ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಿಷ್ಣುತೀರ್ಥ ಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರಿ ವಿಷ್ಣುತೀರ್ಥೋ ಯತೀಂದ್ರ ಸರ್ವಕಾಮದಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಧಿಕ ಜ್ಯೇಷ್ಠ ಮಾಸದ ಅಂಗವಾಗಿ ನಡೀತಾ ಇರುವಂತಹ ಈ ಒಂದು ಭಾಗವತ ಜ್ಞಾನ ಸತ್ರದಲ್ಲಿ ಇಲ್ಲಿ ತನಕ ಒಟ್ಟು ನಾವು 9 ಸ್ಕಂದಗಳ ಚಿಂತನೆಯನ್ನು ನಡೆಸಿದ್ದೇವೆ. ಇಂದಿನಿಂದಾಗಿ ದಶಮಸ್ಕಂದದ ಚಿಂತನೆ ಪ್ರಾರಂಭ ಆಗಲಿಕ್ಕಿದೆ. ಇಂತಹ ಚಿಂತನೆಯನ್ನು ನಡೆಸಲಿಕ್ಕೆ ಬಂದಂಥವರು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿ ವಿದ್ವಾಂಸರಾದಂತಹ ಡಾಕ್ಟರ್ ಸತ್ಯಮೂರ್ತಿ ಆಚಾರ್ಯರು. ವಿಶೇಷವಾಗಿ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ 11 ವರ್ಷಗಳ ಕಾಲ ವೇದಾಂತ ಗ್ರಂಥಗಳ ಅಧ್ಯಯನವನ್ನು ಮಾಡಿ ನಂತರ 2 ವರ್ಷಗಳ ಕಾಲ ಪೇಜಾವರ ಸುಧಾಂತ ಅಧ್ಯಯನವನ್ನು ಮಾಡಿ ವಿದ್ವಾಂಸರಾದಂತಹ ಆಚಾರ್ಯರು ಸುಧಾ ಮಂಗಳ ಆದ ತಕ್ಷಣ ಪೇಜಾವರ ಆಜ್ಞೆ ಮಾಡಿದರು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಅಧ್ಯಾಪಕರಾಗಿರಬೇಕು ಅಂತ. ಹೀಗೆ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಅನೇಕ ವರ್ಷಗಳ ಕಾಲ ವೇದಾಂತ ಗ್ರಂಥಗಳ ನಿರಂತರ ಪಾಠಗಳನ್ನು ಮಾಡಿ ಹಾಗೆ ಅನೇಕ ಬಡಾವಣೆಗಳಲ್ಲಿ ನಿರಂತರ ಭಾಗವತಾದಿ ಉದ್ಗ್ರಂಥಗಳ ಪ್ರವಚನ, ಅತ್ಯುತ್ತಮ ಪ್ರವಚನಕಾರರು, ಪಾಠಕರು. ವಿಶೇಷವಾಗಿ ವ್ಯಾಕರಣ ಅದು ಅನೇಕರಿಗೆ ಕಬ್ಬಿಣದ ಕಡಲೆ ಇದ್ದಂತೆ ಆದರೆ ಆಚಾರ್ಯರಿಗೆ ಅದು ಒಂದು ಸುಂದರವಾದ ಹಣ್ಣಿದ್ದಂತೆ ಆಚಾರ್ಯರಿಗೆ ಭಾಸ ಆಗುತ್ತೆ. ಹಾಗೆ ವ್ಯಾಕರಣದಲ್ಲಿ ವಿಶೇಷವಾದಂತಹ ಪಾಂಡಿತ್ಯವನ್ನು ಗಳಿಸಿಕೊಂಡು ನಿರಂತರ ಅದರ ಪಾಠದಲ್ಲೂ ಕೂಡ ನಿರತರಾದಂತಹ ಆಚಾರ್ಯರು ಪರಮಪೂಜ್ಯ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರಿಗೆ ಅತ್ಯಂತ ಪ್ರೀತಿ ಪಾತ್ರರು. ಸಾಮಾನ್ಯವಾಗಿ ಈಗ ನಾನು ಒಬ್ಬ ಪೇಜಾವರ ಶಿಷ್ಯ. ನಾನೆಲ್ಲಾದರೂ ನಾಳೆ ಪ್ರವಚನಕ್ಕೆ ಹೋದರೆ ಅಲ್ಲಿ ಹೇಳ್ತಾರೆ ಪ್ರವಚನದ ಸ್ಟಾರ್ಟಿಂಗಲ್ಲಿ ಇವರು ಪೇಜಾವರ ಶ್ರೀಗಳಿಗೆ ಆಪ್ತ ಶಿಷ್ಯರು ಅಂತ. ನಾನೇನು ಆಪ್ತ ಶಿಷ್ಯ ಅಲ್ಲ, ಆದರೆ ಯಾರು ಹೇಳಬೇಕಲ್ಲ, ಹೇಳಿಕಂತ ಆ ರೀತಿ ಹೇಳ್ತಾರೆ. ಆದರೆ ಆಚಾರ್ಯರಿಗೆ ಅದು ಅತ್ಯಂತ ಅನ್ವರ್ಥಕವಾದಂಥ ಹೆಸರು. ಯಾಕಂದರೆ ವಿಚಾರ ಪೇಜಾವರ ಶ್ರೀಗಳಿಗೆ ಸತ್ಯಮೂರ್ತಿ ಆಚಾರ್ಯರು ಅಷ್ಟು ಪ್ರೀತಿ, ಅವರ ಕಂಡರೆ ಯಾವಾಗಲೂ ಸತ್ಯ ಅಸತ್ಯ ಅಂತ ಕರೀತಾ ಇದ್ದರು. ಹಾಗೆ ಪೇಜಾವರ ಶ್ರೀಗಳಿಗೆ ಅವರ ವಿದ್ಯೆ, ಅವರ ಒಂದು ಪಾಂಡಿತ್ಯ, ವಿಶೇಷವಾಗಿ ಅವರ ದಕ್ಷತೆ, ಒಳ್ಳೆಯ ಕರ್ತೃತ್ವ ಶಕ್ತಿ ಅದನ್ನು ಗಮನಿಸಿ ವಿಶೇಷ ಅನುಗ್ರಹವನ್ನು ಮಾಡಿದ್ದಾರೆ. ಅದಾದ ಮೇಲೆ ಪೇಜಾವರ ಶ್ರೀಗಳಿಗೆ ಒಂದು ಉದಾತ್ತವಾದಂಥ ಒಂದು ಧ್ಯೇಯೋದ್ದೇಶಗಳಿದ್ದು, ಅದರಲ್ಲಿ ಒಂದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಉತ್ತಮವಾದಂತಹ ಒಂದು ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತ ದೊಡ್ಡ ಆಸೆ ಇತ್ತು ಅವರಿಗೆ. ಅದಕ್ಕನುಗುಣವಾಗಿ ಅನೇಕ ವರ್ಷಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಬುಡರ್ಸಿಂಗಿ ಅಂತ ಒಂದು ನಗರದ ಹೊರಭಾಗ, ಅಲ್ಲಿ ಒಂದು ದೊಡ್ಡ ಗುಡ್ಡಗಾಡು ಪ್ರದೇಶ, ಅಲ್ಲಿ ಒಂದು ಕಾಲೇಜನ್ನು ಸ್ಥಾಪನೆ ಮಾಡ್ತಾರೆ. ಅದಕ್ಕೆ KSS ಅಂತ, ಅಂದರೆ ಕರ್ನಾಟಕ ಶಿಕ್ಷಣ ಸೇವಾ ಸಮಿತಿ ಅಂತ. ಸರಿ, ಕಾಲೇಜನ್ನು ಸ್ಥಾಪನೆ ಆಯಿತು. ಅದಕ್ಕೊಬ್ಬ ದಕ್ಷ ನಿರ್ವಾಹಕರು ಬೇಕಲ್ಲ. ಯಾಕೆಂದರೆ ಬೆಳೆದು ನಿಂತಹ ಸಂಸ್ಥೆಗಳಿಗೆ ನಿರ್ವಾಹಕರು ಸಿಕ್ಕಿಬಿಡ್ತಾರೆ ಈಸಿಯಾಗಿ, ಯಾಕಂದರೆ ಕಷ್ಟ ಇರೋದಿಲ್ಲ. ಆದರೆ ಬೆಳೆಯಬೇಕು ಅನ್ನೋ ಸಂಸ್ಥೆಗಳಿಗೆ ನಿರ್ವಾಹಕರು ಸಿಗೋದು ಕಷ್ಟ. ಯಾಕಂದರೆ ಇಲ್ಲಿ ಸ್ಕ್ರ್ಯಾಚಿಂದ ಹಿಡ್ಕೊಂಡು ಅದನ್ನು ಎತ್ತರಕ್ಕೆ ಬೆಳೆಸಿಕೊಂತಹ ಒಂದು ದೊಡ್ಡ ಯೋಗ್ಯತೆ ಇರಬೇಕು, ಅಧಿಕಾರ ಇರಬೇಕು, ಮಾಡುವಂಥ ಉತ್ಸಾಹ ಇರಬೇಕು. ಹಾಗೆ ಆ ಸಂದರ್ಭದಲ್ಲಿ ಶ್ರೀಗಳೇನೋ ಕಾಲೇಜು ಸ್ಥಾಪನೆ ಆಯಿತು, ಆದರೆ ಅದಕ್ಕೆ ದಕ್ಷ ಅಧಿಕಾರಿ ಬೇಕು ಅಂದಾಗ ಶ್ರೀಗಳ ಕಣ್ಣಿಗೆ ಮೊದಲು ಬಿದ್ದದ್ದು ಸತ್ಯಮೂರ್ತಿ ಆಚಾರ್ಯರು. ಅವರಲ್ಲಿ ಯಾವ ರೀತಿಯಾದಂಥ ಪಾಂಡಿತ್ಯ ಇದೆಯೋ ಅಷ್ಟೇ ಉತ್ತಮ ಕರ್ತೃತ್ವ ಶಕ್ತಿ ಇದೆ. ಅದನ್ನು ಗಮನಿಸಿದಂತಹ ಶ್ರೀಗಳು ಅವರಿಗೆ ಆಜ್ಞೆ ಮಾಡಿದರು, ನೀನು ಇನ್ನು ಮುಂದೆ ಅಲ್ಲಿ ಕಾರ್ಯದರ್ಶಿಯಾಗಿರಬೇಕು, ಸೆಕ್ರೆಟರಿ ಆಗಿರಬೇಕು ಅಂತ. ಆವಾಗದು ಏನೂ ಇದ್ದಿಲ್ಲ. ಆದರೆ ಇವತ್ತು ಇಡೀ ಹುಬ್ಬಳ್ಳಿಯಲ್ಲಿಯೇ ಒಂದು ಉನ್ನತ ಮಟ್ಟದ ಒಂದು ದೊಡ್ಡ ವಿದ್ಯಾಸಂಸ್ಥೆಯಾಗಿ ಆ ಒಂದು KSS ಕಾಲೇಜು ಬೆಳೆದು ನಿಂತಿದ್ದ. ಅದಕ್ಕೆಲ್ಲ ಪ್ರಧಾನ ಕಾರಣ ಆಚಾರ್ಯರ ಕರ್ತೃತ್ವ ಶಕ್ತಿ, ಶ್ರೀಗಳ ಅನುಗ್ರಹ. ಹೀಗೆ ಶ್ರೀಗಳ ವಿಶೇಷವಾದ ಅನುಗ್ರಹದಿಂದಾಗಿ ನಿರಂತರವಾದಂತಹ ಸೇವೆ. ಆಚಾರ್ಯ ಅಲ್ಲಿ ಸೆಕ್ರೆಟರಿ ಆಗಿಬಿಟ್ರು ತಕ್ಷಣ ಪಾಠ ಕಡಿಮೆ ಆಯಿತು, ಪ್ರವಚನ ಕಡಿಮೆ ಆಯಿತು ಅಂತೇಳಿ ಇನ್ನೂ ಜಾಸ್ತಿ ಆಯಿತು. ಯಾಕೆಂದರೆ ಆ ಹುಬ್ಬಳ್ಳಿಯ ಕ್ಷೇತ್ರದಲ್ಲಿ ಇವತ್ತು ಆಚಾರ್ಯರು ಬರೀ ಹುಬ್ಬಳ್ಳಿ ಅಂತಲೇ ಇಡೀ ದೇಶದಾದ್ಯಂತ ನಿರಂತರ ಪ್ರವಚನ ಮಾಡ್ತಾ ಇರ್ತಾರೆ. ಹೀಗೆ ನಿರಂತರವಾಗಿ ಆ ಕಾಲೇಜಿನಲ್ಲಿ ನಿರ್ವಾಹಕರಾಗಿ ಸೇವೆ, ಸೆಕ್ರೆಟರಿಯಾಗಿ ಆ ಒಂದು ಸೇವೆ. ಅದಾದ ಮೇಲೆ ಅನೇಕ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ. ಅದಾದ ಮೇಲೆ ನವದೆಹಲಿಯಲ್ಲಿ ಒಂದು ವಿದ್ಯಾಪೀಠ ಇದೆ, ವೇದವ್ಯಾಸ ವಿದ್ಯಾಪೀಠ ಅಂತ. ಪೇಜಾವರ ಶ್ರೀಗಳ ವಿದ್ಯಾಪೀಠ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ, ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು. ಅವರಿಗೆ ಪ್ರತಿನಿತ್ಯ ಆನ್ಲೈನ್ ಮುಗುವ ವ್ಯಾಕರಣ ಪಾಠ. ಹೀಗೆ ನಿರಂತರವಾಗಿ ತಮ್ಮ ಜೀವನವನ್ನು ವ್ಯಾಸರ ಸೇವೆಗೆ, ಮಧ್ವರ ಸೇವೆಗೆ, ಶ್ರೀಗಳ ಸೇವೆಗೆ ಅಂತ ಮೀಸಲಾಗಿಟ್ಟಂತಹ ಆಚಾರ್ಯರು ಇವತ್ತು ನಮ್ಮೆಲ್ಲರ ಪ್ರಾರ್ಥನೆಯಂತ ವಿಷ್ಣುತೀರ್ಥರ ಮೇಲಿನ ಭಕ್ತಿಯಿಂದಾಗಿ, ನಮ್ಮ ಮೇಲಿನ ಅನುಗ್ರಹ ಬುದ್ಧಿ ಇದ್ದಾಗಿ ತಮ್ಮ ಬಿಡುವಿಲ್ಲದ ಸಂದರ್ಭದಲ್ಲೂ ಕೂಡ ಇಲ್ಲಿ ಆಗಮಿಸಿ ಪ್ರವಚನ ಮಾಡಲಿಕ್ಕೆ ಬಂದಿದ್ದಾರೆ. ಅಂತಹ ಆಚಾರ್ಯರಿಗೆ ನಮ್ಮ ನಿಮ್ಮೆಲ್ಲರ ಪೂರ್ವಕವಾಗಿ ಭಕ್ತಿ ಸಾಷ್ಟಾಂಗ ನಮಸ್ಕಾರ ಪೂರ್ವಕ ಸ್ವಾಗತ. ಈ ಒಂದು ದಶಮಸ್ಕಂದದ ಸೇವೆಯನ್ನು ಸಾಮಾನ್ಯವಾಗಿ ಎಲ್ಲರಿಗೂ ಯಾವ ಸ್ಕಂದ ಪ್ರೀತಿಯೇ ದಶಮಸ್ಕಂದ ಪ್ರೀತಿ ಅಂತ. ಹಾಗಾಗಿ ಒಂದೊಂದು ಸ್ಕಂದಕ್ಕೆ ಒಬ್ಬೊಬ್ಬರು ಸ್ಪಾನ್ಸರ್ ಅಂತ ಇದ್ದರು. ದಶಮಸ್ಕಂದಕ್ಕೆ 10 ಜನ ಸ್ಪಾನ್ಸರ್ ಇದ್ದಾರೆ. ಡಿಮ್ಯಾಂಡ್ ಜಾಸ್ತಿ ಸ್ವಲ್ಪ ದಶಮಸ್ಕಂದಕ್ಕೆ. ಹಾಗೆ ಈ ದಶಮಸ್ಕಂದದ ಪೂರ್ಣ ಸೇವೆಯನ್ನು ಬೆಂಗಳೂರಿನ ತಿಮ್ಮಣ್ಣಾಚಾರ್ಯ ಅಂತವರು ಸಲ್ಲಿಸಿದ್ದಾರೆ. ಹಾಗೆ ರಾಯಚೂರಿನ ನರಸಿಂಹಾಚಾರ್ಯ ಶಾಖಾಪುರ ಎನ್ನುವಂಥವರು ಮತ್ತು ನಮ್ಮ
ಅರ್ಚಕ ವಂಶೀಯರೇ ಆದಂತಹ ಮಧ್ವಾಚಾರ್ಯ ಪೂಜಾರ್ ಮತ್ತು ದೂರದ ಲಂಡನ್ನಲ್ಲಿ ವಾಸವಾಗಿರುವಂತಹ ವಿದ್ಯಾರಾವ್ ಲಂಡನ್ ಮತ್ತು ಹೈದರಾಬಾದಿನ ರಂಗನಾಥಾಚಾರ್ಯ ಹೈದರಾಬಾದ್ ಮತ್ತು ನಮ್ಮ ಅರ್ಚಕರೇ ಆದಂತಹ ಗುರಾಜಾಚಾರ್ಯ ಪೂಜಾರ್ ಮತ್ತು ನಮ್ಮ ಅರ್ಚಕ ವಂಶೀಯರಾದಂತಹ ಶ್ರೀನಾಥಾಚಾರ್ಯ ಮಾದನೂರು ಮತ್ತು ಶ್ರೀನಿವಾಸ ಮಧ್ವಾಚಾರ್ಯ ಮತ್ತು ಹುಬ್ಬಳ್ಳಿಯ ಹನುಮಂತಾಚಾರ್ಯ ಚಚಡಿ ಒಟ್ಟು ಇಷ್ಟು ಜನ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಒಂದು ದಿನದ ಪೂರ್ಣ ಸೇವೆಯನ್ನು ನಮ್ಮ ಕಿನ್ನಾಳಿನ ಕೃಷ್ಣಾಚಾರ್ಯ ಗೋಪಾಳಿಯವರು, ಒಂದು ದಿನದ ಪ್ರವಚನ ಸೇವೆಯನ್ನು ಶ್ರೀನಿವಾಸ ದೇಸಾಯಿಯವರು ಸಲ್ಲಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ಪರಮಾತ್ಮ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಆಚಾರ್ಯರು ತಮ್ಮ ಪ್ರವಚನವನ್ನು ಪ್ರಾರಂಭ ಮಾಡಬೇಕಾಗಿ ಪ್ರಾರ್ಥನೆ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं सर्वभूतहृदयं मुनिमानतोऽस्मि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं
ಮುಹುರಹೋ ರಸಿಕಾ ಭುವಿ ಭಾವುಕಾಃ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ವಿಷ್ಣುತೀರ್ಥ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಆರಂಭದಲ್ಲಿ ಹರಿವಾಯು ಗುರುಗಳನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಇಂದಿನಿಂದ ಪರಮ ವೈರಾಗ್ಯ ಶಿಖಾಮಣಿಗಳಾದಂಥ ಅಡವಿ ಆಚಾರ್ಯರು ಎಂದೇ ಪ್ರಸಿದ್ಧರಾಗಿರುವಂಥ ಭಾಗವತ ಸಾರೋದ್ಧಾರಕಾರರಾದ ಶ್ರೀ ವಿಷ್ಣುತೀರ್ಥರ ಸನ್ನಿಧಾನದಲ್ಲಿ 3 ದಿನಗಳ ಕಾಲ ನಡೆಯುವ ಈ ಜ್ಞಾನಯಜ್ಞ ವಿಷ್ಣುತೀರ್ಥ ಗುರುವಂತರ್ಗತ, ಭಾರತೀಯ ರಮಣ ಮುಖ್ಯಪ್ರಾಣಾಂತರ್ಗತ, ವಿಘ್ನೇಶ್ವರಾಂತರ್ಗತ ಭಾರತೀಯ ರಮಣ ಮುಖ್ಯಪ್ರಾಣಾಂತರ್ಗತ ವಿಶ್ವಂಭರ ರೂಪಿ ಪರಮಾತ್ಮ ಅಭಿನ್ನನಾದ ಲಕ್ಷ್ಮೀ ನರಸಿಂಹದೇವರು ನಿರ್ವಿಘ್ನವಾಗಿ ಈ ಜ್ಞಾನ ಕಾರ್ಯವನ್ನು ನಡೆಸಿಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಶ್ರೀಮದ್ ಭಾಗವತ ದಶಮಸ್ಕಂದದ ಅನುವಾದವನ್ನು ಆರಂಭ ಮಾಡುತ್ತಾ ಇದ್ದೇನೆ. ಶ್ರೀಮದ್ ಭಾಗವತ ದಶಮಸ್ಕಂದ ಅಂದ್ರೇ ಅದೊಂದು ಇಡೀ ಭಾಗವತ ಗ್ರಂಥ ಅನ್ನುವಂಥದ್ದೇ ಪರಮಾತ್ಮನ ದೇಹ, ಭಗವಂತನ ದೇಹ. ಇದು ಒಂದೊಂದು ಅವಯವಗಳನ್ನು ಹೇಳ್ತಾ ಹೋಗಿದ್ದಾರೆ. ಮೊದಲನೇ ಸ್ಕಂದ ಪಾದ, 2ನೇ ಸ್ಕಂದ ಕಣಕಾಲು, 3ನೇ ಸ್ಕಂದ ಮೊಣಕಾಲು ಅಂತೆಲ್ಲ ಹೇಳ್ತಾ ದಶಮಸ್ಕಂದ ಯಾವುದು ಅಂತಂದರೆ ಪರಮಾತ್ಮನ ಮುಖ ಅಂತ ಹೇಳುತ್ತಾರೆ. ಯಾವಾಗಲೂ ಒಬ್ಬ ವ್ಯಕ್ತಿಯನ್ನು ನೆನಪಿಟ್ಟುಕೊಳ್ಳೋದು ಯಾವುದರಿಂದ? ಅವನ ಪಾದ ನೋಡಿ ಹೇಳುತ್ತಾರಾ, ಕೈ ನೋಡಿ ಹೇಳುತ್ತಾರಾ, ಹೊಟ್ಟೆ ನೋಡಿ ಹೇಳುತ್ತಾರೆ, ಏನು ನೋಡಿ ಹೇಳುತ್ತಾರೆ? ಮುಖ ನೋಡಿ ಹೇಳುತ್ತಾರೆ. ಹಾಗೆಯೇ ಶ್ರೀಮದ್ ಭಾಗವತ ಗ್ರಂಥದ ಮುಖದ ಸ್ಥಾನದಲ್ಲಿ, ಪರಮಾತ್ಮನ ಮುಖಸ್ಥಾನದಲ್ಲಿ ಇರುವಂತಹದ್ದು ಯಾವುದು ಅಂದರೆ ಅದು ಭಾಗವತ ದಶಮಸ್ಕಂದ. ಇನ್ನೊಂದು ಹೇಳೋದು ಮರೆತೆ, ಶ್ರೀಹರಿ ಆಚಾರ್ಯರು ಇಲ್ಲಿದ್ದಾರೆ, ಉಪಸ್ಥಿತರಿದ್ದಾರೆ. ಅವರಿಗೂ ಮತ್ತು ವಸಂತಾಚಾರ್ಯರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ, ಭಾಗವತ ದಶಮಸ್ಕಂದ ಮುಖಸ್ಥಾನದಲ್ಲಿ ಇರುವಂತಹದ್ದು. ಅದನ್ನು ಇಲ್ಲಿ ತನಕ ಕೇಳಿರುವಂಥ ಪರೀಕ್ಷಿತ್ ರಾಜರು ಶುಕಾಚಾರ್ಯರಲ್ಲಿ ಕೇಳಬೇಕಾದರೆ ಉಪವಾಸ ಕೂತಿದ್ದಾರೆ ಪಾಪ ಪರೀಕ್ಷಿತ್ ರಾಜರು. ಮತ್ತು ಇವರೇನು ತಿಂದಿಲ್ಲ, ಮತ್ತು ಹೇಳಬೇಕಾದ್ರೆ ಅವರು ಏನು ತಿಂದಿಲ್ಲ ಪಾಪ, ಅವರು ತಿಂದೇನೆ ಹೇಳ್ತಾ ಇದ್ದಾರೆ. ಅವರು ಏನು ತಗೊಂಡಿಲ್ಲ, ಆರಾಮಾಗಿ ಹೇಳ್ತಿದ್ದಾರೆ. ಆದರೆ ಪರೀಕ್ಷಿತನಿಗೆ ಇನ್ನೇನು ಕೃಷ್ಣನ ಕಥೆ ಆರಂಭ ಆಗ್ತದೆ ಅನ್ನುವಾಗ ಅವನು ಉತ್ಸಾಹ ನೋಡಬೇಕು. ನಾನು 4 ದಿವಸದಿಂದ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ ಸ್ವಾಮಿ, ಇನ್ನೂ ಉತ್ಸಾಹ ಇದೆ ಅನ್ನುವಂತೆ ಕೂತ್ಕೊಂಡಂತೆ ಆ ಕಥೆ ಕೇಳಲಿಕ್ಕೆ ಅಂತ ಅಷ್ಟು ಆನಂದ ಅಂತ ಹೇಳ್ತಾರೆ. ಆರಂಭದಲ್ಲಿ ಒಂದು ಕಥೆ ಬರುತ್ತದೆ. ನಾರದ ಮಹರ್ಷಿಗಳು ಸನತ್ ಕುಮಾರರಿಂದ ಭಾಗವತ ಹೇಳಿಸಿದರು ಅಂತ. ಆಗ ಭಕ್ತಿ ಜ್ಞಾನ ವೈರಾಗ್ಯರಿಗೆ ಮುಪ್ಪು ಹೋಗಿ ಅವರಿಗೆ ಮತ್ತೆ ತಾರುಣ್ಯ ಬಂತು. ಅವರೆಲ್ಲ ಭಾಗವತ ಕೇಳಲಿಕ್ಕೆ ಬಂದರು ಅಂತ ಹೇಳ್ತಾರಲ್ಲ, ಬರುವಾಗ ಸರಿಯಾಗಿ ಕೃಷ್ಣನ ಕಥೆಗೆ ಬಂದಿದ್ರಂತ ಅವರೆಲ್ಲ ಭಾಗವತಕ್ಕೆ ಬರುವಾಗ. ಆ ಭಾಗವತ ಕೇಳಬೇಕಾದ್ರೆ, ಭಕ್ತಿ ಬರಬೇಕಾದ್ರೆ ಅದೇ ಹೇಳ್ತಾ ಬರ್ತಾಳೆ. ಕೃಷ್ಣನ ನಾಮಸ್ಮರಣೆ ಮಾಡಿಕೊಂಡು ಭಕ್ತಿಸ್ಸು ತೌ ತೌ ತರುಣೌ ಗೃಹೀತ್ವಾ ಪ್ರೇಮೈಕ ರೂಪ ಸಹಸಾ ವಿರಾಸೀತ್ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ನಾಥೇತಿ ನಾಮಾನಿ ಮುಹುರ್ವದಂತಿ. ಮತ್ತೆ ಮತ್ತೆ ಕೃಷ್ಣ ಗೋವಿಂದ ಹರೇ ಮುರಾರೇ, ಪರಮಾತ್ಮನ ನಾಮಸ್ಮರಣೆ, ಉದ್ದಕ್ಕೂ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಬಂದಂತೆ. ಅಂದರೆ ಅವಳಿಗೆ ಅಷ್ಟು ಉತ್ಸಾಹ ಬಂದಿತ್ತು, ಇನ್ನು ಪರೀಕ್ಷಿತನಿಗೆ ಹೇಗಿರಬೇಕು. ಅಂಥ ಉತ್ಸಾಹದಿಂದ ಶ್ರೀಮದ್ ಭಾಗವತದ ದಶಮಸ್ಕಂದವನ್ನು ಕೇಳಲಿಕ್ಕೆ ಆರಂಭ ಮಾಡುತ್ತಾನೆ. ಸ್ವಾಮಿ, ಇಲ್ಲಿ ತನಕ ಆ ವಂಶದ ವಿಸ್ತಾರ ಕೇಳದೆ ತಲೆ ಕೆಟ್ಟು ಹೋಗಬೇಕು, ಅಂಥ ವಂಶ ವಿಸ್ತಾರ ಅದು. ಏನು ನವಮಸ್ಕಂದ ಅಂದರೆ ಸೂರ್ಯವಂಶ, ಋಷಿವಂಶ, ಚಂದ್ರವಂಶ,
ಆ ವಂಶದಲ್ಲಿ ಬಂದವ್ರದ್ದು ಒಬ್ಬೊಬ್ಬರದ್ದು ಒಂದೊಂದು ವಿಚಿತ್ರವಾದ ಕಥೆಗಳವೆಲ್ಲವೂ ಕೂಡ. ಅಂಥದ್ದನ್ನೆಲ್ಲ ಕೇಳಿದ್ದೇನೆ. ಕಥಿತೋ ವಂಶ ವಿಸ್ತಾರ ಭವತಾ ಸೋಮಸೂರ್ಯಯೋ ರಾಜ್ಞಾಂಚೋ ಭಯವಂಶ್ಯಾನಾಂ ಚರಿತಂ ಪರಮಾದ್ಭುತಂ. ಬಹಳ ಅದ್ಭುತವಾದಂಥ ಚರಿತ್ರೆಯನ್ನು ಇಲ್ಲಿ ತನಕ ನಿರೂಪಣೆ ಮಾಡಿದ್ದೀರಿ. ಕೇಳಿ ಬಹಳ ಸಂತೋಷ ಆಯಿತು. ಆದರೆ ಈಗ ನನಗೆ ವಿಶೇಷವಾಗಿ ಯದೋಶ್ಚ ಧರ್ಮಶೀಲಸ್ಯ ನಿತರಾಂ ಮುನಿಸತ್ತಮ ತತ್ರಾಂಶೇನಾವತೀರ್ಣಸ್ಯ ವಿಷ್ಣೋರ್ವೀರ್ಯಾಣಿ ಶಂಸನಃ. ಭಗವಂತನ ಯದುವಂಶದಲ್ಲಿ ಪರಮಾತ್ಮ ಅವತಾರ ಮಾಡಿದ ಅಂತ ಕಥೆ ಇದೆಯಲ್ವ, ಅವನ ಕಥೆಯನ್ನು ಹೇಳು. ಎಂಥವನವನು, ಅವನ ಬಗ್ಗೆ ಒಂದಷ್ಟು ಹೇಳುತ್ತಾರೆ. ಪರಮಾತ್ಮ ಅವನನ್ನು ಡೈರೆಕ್ಟಾಗಿ ಹೇಳಿದೆ, ಇಂಡೈರೆಕ್ಟಾಗಿ ಹೇಳಿ ಇಂಥವನು ಅಂತ ಹೇಳುತ್ತಾರೆ. ಪಿತಾಮಹಾಮೇ ಸಮರೇ ಮರಂಜಯೈ ದೇವವ್ರತಾದ್ಯಾತಿರತೈಸ್ತಿಮಿಂಗಿಲೈ ದುರತ್ಯಯಂ ಕೌರವ ಸೈನ್ಯ ಸಾಗರಂ ಕೃತ್ವಾತರನ್ ವತ್ಸಪದಂ ಸ್ಮಯತ್ಲವಾಹ. ವತ್ಸಪದಂ ಸ ಯತ್ಲವಾಹ ಅಂತಾರೆ. ವತ್ಸಪದ ಅಂದರೆ ಕರು, ವತ್ಸ ಅಂದರೆ ಕರು ಅಂತ. ಈ ಮಳೆಗಾಲದಲ್ಲಿ ಎಲ್ಲ ಕಡೆ ರಚ್ಚ ಆದಾಗ ಅಲ್ಲೆಲ್ಲೋ ಒಂದು ಕಡೆಯಲ್ಲಿ ಈ ಕರು ಕಾಲಿಡುತ್ತದೆ. ಕಾಲಿಟ್ಟಾಗ ಅಷ್ಟೇ ಜಾಗ ಹಳ್ಳ ಆಗ್ತದಂತೆ. ಅದು ಹಳ್ಳ ಆದಾಗ ಅಲ್ಲೇ ಒಂದು ಸ್ವಲ್ಪ ನೀರು ತುಂಬಿಕೊಳ್ಳುತ್ತೆ. ಮಳೆ ನೀರು ಬಂದಾಗ ನೀರು ತುಂಬುತ್ತದೆ. ಅದನ್ನು ದಾಟ್ಕೊಂಡು ಹೋಗ್ಲಿಕ್ಕೆ ಯಾರಿಗಾದ್ರೂ ಕಷ್ಟ ಆಗ್ತದೇನು? ಏನಿಲ್ಲ, ಕಷ್ಟವೇ ಇಲ್ಲ. ಹಾಗೂ ಅದೇ ರೀತಿಯಲ್ಲಿ ನನ್ನ ಪಿತಾಮಹ, ನನ್ನ ತಾತಂದ್ರೆಲ್ಲರೂ ಕೂಡ, ಧರ್ಮರಾಜಾದಿಗಳೆಲ್ಲರೂ ಕೂಡ ಎಂಥ ದೊಡ್ಡ ಸೈನ್ಯ ಸಾಗರ ಅದು. ಅತಿರಥೈಹಿ ತಿಮಿಂಗಿಲೈಹಿ ಅಂತ ಹೇಳುತ್ತಾರೆ. ಅತಿರಥ ಮಹಾರಥರೆಲ್ಲ ಇದ್ದರು. ದೇವವ್ರತ ಇದ್ದ ಅಂತ ಹೇಳುತ್ತಾರೆ. ದೇವವ್ರತಾದ್ಯಾಹ, ದೇವವ್ರತ ಅಂತಂದರೆ ಭೀಷ್ಮಾಚಾರ್ಯರು ಅಂತ. ಭೀಷ್ಮಾಚಾರ್ಯರಿದ್ದರು, ಮಹಾಪರಾಕ್ರಮಿಗಳು. ದ್ರೋಣಾಚಾರ್ಯರಿದ್ದರು, ಇವರೆಲ್ಲ ಇದ್ದರು. ದೊಡ್ಡ ಸೈನ್ಯ ಸಾಗರ ಅದು. ಅಂಥ ಸೈನ್ಯ ಸಾಗರವನ್ನು ಕೂಡ ವತ್ಸಪದಂ ಸ್ಮ ಯತ್ಲವ. ಅದು ಸಣ್ಣ ಆ ಕರುವಿನ ಪಾದದ ನೀರು ತುಂಬಿರುವಂಥದ್ದನ್ನು ಹೆಂಗೆ ದಾಟ್ತಾರೋ ಹಾಗೆ ಆ ಭಗವಂತನ ಅನುಗ್ರಹದಿಂದ ಇಡೀ ಸೈನ್ಯ ಸಾಗರವನ್ನು ದಾಟಿ ಗೆದ್ದು ಬಿಟ್ರಲ್ಲ, ಅಂಥ ಭಗವಂತನ ಕತೆ ಹೇಳಿ ನನಗೆ ಅಂತಂದ. ಆ ಪರಮಾತ್ಮನ ಕತೆ ಹೇಳಿ ಅಂತ. ದೇವವ್ರತಾದ್ಯಾಹ, ಭೀಷ್ಮಾಚಾರ್ಯರು ಮೊದಲಾದಂಥ ಅತಿರಥರು ಅಂತ ಅವರಿಗೆ ದೇವವ್ರತ ಅಂತ ಕರೀತಾರೆ. ಅವರು ನಾಮಕರಣ ಮಾಡಿದ್ದದೇ ಮುಚ್ಚು. ದೇವವ್ರತ ಅಂತ ಅವ್ರ ಹೆಸರು. ಭೀಷ್ಮ ಅಂತ ಅವರು ವಿವಾಹ ಮಾಡಿಕೊಳ್ಳೋದಿಲ್ಲ ಅನ್ನೋ ಪ್ರತಿಜ್ಞೆ ಮಾಡಿದ್ರಿಂದ ಅವರಿಗೆ ಭೀಷ್ಮ ಅಂತ ಹೆಸರು ಬಂದದ್ದು. ಅದು ಕೀರ್ತಿ, ಅದು ಅಂದರೆ ಅದು ಬಿರುದು. ಭೀಷ್ಮ ಅನ್ನೋದು ಬಿರುದೇ ಪ್ರಸಿದ್ಧಿ ಆಗಿಬಿಡುತ್ತೆ. ಕೆಲವರಿಗೆ ಹಾಗೇ ಇರುತ್ತದೆ. ಯಾವಾಗಲೂ ಕೂಡ ಅವ್ರ ಹೆಸರು ಒಂದಿರುತ್ತದೆ, ಅವರ ಬಿರುದಿನಿಂದಲೇ ಪ್ರಸಿದ್ಧಿ ಆಗಿಬಿಡ್ತಾರೆ ಕೆಲವರು. ಹಾಗೆಯೇ ಇವರು ಕೂಡ ಬಿರುದಿಂದಲೇ ಪ್ರಸಿದ್ಧಿ ಆಗಿಬಿಟ್ರು, ದೇವವ್ರತ. ಆದರೆ ನಿಜವಾಗಲೂ ಗೊತ್ತ, ದೇವವ್ರತ ಅಂದರೆ, ವ್ರತ ಅಂದರೆ ನಿಮಗೆಲ್ಲ ಗೊತ್ತಿದೆ ಅಲ್ವ. ವ್ರತ ಅಂದರೆ ಏನು? ಈ ಚಾತುರ್ಮಾಸ್ಯ ವ್ರತದಲ್ಲಿ ಶಾಖಾವ್ರತ ಅಂತೀವಿ. ಏನರ್ಥ? ಶಾಖಾವ್ರತ ಅಂದರೆ ತರಕಾರಿ ಬಿಡೋದು ಅಂತ ಅರ್ಥ. ತರಕಾರಿ ಬಿಡಬೇಕು. ಕ್ಷೀರವ್ರತ ಅಂತ ಹೇಳ್ತೀವಿ ಚಾತುರ್ಮಾಸ್ಯದಲ್ಲಿ. ಏನರ್ಥ ಅದಕ್ಕೆ? ಕ್ಷೀರವ್ರತ ಹಾಲು ಬಿಡಬೇಕು ಅಂತ. ದಧಿವ್ರತ ಅಂದರೆ ಮೊಸರು ಬಿಡಬೇಕು ಅಂತ. ಹಾಗೆ ಇವರು ಕೂಡ ದೇವವ್ರತ ಅಂದರೆ ಅರ್ಥ ಏನು? ದೇವರನ್ನು ಬಿಡಬೇಕು, ದೇವರನ್ನು ಬಿಟ್ಟವನು ಅಂತ ಅರ್ಥ. ದೇವರನ್ನು ಬಿಟ್ಟವನು ಹೇಗಿದೆ ನೋಡ್ರಿ. ಹೀಗೆ ಅರ್ಥ ಮಾಡೋದು ಅಲ್ಲ. ಸತ್ಯಧರ್ಮ ತೀರ್ಥರು ಅಂತೊಬ್ಬರು ಭಾಗವತಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ದೇವವ್ರತ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದರೆ ಹಾಗಲ್ಲ. ವ್ರತ ಅನ್ನೋ ಶಬ್ದಕ್ಕೆ ಹಾಗೆ ಬಿಡೋದು ಅಂತ ಅರ್ಥ ಇದೆಯೋ ಹಾಗೆ ಹಿಡಿಯೋದು ಅಂತಲೂ ಕೂಡ ಅರ್ಥ ಇದೆ. ಹಿಡಿಯೋದು ಅಂತಲೂ ಅರ್ಥ. ಪಾಲ್ಗುಣ ಮಾಸದಲ್ಲೂ ಕೂಡ ಒಂದು ಪಯೋವ್ರತ ಅಂತ ಬರ್ತದೆ. ಪಾಲ್ಗುಣ ಮಾಸದ ಪ್ರತಿಪತ್ತಿನಿಂದ ದ್ವಾದಶಿ ತನಕ ಒಂದು ವ್ರತ ಮಾಡಬೇಕು, ಪಯೋವ್ರತ ಅಂತ, ಒಳ್ಳೆ ಸಂತಾನ ಆಗಲಿಕ್ಕೆ. ಅದನ್ನು ಅರ್ಥ ಏನು? ಪಯೋವ್ರತ ಅಂದರೆ ಹಾಲು ಬಿಡೋದು ಅಂತ ಅರ್ಥ ಅಲ್ಲ, ಹಾಲು ಮಾತ್ರ ಹಿಡಿಯೋದು, ಉಳಿದದ್ದನ್ನು ಬಿಡೋದು ಅಂತ ಅರ್ಥ ಅದಕ್ಕೆ. ಹಾಗಾಗಿ ವ್ರತ ಶಬ್ದಕ್ಕೆ ಹಿಡಿಯೋದು ಅನ್ನೋ ಅರ್ಥವೂ ಕೂಡ ಇದೆ, ಹಿಡಿಯೋದು ಅಂತ. ಹಾಗಾಗಿ ದೇವವ್ರತ ಅಂದರೆ ದೇವರನ್ನು ಹಿಡಿದವನು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥದಲ್ಲಿ ಬಿಟ್ಟಿದ್ದಾನೆ ಅಂತ ಇಟ್ಟುಕೊಂಡ್ರೂ ಕೂಡ ಅದನ್ನು ಇನ್ನೊಂದು ರೀತಿ ಕೂಡಿಸ್ಬಹುದು ಅಂತ. ಹ್ಯಾಕೆ ಕೂಡಿಸ್ಬೋದು ಅಂದರೆ, ದೇವವ್ರತ ಅನ್ನೋದಕ್ಕೆ, ದೇವ ಅನ್ನೋ ಶಬ್ದಕ್ಕೆ ದೇವರು ಅಂತ ಒಂದು ಅರ್ಥ ಇದೆಯಲ್ಲ, ಇದಲ್ಲದೇನೆ ಇನ್ನೊಂದು ಅರ್ಥ ಇದೆ. ಇನ್ನೊಂದು ಅರ್ಥ ಏನು ಅಂದರೆ ಕ್ರೀಡಾ ಅಂತ ಅರ್ಥ ಇದೆ. ದಿವು ಕ್ರೀಡಾಯಾಮ್ ಅಂತ ಧಾತು. ದಿವು ಕ್ರೀಡೆಯನ್ನು ಬಿಟ್ಟವನು ಅಂತ ಅಂದರೆ ಅರ್ಥ ಏನು? ಅವನ ಜೀವನದಲ್ಲಿ
ಹೆಣ್ಣಿನ ಜೊತೆಗೆ ನಡೆಸುವಂಥ ರತಿಕ್ರೀಡೆಯನ್ನು ಬಿಟ್ಟವನಾದ್ದರಿಂದಾಗಿ ಅವನಿಗೆ ದೇವವ್ರತ ಅಂತ ಹೆಸರಂತೆ. ಈ ಅರ್ಥದಲ್ಲಿ ಹೇಳಬೇಕು ಅಂತ ಸತ್ಯಧರ್ಮ ತೀರ್ಥರು ಬರೀತಾರೆ. ಹೀಗೆ ಇಂಥ ಮಹಾತ್ಮರು ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಕುಕ್ಷಿಂ ಗತ ಆತ್ತಚಕ್ರೋ ಮಾತುಶ್ಚ ಮೇಯ ಶರಣಂ ಗತಾಯಾಹ. ಇನ್ನಷ್ಟೇ ಅಲ್ಲ, ಇದರ ಜೊತೆಗೆ ಮತ್ತೊಂದು ಅಂದರೆ ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ. ದ್ರೌಣಿ ಅಂದರೆ ಅಶ್ವತ್ಥಾಮಾಚಾರ್ಯರು ಬಾಣಪ್ರಯೋಗ ಮಾಡಿದರು. ಅವರು ಬಾಣಪ್ರಯೋಗವನ್ನು ಮಾಡಿದಾಗ ನಾನು ಸತ್ತೇ ಹೋದೆ. ಇದಂ ಮದಂಗಂ, ನನ್ನ ದೇಹ ಹೋಗೇ ಬಿಟ್ಟಿತ್ತಿದ್ದು. ಸಂತಾನ ಬೀಜಂ ಕುರು ಪಾಂಡವಾನಾಂ, ಈ ಕುರುಗಳ ವಂಶದಲ್ಲಿ ಬಂದಿರುವಂತಹ ಪಾಂಡವರ ಕೂಸು ನಾನು. ನನ್ನನ್ನು ಇನ್ನೇನು ಮುಗೀತು ಅನ್ನೋ ಕಾಲದಲ್ಲಿ ಗರ್ಭದಲ್ಲೇನೆ ಬಂದು ಜುಗೋಪ ಕುಕ್ಷಿಂಗತ ಆತ್ತಚಕ್ರ, ಕೈಯಲ್ಲಿ ಚಕ್ರ ಹಿಡ್ಕೊಂಡು ಭಗವಂತ ಬಂದು, ಅವನು ಒಂದು ಕಡೆಯಲ್ಲಿ ಗದೆ ಹಿಡಿದಿದ್ದಾನೆ ಅಂತ ಬರ್ತದೆ, ಇನ್ನೊಂದು ಕಡೆಯಲ್ಲಿ ಚಕ್ರ ಹಿಡಿದಿದ್ದಾನೆ ಅಂತ ಬರ್ತದೆ. ಇದಕ್ಕೆಲ್ಲ ಹೇಗೆ ಅರ್ಥ ಮಾಡಬೇಕು ಅಂತಂದರೆ ಅದಕ್ಕೇನಿಲ್ಲ, ಪರಮಾತ್ಮನಿಗೆ ಯಾವುದಾದ್ರೂ ಒಂದೇನೆ, ಅವನಿಗೆ ಯಾವುದಾದ್ರೂ. ಸರ್ವಪ್ರಹರಣಾಯುಧೋಂ ನಮ ಇತಿ ಅಂತ ಹೇಳ್ತೀವಿ ಕೊನೆಗೆ. ಅವನು ಎಲ್ಲ ಆಯುಧಗಳನ್ನು ಚಕ್ರ ಗದಾ ಮಾಡ್ತಾನೆ, ಗದಾ ಚಕ್ರ ಮಾಡ್ತಾನೆ, ಏನು ಬೇಕಾದರೂ ಕೂಡ ಮಾಡಲಿಕ್ಕೆ ಬರ್ತದೆ ಅವನಿಗೆ. ಹಾಗಾಗಿ ಅವನಿಗೆ ಮತ್ತೆ ಚಕ್ರ ಅನ್ನೋ ಶಬ್ದಕ್ಕೆ ಗದಾ ಅನ್ನುವ ಅರ್ಥವೂ ಕೂಡ ಇದೆ ಅಂತ ಕೋಶಗಳೆಲ್ಲ ಹೇಳುತ್ತಾರೆ. ಹಾಗಾಗಿ ಇಲ್ಲಿ ಅಂಥ ಚಕ್ರವನ್ನು ಹಿಡ್ಕೊಂಡು ಗದೆಯನ್ನು ಹಿಡ್ಕೊಂಡು ಪರಮಾತ್ಮ ಸುತ್ತಲೂ ಕೂಡ ತಿರುಗುತ್ತಾ ಅವನನ್ನು ರಕ್ಷಣೆ ಮಾಡಿದ್ನಲ್ಲ, ಅವನು ಭಗವಂತ ನನ್ನನ್ನು ರಕ್ಷಣೆ ಮಾಡಿದ. ಅಂತಹ ಮಾತುಶ್ಚಮೇಯ ಶರಣಂ ಗತಾಯ, ನನ್ನ ಮಗು ಹೋಗುತ್ತೆ ಅಂತ ನನ್ನ ತಾಯಿಯೂ ಕೂಡ ಯಾರನ್ನ ಶರಣು ಅಂತ ಹೋಗಿ ಸೇರಿಕೊಂಡ್ಲಲ್ವಾ, ಅಂತಹ ಭಗವಂತನ ಚರಿತ್ರೆಯನ್ನು ಹೇಳಿ ನನಗೆ ಅಂತ. ಕೃಷ್ಣನ ಕಥೆ ಕೇಳುವಾಗ ಅವನಿಗೆ ಎಷ್ಟು ಉತ್ಸಾಹ ನೋಡಿ, ಅವನಿಗೆ ದೇವರ ಕಥೆಯನ್ನು ಕೇಳಬೇಕಾದ್ರೆ ಭಾರೀ ಉತ್ಸಾಹ ಬಂತು. ಆ ಉತ್ಸಾಹದಿಂದ ಆ ಕಥೆಯನ್ನು ಕೇಳುತ್ತಾನೆ. ಮತ್ತೆ ಕೇಳುತ್ತಾನೆ, ಅವನು ಅವತಾರ ಮಾಡಿದ್ನಂತೆ, ಆಮೇಲೆ ಕಂಸನ ಮನೆಯಲ್ಲಿ ಅವತಾರ ಮಾಡಿದ್ದು, ಕಂಸನ ಮನೆ ಬಿಟ್ಟು ಹೋಗ್ತಾನಂತೆ. ಆಮೇಲೆ ಮುಂದೆ ಆಗಬೇಕಾದ್ರೆ ಅವನು ಗೋಕುಲಕ್ಕೆ ಹೋದ, ಗೋಕುಲನೂ ಬಿಟ್ಟು ಹೋದನಂತೆ. ವೃಂದಾವನಕ್ಕೆ ಹೋದ, ವೃಂದಾವನನೂ ಬಿಟ್ಟು ಹೋದನಂತೆ. ಮಥುರಾಕ್ಕೆ ಹೋದ, ಮಥುರಾನೂ ಬಿಟ್ಟು ಹೋದನಂತೆ. ಆಮೇಲೆ ದ್ವಾರಕಾಕ್ಕೆ ಹೋದ, ದ್ವಾರಕಾನೂ ಬಿಟ್ಟು ಹೋದನಂತೆ. ಹಸ್ತಿನಾವತಿಗೆ ಹೋದ, ಹಸ್ತಿನಾವತಿನೂ ಬಿಟ್ಟು ಹೋದನಂತೆ. ಅಂತೂ ಎಲ್ಲೂ ಒಂದು ಕಡೆಯೇ ಜಂಡ ಹುಡ್ಕೊಂಡು ಕೂಡೋದು ಅಂತ ಇಲ್ಲವೇ ಇಲ್ಲ. ಯಾವುದ್ರ ಬಗ್ಗೆನೂ ಕೂಡ ಮೋಹ ಇಟ್ಕೊಳ್ಬೇಡ್ರಿ ಅಂತ ತೋರಿಸಿದ್ದಾನಲ್ಲ ಈ ಪರಮಾತ್ಮ. ಅಂಥವನ ಚರಿತ್ರೆ ಹೇಳಿಯಪ್ಪ, ಅವನ ಕಥೆಯನ್ನು ಹೇಳಿ. ಕಸ್ಮಾನ್ ಮುಕುಂದೋ ಭಗವಾನ್ ಪಿತುರ್ಗೇಹಾದ್ವ್ರಜಂಗತಃ ಕ್ವವಾಸಂ ಜ್ಞಾತಿ ವಿಸ್ಸಾರ್ಧಂ ಕೃತವಾನ್ ಸಾತ್ವತಾಂ ಪತಿ. ಪರಮಾತ್ಮ ಎಲ್ಲ ಬಿಟ್ಟು ಹೋಗಿದ್ದಾನಲ್ಲ, ಯಾಕೆ ಹೋದ, ಏನಾಯಿತು, ಅದರ ಹಿನ್ನೆಲೆ ಏನು ಅಂತ ಇದನ್ನೆಲ್ಲ ಕೇಳಬೇಕು ಅಂತ ಕೇಳಿದಾಗ ಆಗ ಹೇಳ್ತಾರೆ, ಹಿಂದೆ ಯಾರ್ಯಾರು ರಾಕ್ಷಸರಾಗಿದ್ರಲ್ವ, ಆ ರಾಕ್ಷಸರೆಲ್ಲ ಸತ್ತ ನಂತರ ಈಗೆಲ್ಲ ರಾಜಸ್ಥಾನದಲ್ಲಿ ಬಂದು ಕೂತಿದ್ದಾರಂತೆ, ರಾಜರಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಹಿಂದೆಲ್ಲ ಸತ್ತು ಹೋಗಿದ್ರು ಕೆಲವರು ರಾಮಾವತಾರದಲ್ಲಿ, ಬೇರೆ ಪರಮಾತ್ಮ ಬೇರೆ ಬೇರೆ ಅವತಾರಗಳನ್ನು ತಾಳಿದಾಗೆಲ್ಲ ಎಲ್ಲರನ್ನೂ ಸಂಹಾರ ಮಾಡಿದ್ದ. ಆಗೇನು ಕಾಲನೇಮಿ ಅಂತ ಇದ್ನಲ್ಲ ಮೊದಲು, ಕಾಲನೇಮಿನೇ ಈಗ ಕಂಸ ಅನ್ನೋ ಹೆಸರಿನಿಂದ ಹುಟ್ಟಿದ್ದಾನೆ, ಕಂಸ ಅಂತಾಗಿದ್ದಾನೆ. ಇನ್ನೊಬ್ಬ ಇದ್ದ ದೈತ್ಯ ವಿಪ್ರಚಿತ್ತಿ ಅಂತ ಹೆಸರ ಒಂದು ವಿಪ್ರಚಿತ್ತಿ, ಅವನೇ ಈಗ ಜರಾಸಂಧ ಅನ್ನೋ ಹೆಸರಿನಿಂದ ಹುಟ್ಟಿದ್ದಾನೆ, ಅವನು ಸಂಹಾರ ಆಗಬೇಕು. ಅಷ್ಟೇ ಅಲ್ಲ, ಇನ್ನು ಶಿಶುಪಾಲ ದಂತವಕ್ರ ಅಂತ ಇಬ್ಬರೂ ಕೂಡ ಅವರು ದೈತ್ಯರಾಗಿ ಹುಟ್ಟಿದ್ದಾರೆ. ಎಷ್ಟು ವಿಚಿತ್ರ ಅಂದರೆ ಅವ್ರದ್ದು ಭಗವಂತನನ್ನು ಅಂತ್ಯಕಾಲದಲ್ಲಿ ಬರುವಾಗ ಯಾವ ರೀತಿ ಉಪಾಸನೆ ಮಾಡುತ್ತೀರೋ ಅದೇ ರೀತಿ ಆಗ್ತಾರೆ ಅನ್ನೋದಕ್ಕೆ ನಿದರ್ಶನ ಇದೆಲ್ಲವೂ ಕೂಡ. ಮೊದಲು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅಂತ ಇಬ್ಬರೂ ಕೂಡ ಬಂದವರೇ ಏನು ಮಾಡಿದರು, ಬಹಳ ಅನರ್ಥಗಳನ್ನು ಮಾಡಿದರು. ಆಗ ಪರಮಾತ್ಮ ನರಸಿಂಹನಾಗಿ ಬಂದ, ಅಂದರೆ ಉಗ್ರ ರೂಪವನ್ನು ತೋರಿಸಿದ. ಉಗ್ರ ರೂಪವನ್ನು ತೋರಿಸಿದ್ದಕ್ಕೆ ಏನಾಯಿತು, ಇವನು ಬಹಳ ಉಗ್ರ ಇದ್ದಾನೆ ಅಂತಲೇ ಅನ್ಕೊಂಡು ಹೋದನಂತೆ. ಆಮೇಲೆ ರಾವಣನಾದ, ಅವನು ಅಷ್ಟೇ ಉಗ್ರನಾದ ರಾವಣನಾಗಿ. ಆಮೇಲೆ ಇವನೇನು ಮಾಡಿದ್ದ, ಸಿಂಹಾಸನದಲ್ಲೇ ಕೂತುಬಿಟ್ಟ. ಸಿಂಹಾಸನದಲ್ಲಿ ಕೂತದ್ರಿಂದಾಗಿ ನಾನು ಸಿಂಹಾಸನದಲ್ಲಿ ಕೂಡಬೇಕು ಅನ್ನಿಸ್ತವನಿಗೆ. ಆದ್ದರಿಂದ ರಾವಣನಾಗಿ ಲಂಕಾಪಟ್ಟಣದ ಅಧಿಪತಿ ಆದನಂತೆ. ಅವನು ಉಪಾಸನೆ ಮಾಡಿದ್ರಿಂದ ಆ ಥರ. ಆಮೇಲೆ ಮುಂದೆ ಆಗಬೇಕಾದ್ರೆ ರಾಮ ಇದ್ದಾನಲ್ವ, ರಾಮ ಅವನನ್ನು ಮಹಾಪರಾಕ್ರಮಿ, ಅವನು ರಾಜನಾಗಿದ್ದಾನೆ ಅಂತ
ಉಪಾಸನೆ ಮಾಡಿದ್ರಂತೆ ಅಯೋಧ್ಯಾಧಿಪತಿ ಅಂತ. ಅವರು ಮುಂದೆ ಎಲ್ಲ ಏನಾದರೂ ಛೇದಿ ದೇಶದ ಅಧಿಪತಿಯಾದ ಶಿಶುಪಾಲ. ಹೀಗೆ ಏನೇನು ಉಪಾಸನೆ ಮಾಡುತ್ತಾರೋ ಅದದೇ ಆಗಿ ಬಂದ್ರಂತೆ. ಈಗ ಶಿಶುಪಾಲ ಅವನೇ ಶಿಶುಪಾಲನಾಗಿದ್ದಾನೆ, ದಂತವಕ್ರ ಇನ್ನೊಬ್ಬ ಬಂದಿದ್ದಾನೆ. ಹೀಗೆ ಇವರೆಲ್ಲ ದೈತ್ಯರು ಬಂದಿದ್ದಾರೆ. ಆಗ ಈ ದೈತ್ಯರ ಭಾರ ತಡಿಲಿಕ್ಕಾಗದೇನೆ ಭೂದೇವಿ ಏನು ಮಾಡಿದ್ಲಂತೆ, ಭೂಮಿರುದೃಪ್ತ ನೃಪವ್ಯಾಜ ದೈತ್ಯಾನಿ ಕಶತಾಯುತೈ ಗೌರ್ಭೂತ್ವಾಶ್ರುಮುಖಿ ಖಿನ್ನ ರುದಂತಿ ಕರುಣಂ ಯಥಾ. ಗೋರೂಪದಲ್ಲಿ ಎಲ್ಲ ದೇವತೆಗಳ ಹತ್ತಿರಕ್ಕೆ ಹೋದ್ಲು. ದೇವತೆಗಳೆಲ್ಲ ಸೇರಿಕೊಂಡು ಬ್ರಹ್ಮದೇವರ ಬಳಿ ಕರ್ಕೊಂಡು ಹೋದರು. ಆ ಬ್ರಹ್ಮದೇವರು ಅವರೇನು ಮಾಡಿದ್ರಂತೆ, ಪರಮಾತ್ಮನ ಬಳಿಗೆ ಮೇರು ಪರ್ವತದ ಮೇಲೆ ಹೋಗಿ ಭಗವಂತನನ್ನು ಸ್ತೋತ್ರ ಮಾಡಿದ್ರಂತೆ. ಪರಮಾತ್ಮನ ಸ್ತೋತ್ರ. ಆ ಸ್ತೋತ್ರ ಮಾಡುವಾಗ ಯಾವುದರಿಂದ ಮಾಡಿದರು ಅಂದರೆ ಪುಂಸೂಕ್ತ ಅಂತ, ಅಂದರೆ ಪುರುಷ ಸೂಕ್ತದಿಂದ ಸ್ತೋತ್ರ ಮಾಡಿದ್ರಂತೆ. ಆ ಪುರುಷ ಸೂಕ್ತದಿಂದ ಸ್ತೋತ್ರ ಮಾಡಿದ ಕೂಡಲೇ ಭಗವಂತ ಪ್ರತ್ಯಕ್ಷನಾದ ಅಂದ್ರೇನು, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅಂತ ಹೇಳ್ತಾರೆ. ಅವರು ಪುರುಷ ಸೂಕ್ತದಿಂದ ಪ್ರತಿಪಾದನೆ ಮಾಡಿ ಪರಮಾತ್ಮನನ್ನು ಹೊಗಳಿದಾಗ ಲಕ್ಷ್ಮೀದೇವಿಗೆ ಭಗವಂತ ಪ್ರತ್ಯಕ್ಷನಾಗಿ ಕಣ್ಣಿಗೆ ಕಂಡ. ಬ್ರಹ್ಮದೇವರಿಗೆ ಕಾಣಲಿಲ್ಲ, ಅವ್ರಿಗೆ ಕಿವಿ ಕೇಳಿಸ್ತಷ್ಟೇ. ಪರಮಾತ್ಮ ಮಾತಾಡಿದ್ದು ಕೇಳಿಸ್ತು, ಉಳಿದವ್ರಿಗೆ ಅದೂ ಇಲ್ಲ ಉಳಿದವರಿಗೆ. ಈ ಬ್ರಹ್ಮದೇವರು ಹಿಂಗೆ ಮಾತಾಡಿದ್ದಾರೆ ದೇವರು ಅಂತ ಹೇಳಬೇಕು, ಇವ್ರು ಕೇಳಿಸ್ಕೊಳ್ಬೇಕಷ್ಟೇ. ಆ ಸ್ಥಿತಿ ಅವರವ್ರ ಯೋಗ್ಯತಾನುಸಾರ ನಡೀತಂತೆ. ಎಲ್ಲ ಅವ್ರ ಯೋಗ್ಯತಾನುಸಾರ ನಡೀತು. ಆಗ ಪರಮಾತ್ಮ ಬಂದು ಹೇಳುತ್ತಾನೆ, ಏನು ಯೋಚನೆ ಮಾಡಬೇಡಿ, ನಾನೇ ಅವತಾರ ಮಾಡುತ್ತೇನೆ. ಆದರೆ ಬ್ರಹ್ಮದೇವರೇ, ನನಗಿಂತ ಮೊದಲು ಯಾರ್ಯಾರು ಎಲ್ಲೆಲ್ಲಿ ಅವತಾರ ಮಾಡಬೇಕು ನನ್ನ ಸೇವೆಗೆ ಅಂತ ಭಕ್ತರೆಲ್ಲ, ನನ್ನ ದೇವತೆಗಳೆಲ್ಲ ಕಾಯ್ತಿರ್ತಾರೆ, ಅವ್ರನ್ನ ಕಳಿಸಿಕೊಡ್ರಿ ಅಂತ ಹೇಳಿದರು. ಆಯಿತು ಅಂತ ಒಬ್ಬೊಬ್ಬ ದೇವತೆಗಳು ಕೂಡ ಬಂದರು. ಅವರೆಲ್ಲರೂ ಕೂಡ ಒಂದೊಂದು ಕಡೆ ಅವತಾರಗಳನ್ನು ಮಾಡುತ್ತಾರೆ. ಅವರವ್ರದ್ದು ಅಲ್ಲಲ್ಲೇ ಬರ್ತದೆ, ಅದನ್ನು ಹೇಳ್ತೇನೆ ಮುಂದೆ ಹೋದಂತೆ. ಇಂತಿಂಥವ್ರು ಇಂಥ ಅವತಾರ ಅಂತ. ಅಂತೂ ಇಷ್ಟಾಯಿತು. ಅವತಾರ ಮಾಡಬೇಕು ಅಂದಾಗ ಅದೇ ಸಂದರ್ಭದಲ್ಲಿ ಏನಾಯಿತು, ವಸುದೇವ ಮತ್ತು ದೇವಕಿ ಅಂತ ಇವರಿಬ್ಬರಿಗೂ ಕೂಡ, ಇನ್ನು ಉಳಿದವ್ರದೆಲ್ಲ ಚರಿತ್ರೆ, ಚಂದ್ರವಂಶದ ರಾಜರುಗಳ ಚರಿತ್ರೆ ಹಿಂದೆ ಬಂದಿದೆ, ಅದರಿಂದ ನಾನು ಅದನ್ನೇನು ಸ್ಪರ್ಶ ಮಾಡುತ್ತಿಲ್ಲ. ವಸುದೇವ ದೇವಕಿಯರದ್ದು ಕೂಡ ವಿವಾಹ ಅನ್ನೋದು ಆಯಿತು ಅನ್ನೋದರ ತನಕಲ್ಲೂ ಕೂಡ ಬಂದಿದೆ ಅಲ್ಲಿ. ಆಮೇಲೆ ಅವ್ರದ್ದು ಮುಂದುವರೆದಂಥ ಭಾಗ ಏನಾಯಿತು ಅಂತ ಇಲ್ಲಿ ಅವನಿಗೆ ಆಕಾಶವಾಣಿ ಆಯಿತು. ಆಕಾಶವಾಣಿ ಆದ ಕೂಡಲೇ ಅಶರೀರವಾಣಿ ಅಂತಾರಲ್ಲ, ಆಕಾಶವಾಣಿ. ಆ ಪತಿಪ್ರಗ್ರಹಿಣಂ ಕಂಸಂ ಆಭಾಷ್ಯಾಹ ಶರೀರವಾಕ್ ಅಸ್ಯಾಸ್ತ್ವಾಂ ಅಷ್ಟಮೋ ಗರ್ಭೋ ಹಂತಾಯಾಂ ನಯಸೇ ಬುಧಾ. ಈ ನಿನ್ನ ತಂಗಿಯ ಗರ್ಭದಲ್ಲಿ ಹುಟ್ಟುವಂತಹ 8ನೇ ಗರ್ಭ ನಿನ್ನ ಮೃತ್ಯು ಅಂತ ಆಕಾಶವಾಣಿ ಆಯಿತು. ಈ ಆಕಾಶವಾಣಿ ಆದದ್ದು ನೋಡಿ ತಲೆ ಕೆಡ್ತವನಿಗೆ. ಕೂಡಲೇ ಏನು ಮಾಡಿದ್ನಂತೆ, ಆ ತನ್ನ ತಂಗಿ ಅಂತಲೂ ಕೂಡ ನೋಡದೆ ಅವಳ ತಲೆಮುಡಿಗೆ ಕೈ ಹಾಕಿದ. ಕೈ ಹಾಕಿ ಎಳ್ಕೊಂಡು ಬಂದಂತೆ. ಎಳ್ಕೊಂಡ್ಬಂದು ಈಗಲೇ ಕೊಂದುಬಿಡ್ತೇನೆ ನಿನ್ನ ಅಂತ ನಿಂತ. ಆ ಆಕಾಶವಾಣಿ ಅಂದರೆ ಅಷ್ಟು ಬಹಳ ನಡೆಯುವಂಥ ಮಾತು ಅಂತ ಅರ್ಥ. ನಡೀತದೆ, ಆ ವಾಕ್ಯ ನಡೀತದೆ ಅಂತ. ಯಾಕೆ ಅಂದರೆ ಆಕಾಶವಾಣಿ ಅಂತ ಎಲ್ಲೆಲ್ಲಿ ಪುರಾಣದಲ್ಲಿ ಇದೊಂದು ಬರ್ತಿರ್ತದೆ, ಆಕಾಶವಾಣಿ ಅಂತ ಬರ್ತಿರ್ತದೆ. ಮತ್ತು ಆಕಾಶವಾಣಿ ಅಂದರೆ ಹಳೆಯ ಮಂದಿಗೆಲ್ಲ ನೆನಪು ಮರೋದು ಧಾರವಾಡಿ ನೆನಪು ಬಂದ್ಬಿಡ್ತದೆ. ಅದಲ್ಲ ಮತ್ತೆ ಇದು ಆಕಾಶವಾಣಿ ಅಂತಂದರೆ ಎಲ್ಲೇ ಪುರಾಣದಲ್ಲಿ ಆಕಾಶವಾಣಿ ಅಂತ ಬಂದರೆ ಜಗಾದ ಗಗನಸ್ಥಿತೋಯಂ ವಾಯು ಅಂತ, ವಾಯುದೇವರ ಮಾತನ್ನೇ ಆಕಾಶವಾಣಿ ಅಂತ ಕರೆಯೋದು. ಎಲ್ಲೇ ಏನಾದರೂ ಪುರಾಣದಲ್ಲಿ ಬಂತು ವಾಕ್ಯ, ಎಲ್ಲಾದರೂ ಆಕಾಶವಾಣಿ ಆಯಿತು ಅಂದ್ರೆ ಅರ್ಥ ಏನು, ವಾಯುದೇವರೇ ಹೇಳಿದರು ಅಂತ ಅರ್ಥ. ಅದಕ್ಕೆ ಜಗಾದ ವಾಯು ಗಗನಸ್ಥಿತೋಯಂ, ಇದೆಲ್ಲ ಆಚಾರ್ಯರು ಕೊಡುವಂಥ ನಿರ್ಣಯಗಳಿವೆಲ್ಲ. ಹಾಗೆ ಗಗನಸ್ಥಿತೋಯಂ ವಾಯು ಜಗಾದ, ಅವರೇ ಹೇಳಿದರು ಅಂತ ಅರ್ಥ. ಹಾಗೆ ಪುರಾಣಗಳಲ್ಲಿ ಏನೇ ಬಂದರೂ ಇಂಥ, ಆದರೆ ಸ್ಪೆಷಲ್ಲಾಗಿ ಏನಾದರೂ ಹೇಳಿದರೆ ಮಾತ್ರ ಅಪವಾದ ಇರ್ತದಷ್ಟೇ, ಇಲ್ದಿದ್ರೆ ಇಲ್ಲ. ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲೂ ಕೂಡ ವಾಯುದೇವರು, ಅಶರೀರವಾಣಿ ಅಂದ ಕೂಡಲೇ ಆಕಾಶವಾಣಿ ಅಂದ ಕೂಡಲೇ ಅದೆಲ್ಲ ಏನು ವಾಯುದೇವರು ಅಂತ ತಿಳ್ಕೊಳ್ಬೇಕು. ಆ ವಾಯುದೇವರು ಹೇಳಿದ್ದಾರೆ, ಆ ಮಾತು ಸತ್ಯ ಆಗೇ ಆಗತ್ತೆ ಅಂತ ಗೊತ್ತಾಯಿತು. ಆ ಕೂಡಲೇ ಏನು ಮಾಡಿದ್ನಂತೆ, ಶ್ಲಾಘನೀಯ ಗುಣಶೂರೈ ಭವಾನ್ ಭೋಜ ಯಶಸ್ಕರ ಸಕಥಂ ಭಗಿನೀಂ ಹನ್ಯಾಹ ಸ್ತ್ರೀಯಂ ಉದ್ವಾಹ ಪರ್ವಣಿ. ಈಗ ತಾನೇ ತಂಗಿ ಮದುವೆ ಮಾಡಿದ್ದಿ, ಅದಲ್ಲದೆ ನೀನು ಎಂಥವನು ಅಂತಂದರೆ ಭಾರೀ ಹೊಗಳಿಸ್ಕೊಳ್ಳುವಂಥ ವ್ಯಕ್ತಿ ನೀನು, ಹೊಗಳಿಸ್ಕೊಳ್ಬೇಕಾದಂಥವನು ನೀನು.
ಅದರಲ್ಲೂ ಕೂಡ ನೀನು ಎಲ್ಲರೂ ಹೊಗಳುತ್ತಾರೆ ಅಂತ ಅದರಲ್ಲಿ ತಂಗಿಯನ್ನು ಕೊಂದಿ ಅಂತ ಗೊತ್ತಾದರೆ ಎಲ್ಲ ನಿನ್ನನ್ನು ತೆಗೊಳ್ಳಿಕ್ಕೆ ಶುರು ಮಾಡುತ್ತಾರೆ. ಮತ್ತು ನೀನೊಬ್ಬ ಶೂರ ನೀನು ಶೂರನಾದಂಥ ವ್ಯಕ್ತಿ ಹೋಗಿ ಹೆಣ್ಣಿನ ಮೇಲೆ ಕೈ ಮಾಡ್ತಾರೆ ಯಾರಾದರೂ ಕೂಡ ತಪ್ಪು ಮಾಡ್ತಾ ಇರುವಂತಹದ್ದು. ನಿನಗದು ಯಶಸ್ಕರನೂ ಅಲ್ಲ, ನಿನಗೆ ಯಶಸ್ಸು ಕೊಡೋದಿಲ್ಲ ಅದು. ಆದ್ದರಿಂದ ನಿನ್ನ ತಂಗಿಯನ್ನು ಕೊಲ್ಲಿಕ್ಕೆ ಹೋಗಬೇಡ ಅಂತ ಅವನು ಕೇಳ್ಕೊಳ್ತಾನೆ. ಕೇಳ್ಕೊಂಡದ್ದಕ್ಕೆ ಆಯಿತು ಅಂತ ಬಿಟ್ಟುಬಿಡ್ತಾನೆ. ಬಿಟ್ಟಾದ ನಂತರ ಏನಾಯ್ತಂತೆ, ಸರಿ ಆದರೆ ನೀವು ನನ್ನ ಸೆರೆಮನೆಯಲ್ಲೇ ಇರಬೇಕು ಅಂತ ಸೆರೆಮನೆಗೆ ಹಾಕಿಬಿಟ್ಟ. ಸೆರೆಮನೆಗೆ ಹಾಕಿ ಸೆರೆಮನೆಯಲ್ಲಿ ಕೂಡಿಸಿ ಆಮೇಲೆ ಅವನನ್ನು ಇಬ್ಬರನ್ನು ಕೂಡ ಒಂದೇ ಸೆರೆಮನೆಯಲ್ಲಿ ಇಟ್ಟಿದ್ದ. ಮಕ್ಕಳು ಹುಟ್ಟಿದರೆ ನೋಡೋಣ ಅಂತ ಕಾಯ್ತಿದ್ದ. ಸರಿಯಾಗಿ ಒಂದು ಕೆಲವೇ ದಿವಸಕ್ಕೆ ಒಂದು ಮಗು ಹುಟ್ಟಿತಂತೆ. ಆ ಮಗು ಹುಟ್ಟಿತು ನೋಡಿ. ಹುಟ್ಟಿದ ಕೂಡಲೇ ಏನಾಯಿತು, ಆ ಮಗುವನ್ನು ಈ ವಸುದೇವನೇ ಕರ್ಕೊಂಡು ಹೋಗಿ ಆ ಕಂಸನಿಗೆ ಕೊಟ್ಟನಂತೆ. ನೋಡಪ್ಪ ಮಗು ಹುಟ್ಟಿದೆ, ಏನು ಮಾಡ್ತೀವೋ ಮಾಡ್ಕೊಂಬಿಡು ಅಂತ. ಹುಟ್ಟಿದ ಮಕ್ಕಳೆಲ್ಲ ಕೊಡ್ತೀನಿ ಅಂದ್ಬಿಟ್ಟ ಅವನು. ಸರಿ ಆಯಿತು ಅಂತ ಇವನೇನು ಹೇಳ್ದ, ಅಲ್ಲೋ ನನ್ನ ಮೃತ್ಯು ಅಂದರೆ 8ನೇ ಗರ್ಭ, ಇದೇನು ಮಾಡಲ್ಲ ನನ್ನನ್ನು, ಇರಲಿ ಕರ್ಕೊಂಡು ಹೋಗಿ ನೀನು ಅಂತಂದ. ಕರ್ಕೊಂಡು ಹೋಗಿ ಏನು ತೊಂದರೆ ಇಲ್ಲ ಅಂತ. ಆಯಿತು ಅಂತ ಇವನು ಕರ್ಕೊಂಡು ಹೋದ. ಅಷ್ಟರಲ್ಲೇ ಏನಾಯಿತು, ನಾರದ ಮಹರ್ಷಿಗಳು ಬಂದರು ನೋಡ್ರಿ. ಆ ಬಂದಂಥ ನಾರದ ಮಹರ್ಷಿಗಳು ಅವರು ಹೇಳಿದ್ರಂತೆ, ಕಂಸ ಅಲ್ಲೋ ಮಗು ಹುಟ್ಟಿದೆ ಅಂತೆ ಕೂತಿಯಲ್ಲ ನೀನು ಅಂದ. ಸುಮ್ಮನೆ ಯಾಕೆ ಕೂತೀನಿ? ಇಲ್ಲ, ಅದು ಹುಟ್ಟಿರುವಂಥದ್ದು ಮೊದಲನೇ ಮಗು, ನನ್ನನ್ನು ಕೊಲ್ಲುವಂಥ ಮಗು ಅಂತಂದರೆ 8ನೇ ಗರ್ಭ, ಅದರಿಂದ ನನಗೇನು ಭಯ ಇಲ್ಲ, ಇರಲಿ ಬೆಳ್ಕೊಳ್ಳಿ ಪಾಪ ಅಂದ್ಬಿಟ್ಟೆ ಅಂತಂದು. ಅದಕ್ಕೆ ಈ ನಾರದರು ಹೇಳಿದ್ರಂತೆ, ಅಯ್ಯೋ ಏನು ಮಾತಾಡ್ತೀಯೋ ಕಂಸ ನೀನು, ಅದು ಆಕಾಶವಾಣಿ ಅಂದರೆ ದೇವತೆಗಳು ಆಡಿದ ಮಾತು. ದೇವತೆಗಳ ಮಾತು ನಿನಗೆ ಅರ್ಥ ಆಗ್ತದೇನೋ ಅಂತ ಕೇಳಿ. ಏನು 8ನೇ ಮಗು ಅನ್ನೋದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದೇನಿದೆ? 8 ಅಂತಷ್ಟೇ ಹೇಳಿದ್ದಾರೆ ಅವರು. ಯಾವ 8 ಅಂತ ಹೇಳಿದ್ರೇನು ಅಂತ ಕೇಳಿದ್ರು. ಯಾವ 8? ಮೊದಲಿಂದ ಎಣಿಸಿದರೆ ಕೊನೆಯದು 8 ಆಗ್ತದೆ, ಕೊನೆಯದರಿಂದ ಎಣಿಸಿದರೆ ಮೊದಲನೇದು 8 ಆಗ್ತದೆ, ಮಧ್ಯದಲ್ಲಿ ಎಣಿಸಿದರೆ ಯಾವುದು 8 ಆಗ್ತದೆ ಅಂತ ಹೆಂಗೆ ಗೊತ್ತೋ ನಿನಗೆ ಅಂತಂದು. ಇವನು ಹೇಳಿದ, ಅಯ್ಯೋ ನನ್ನ ತಲೆಗೆ ಹೊಳಿಲಿಲ್ಲಲ್ಲ, ಅದಕ್ಕೆ ಹೇಳಿದ ಪೆದ್ದ ನೀನು ಅಂತಂದರು ನಾರದರು. ಅದಕ್ಕೆ ಕಡೆಗೇನು ಮಾಡಿದ, ಹಾಗಾರೇನು ಇಲ್ಲ, ಹಾಗಾರೆ ಹುಟ್ಟಿದ್ದೆಲ್ಲ ಕೊಲ್ತೇನೆ ನಾನು ಅಂತ ಹೋದ. ಎಲ್ಲ ಮಕ್ಕಳನ್ನು ಕೂಡ ಕೊಲ್ಲಿಕ್ಕೆ ಶುರು ಮಾಡಿದ್ನಂತೆ. ಒಂದೊಂದನ್ನು ಕೂಡ ಎತ್ತಿ ನೆಲಕ್ಕೆ ಹೊಡೆಯೋದು, ಕೊಲ್ಲೋದು, ಹಸುಗೂಸುಗಳನ್ನು ಕೊಲ್ಲೋದಂತೆ. ಅವ್ರನ್ನ ಕೊಲ್ತಾ ಇದ್ದ. ಹತೇಶು ಷಟ್ಸು ಬಾಲೇಶು ದೇವಕ್ಯಾ ಔಗ್ರಸೇನಿನಾ ಸಪ್ತಮೋ ವೈಷ್ಣವಂ ಧಾಮ ಯಮನಂತಂ ಪ್ರಚಕ್ಷತೆ. ಆಗ 6 ಗರ್ಭಗಳು ಕೂಡ ಹೋದುವಂತೆ. ಇವರೆಲ್ಲ ಯಾರು ಅಂದರೆ ಷಡ್ಗರ್ಭಾಸುರರು ಅಂತ ಕರೀತಾರೆ. ಷಡ್ಗರ್ಭಾಸುರರು ಅಂತ ಇವರು ಏನಾಯಿತು ಅಂದರೆ, ಈ ಮರೀಚಿ ಅಂತ ಏನು ಋಷಿಗಳಿದ್ದಾರೆ, ಮರೀಚಿ ಋಷಿಗಳಿಗೆ ಮಕ್ಕಳಿವರು ಮೊದಲು 6 ಜನ ಮಕ್ಕಳು. ಏನೋ ಒಂದು ತಪ್ಪು ಮಾಡಿದರು ಅಂತ ರಾಕ್ಷಸರಾಗಿ ಹುಟ್ಟ್ರಿ ಅಂತ ಶಾಪ ಬಂತು. ಆಗ ರಾಕ್ಷಸರಾಗಿ ಹುಟ್ಟಿದ್ರಿ ಇವರು. ಹುಟ್ಟಿದಾಗ ಏನಾಯಿತು, ಇವರು 6 ಜನರು ಕೂಡ ರಾಕ್ಷಸರಾದ್ರಲ್ವ. ಎಲ್ಲಿ ಹುಟ್ಟಿದ್ರು ಇವರು ಅಂದರೆ 6 ಜನರು ಈ ಹಿರಣ್ಯಾಕ್ಷ ಅಂತ ಒಬ್ಬ ದೈತ್ಯ ಇದ್ನಲ್ಲ, ಆ ಹಿರಣ್ಯಾಕ್ಷನಿಗೊಬ್ಬ ಮಗ ಇದ್ದ. ಅವನ ಹೆಸರೇನೆ ಕಾಲನೇಮಿ. ಆ ಕಾಲನೇಮಿನೇ ಈಗ ಕಂಸನಾಗಿ ಹುಟ್ಟಿದ್ದಾನೆ. ಕಾಲನೇಮಿನೇ ಕಂಸ. ಆ ಕಾಲನೇಮಿ ಇದ್ನಲ್ಲ, ಕಾಲನೇಮಿಗೆ ಇವರು 6 ಜನ ಮಕ್ಕಳಾಗಿ ಹುಟ್ಟಿದ್ರಂತವಾಗ. ಈ 6 ಜನ ಮಕ್ಕಳಾಗಿ ಹುಟ್ಟಿದಾಗ ಏನಾಯಿತು, ಕಡೆಗೆ ಈ 6 ಜನರು ಕೂಡ ಏನಾದರೂ ಒಂದು ಒಳ್ಳೆ ವರ ಪಡ್ಕೊಳ್ಬೇಕು ನಾವು ಅಂತ ಹೋಗಿ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ್ರಂತೆ. ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ಒಳ್ಳೆ ವರ ಕೇಳಿ, ಏನು ವರ ಅಂದರೆ ಬ್ರಹ್ಮದೇವರನ್ನ ಕೇಳಿದ್ರಂತೆ, ಸ್ವಾಮಿ ನಮಗೆ ಸಾವು ಬರಬಾರ್ದು, ಒಂದಿಷ್ಟು ವರ್ಷ ನಾವು ಸಾಯಬಾರ್ದು ಅಂತ ವರ ಕೇಳಿದರು. ಸರಿ, ಬ್ರಹ್ಮದೇವರು ತಥಾಸ್ತು ಅಂದರು. ತಥಾಸ್ತು, ಆಯಿತು ನಿಮಗಂಥ ವರ ಕೊಡ್ತೇನೆ, ಆಯಿತು ಅಂತ ಆಯಿತು. ವರ ಕೊಟ್ಟರು. ವರ ಕೊಟ್ಟಾದ ನಂತರ ಇವರು ವಾಪಸ್ ಮನೆಗೆ ಬಂದ್ರಂತೆ. ಬರುವಾಗ ಎದುರಿಗೆ ಹಿರಣ್ಯಕಶಿಪು ಬಂದ. ಹಿರಣ್ಯಕಶಿಪು ಎದುರಿಗೆ ಹಿರಣ್ಯಕಶಿಪು ಬಂದು ಕೇಳಿದ, ಎಲ್ಲಿ ಹೋಗಿದ್ರೋ ನೀವು ಅಂತ ಕೇಳಿದ. ಇಲ್ಲ, ಹಿಂಗೆ ಬ್ರಹ್ಮದೇವ್ರ ಹತ್ರ ಹೋಗಿ ವರ ಕೇಳ್ಕೊಂಡು ಬರಬೇಕು ಅಂತ ಹೋಗಿದ್ವಿ, ನಾವು ಬ್ರಹ್ಮದೇವ್ರ ಹತ್ರ ವರ ಕೇಳಿದ್ವಿ, ಅವಧ್ಯತ್ವ ವರ ಕೇಳಿದ್ವಿ ಅಂತಂದ್ರೆ ಅವರು. ಇವನಿಗೆ ಸಿಟ್ಟು ಬಂತು, ಇವನಿಗೆ ಹಿರಣ್ಯಕಶಿಪಿಗೆ. ಯಾಕೆಂದರೆ ಅಲ್ಲ, ವರ ಕೊಡಲಿಕ್ಕೆ ಅಂತ ನಾನಿರಬೇಕಾದ್ರೆ ಹೋಗಿ ಬ್ರಹ್ಮದೇವ್ರ ಹತ್ರ ಕೇಳಿದ್ರಲ್ಲ, ಎಂಥ ಅಪರಾಧ ಮಾಡಿದ್ರಿ. ಅಲ್ಲ, ಮುಟ್ಟಾಳ ಮತ್ತು ತಾನು ಕೇಳಿದ್ದು ಬ್ರಹ್ಮದೇವ್ರ ಹತ್ರ ಕೇಳ್ಕೊಂಬಂದಾನೆ ಅಲ್ವಾ, ತಾನು ಅಲ್ಲೇ ಮಾಡ್ಕೊಂಬಂದದ್ದು. ಆದರೆ ಅವನಿಗೆ ಎಷ್ಟು ಅಹಂಕಾರ ಅಂದರೆ, ನಾನಿರುವಾಗ ನನ್ನನ್ನು ತಪಸ್ಸು ಮಾಡಬೇಕಿತ್ತು, ನನ್ನನ್ನು ಬಿಟ್ಟು ಇನ್ಯಾರೋ ಬ್ರಹ್ಮದೇವರನ್ನು ಹೋಗಿ ತಪಸ್ಸು ಮಾಡಿರಲ್ಲ ನೀವು ಅಂತ
ನೀವು ಸಾಯಬಾರ್ದು ಅಂತ ವರ ಕೇಳಿರಲ್ಲ, ನಿಮ್ಮ ಅಪ್ಪನ ಕೈಯಲ್ಲೇ ಸಾಯಿರ್ ನೀವು ಅಂತ ಶಾಪ ಹಾಕಿದ್ರಂತೆ. ನಿಮ್ಮ ಅಪ್ಪನ ಕೈಯಲ್ಲೇ ಸಾಯಿರ್ ನೀವು ಅಂತ ಶಾಪ. ಏನು ಮಾಡಬೇಕು? ಆ ಕಡೆ ಬ್ರಹ್ಮದೇವರು ನೋಡಿದರೆ ಸಾವಿಲ್ಲ ಅನ್ನೋ ವರ ಕೊಟ್ಟಿದ್ದಾರೆ, ಈ ಕಡೆ ಇವನು ನೋಡಿದರೆ ಏನು ಮಾಡಿದ, ನಿಮ್ಮ ಅಪ್ಪನ ಕೈಯಲ್ಲೇ ಸಾಯಿರಿ ಅಂತ ಬೇರೆ ಶಾಪ ಹಾಕಿದ. ಅಂದರೆ ಶಾಪ ಹಾಕಿದ್ದು ಒಳಗಡೆ ಜಯನೂ ಇದ್ನಲ್ವ, ಭಕ್ತ ಅವನ ಮಾತು ಸತ್ಯ ಆಗಬೇಕು. ಯಾಕೆ? ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ಅಂತ ಹೇಳಿದ್ದಾನಲ್ಲ, ಆದ್ದರಿಂದ ಅವನ ಮಾತು ಸತ್ಯ ಮಾಡಬೇಕು. ಏನು ಮಾಡಬೇಕು? ಅದಕ್ಕೇನು ಮಾಡಿದಂತೆ ಪರಮಾತ್ಮ ಮುಂದೆ ಲಕ್ಷ್ಮೀದೇವಿಗೆ ಒಂದು ರೂಪ ಯೋಗಮಾಯ ಅಂತ ಕರೀತಾರೆ, ಯೋಗಮಾಯ ಅಂತ. ಆ ಯೋಗಮಾಯ ಎನ್ನುವಂಥ ರೂಪ ಏನಿದೆಯಲ್ವಾ, ಆ ಲಕ್ಷ್ಮೀ ರೂಪಕ್ಕೆ ಪರಮಾತ್ಮ ಆಜ್ಞೆ ಮಾಡಿದ್ನಂತೆ ದೇವರು. ನೀನೇನು ಮಾಡಬೇಕು ಅಂತಂದರೆ, ಲಕ್ಷ್ಮೀ ಕೆಲವು ಪ್ರಸಂಗಗಳಲ್ಲಿ ನಿನ್ನ ಕೆಲಸ ಇದೆ ಅಂತ ಆ ಕೆಲಸಗಳನ್ನೆಲ್ಲ ಹೇಳಿದ್ನಂತೆ ಪರಮಾತ್ಮ, ಯೋಗಮಾಯ ಅಂತ. ಆ ಯೋಗಮಾಯ ರೂಪಕ್ಕೆ ಹೇಳಿದ, ನೀನೇನು ಮಾಡಬೇಕು? ಏನು ಮಾಡಬೇಕು ಅಂದರೆ, ಒಂದು ಆ ಷಡ್ಗರ್ಭಾಸುರರನ್ನು ಪಾತಾಳಕ್ಕೆ ಕರ್ಕೊಂಡು ಹೋಗಿ ಮಲಗಿಸ್ಬೇಕು, ನಿದ್ದೆ ಬರುವಂತೆ ಮಾಡಬೇಕು. 1 ವರ್ಷದ ತನಕಲೂ ಕೂಡ ಒಬ್ಬೊಬ್ಬರು ನಿದ್ದೆ ಹೊಡಿಬೇಕು. ಅವರು ಒಂದೊಂದು ವರ್ಷಕ್ಕೆ 6 ವರ್ಷ ಹೀಗೆ ಒಬ್ಬೊಬ್ಬರು ನಿದ್ದೆ ಹೊಡಿತಿರಬೇಕು. ಅವ್ರು ನಿದ್ದೆ ಹೊಡಿಯಬೇಕಾದ್ರೆ ಏನು ಮಾಡಬೇಕು? ಯದ್ಯಪಿ ನಿಜ ಹೇಳಬೇಕು ಅಂದರೆ ಜೀವರೇನಿದ್ದಾರಲ್ವ, ಜೀವರು ಸಾಂಶರಲ್ಲ. ಸಾಂಶರು ಅಂತಂದರೆ ಜೀವರಿಗೆ ಅಂಶ ಇರೋದಿಲ್ಲ, ದೇವತೆಗಳಿಗೆ ಅಂಶ ಇರ್ತದೆ. ದೇವತೆಗಳಿಗೆ ನೀವು ವಿಷ್ಣು ತೀರ್ಥರು ಇಲ್ಲಿ ವೃಂದಾವನದಲ್ಲಿ ಸನ್ನಿಹಿತರಾಗಿದ್ದಾರೆ, ಅವರೆಲ್ಲ ಮಾಧ್ವಯತಿಗಳಾಗಿದ್ದಾರೆ ಅಂತಂದ ಮೇಲೆ ಅವರೆಲ್ಲರೂ ಕೂಡ ದೇವಾಂಶ ಸಂಭೂತರು ಅಂತಲೇ ಅರ್ಥ, ದೇವಾಂಶರವರೆಲ್ಲರೂ ಕೂಡ. ಹಾಗಾಗಿ ನೀವೇನಾದರೂ ಸ್ವಾಮಿಗಳದ್ದು ಮೃತ್ತಿಕಾ ವೃಂದಾವನ ಅಂತ ಇನ್ನೆಲ್ಲೋ ಒಂದು ಕಡೆ ಸ್ಥಾಪನೆ ಮಾಡಿದ್ರಿ ಅಂದರೆ ಅಲ್ಲೂ ಒಂದು ರೂಪದಲ್ಲಿ ಬರ್ತಾರೆ ಅವರು. ಇನ್ಯಾವುದೋ ಊರಲ್ಲಿ ಸ್ಥಾಪನೆ ಮಾಡಿದರೆ ಅಲ್ಲೂ ಬರ್ತಾರೆ. ಹಿಂಗೆ ನೀವು ಎಲ್ಲೆಲ್ಲಿ ಸ್ಥಾಪನೆ ಮಾಡ್ತೀರೋ ಅಲ್ಲೆಲ್ಲ ಬರ್ತಾರೆ. ರಾಘವೇಂದ್ರ ಸ್ವಾಮಿಗಳು ಹಾಗೆ, ಅವರು ಮಂತ್ರಾಲಯದಲ್ಲಿ ಮಾತ್ರ ಅಲ್ಲ, ಎಲ್ಲೆಲ್ಲಿ ವೃಂದಾವನ ಸ್ಥಾಪನೆ ಮಾಡ್ತೀರೋ ಅಲ್ಲೆಲ್ಲ ಕಡೆ. ಮತ್ತೇನು ಅವರೆಲ್ಲ ಬರಬೇಕು ಅಂದರೆ ಸಾಮಾನ್ಯ ಏನಲ್ಲ, ಅವರು ಬರಬೇಕು ಅಂತಂದರೆ ಒಂದೊಂದು ಕಡೆ ಮೃತ್ತಿಕೆನೇ ಬೇಕು ಅಂತೇನಿಲ್ಲ ರಾಘವೇಂದ್ರ ಸ್ವಾಮಿಗಳಿಗೆ. ಅವರಿಗೆ ಸುಮ್ಮನೆ ವೃಂದಾವನ ಇಟ್ಟರು ಬಂದು, ಈ ಹೊನ್ನಾಳಿ ಅಂತ ಒಂದು ಊರಿದೆ, ಹೊನ್ನಾಳಿ ಅಂತ, ಅಲ್ಲಿ ಮೃತ್ತಿಕಾ ವೃಂದಾವನ ಇಲ್ಲ, ಅಲ್ಲಿ ಮೃತ್ತಿಕಾ ಇಲ್ಲ. ಯಾಕೆ ಅಂದರೆ ಮೃತ್ತಿಕಾ ತಂದಿದ್ರಂತೆ, ಅಷ್ಟರಲ್ಲಿ ಯಾರೋ ಏನೋ ಸ್ನಾನ ಮಾಡಿಕೊಂಡು ಗರ್ಭಗುಡಿ ಒಳಗೆ ಹೋಗಿಬಿಟ್ರು, ಹೋದವರು ಮತ್ತು ಹೊರಗೆ ಬರಲಿಲ್ಲ. ಆಮೇಲೆ ಅಲ್ಲಿ ಮೃತ್ತಿಕಾ ಹಾಕಿ ಇಡ್ಲಿಕ್ಕೆ ಹೋದರೆ ಅಲ್ಲಿ ಹೇಳಿದ್ರಂತೆ, ಈಗಾಗಲೇ ನಾನು ಇಲ್ಲಿ ಕೂತೀನಿ, ನನ್ನ ತಲೆ ಮೇಲೆ ಕಲ್ಲಿಡಬೇಡ್ರು ಅಂದ್ರಂತವ್ರು. ಅಂದರೆ ಅವರೇ ಬಂದು ಸ್ವತಃ ಕೂತ್ಬಿಡ್ತಾರೆ. ಇನ್ನೊಂದಿದೆ ಗುತ್ತಲ್ ಅಂತಿದೆ ಒಂದೂರು, ಗುತ್ತಲ್ ಇಲ್ಲಿ ಹತ್ತಿರದಲ್ಲಿ. ಆ ಗುತ್ತಲದಲ್ಲಂತೂ ಏನು ಅಂದರೆ ಬರೀ ಮಂತ್ರಾಕ್ಷತೆ ಹಾಕಿದ್ದಾರೆ, ಅಲ್ಲಿ ಮೃತ್ತಿಕಾ ಇಲ್ಲ, ಅಲ್ಲಿ ಸನ್ನಿಹಿತರಾಗಿದ್ದಾರೆ. ಅವರೆಲ್ಲ ಏನು ಅಂದರೆ ಸಾಂಶರು ಅಂತ ಅರ್ಥ. ನಮಗೆ ಹಂಗಾಗಲ್ಲ, ನಾವಿಲ್ಲಿ ಕೂತೀವಿ ಅಂದರೆ ಇಲ್ಲೇ ಅಷ್ಟೇ, ಮತ್ತು ಇನ್ನೊಂದು ಕಡೆ ಹೋಗ್ತೀವಿ ಇನ್ನೊಂದು ರೂಪದಿಂದ, ಅದೆಲ್ಲ ಆಗೋದಿಲ್ಲ ನಮಗೆ. ನಮ್ಮದು ನಿರಂಶರು ಅಂತ ಹೇಳ್ತಾರೆ, ನಾವೆಲ್ಲ ನಿರಂಶರು, ಆದರೆ ಅವರು ಮಾತ್ರ ಸಾಂಶರು. ಹಾಗೆ ಇವರು ನಿರಂಶರಾಗಿದ್ದರು. ಇವರನ್ನೇನು ಮಾಡಿದ್ಲಂತೆ ಲಕ್ಷ್ಮೀದೇವಿ, ಮಲಗಿಸಿದ ನಂತರ ಅವರಿಗೆ ಬ್ರಹ್ಮದೇವರ ವರ ಇತ್ತು, ಒಂದು ಅವರಿಗೆ ಸಾವಿಲ್ಲ ಅಂತ. ಅದಕ್ಕೆ ನಿದ್ದೆ ಬರುವಂತೆ ಮಾಡಿ ಒಳಗಡೆ ಹೋಗಿ ಲಕ್ಷ್ಮೀದೇವಿ ಆ ಜೀವ ಏನಿದೆ ಜೀವವನ್ನು ಕತ್ತರಿಸಿದ್ಲಂತೆ. ಎಷ್ಟು ಸೂಕ್ಷ್ಮ ಅಂತ ಹರಿಕಥಾಮೃತಸಾರದಲ್ಲಿ ಹೇಳಿದ್ದಾರೆ ಜೀವ. ಅಂಥ ಜೀವವನ್ನು ಕತ್ತರಿಸಿದ್ರಂತೆ. ಕತ್ತರಿಸಿ ಆ ಜೀವವನ್ನು ಪೂರ್ಣವಾಗಿ ಕತ್ತರಿಸಿ ಆದ ನಂತರ ಏನಾಯ್ತಂತೆ, ಅದರಲ್ಲಿ 2 ಭಾಗ ಮಾಡಿ ಜೀವವನ್ನು, ಆ ಒಂದು ಭಾಗ ಜೀವವನ್ನು ಅದೇ ದೇಹದಲ್ಲಿಟ್ಟಿದ್ರಿಂದ ಅಲ್ಲೇನು ಸಾವು ಬರಲಿಲ್ಲ. ಇನ್ನೊಂದು ಅಂಶ ಏನು ಮಾಡಿದ್ರಂತೆ, ಆ ಜೀವವನ್ನು ತಂದು ದೇವಕಿ ದೇವಿಯ ಗರ್ಭದಲ್ಲಿ ಹಾಕಿದರು. ಆ ಗರ್ಭದಲ್ಲಿ ಕೂಸು ಬೆಳೀತು. 1 ವರ್ಷ, 9 ತಿಂಗಳು ಬೇಕಲ್ಲ, 9 ತಿಂಗಳಾಯಿತು, 1 ವರ್ಷ ಆಯಿತು ಅಂದ ಕೂಡಲೇ ಕೂಸು ಬಂತು ಅಂದಾಗ ಈ ಕಂಸ ಬಂದ, ಎತ್ತಿ ಆ ಕೂಸನ್ನು ಹೊಡೆದ, ಅದು ಸತ್ತೋಯ್ತು. ಅವನೇನು ಶಾಪ ಕೊಟ್ಟಿದ್ದ, ನಿಮ್ಮ ಅಪ್ಪನ ಕೈಯಲ್ಲೇ ಸಾಯಿರಿ ಅಂತ ಶಾಪ ಕೊಟ್ಟಿದ್ದ. ಆ ಕಾಲನೇಮಿನೇ ಕಂಸನಾಗಿ ಹುಟ್ಟಿದ್ದಾನೀಗ. ಹಾಗಾಗಿ ಕಾಲನೇಮಿನೇ ಕಂಸ ಆದ್ದರಿಂದಾಗಿ ಅವರ ಅಪ್ಪನ ಕೈಯಲ್ಲೇ ಸತ್ತರವರು ಅಂತ ಆ ವರವನ್ನು ಸತ್ಯ ಮಾಡಿದ ಭಗವಂತ. ಇದೆಲ್ಲ ಪರಮಾತ್ಮನಿಗೆ ಮಾತ್ರ ಈ ಸಾಮರ್ಥ್ಯಗಳು. ಎಂಥ ವಿಚಿತ್ರ! ಒಂದು ಕಡೆಯಲ್ಲಿ ಬ್ರಹ್ಮದೇವರ ವರನೂ ಸತ್ಯ ಆಗಬೇಕು, ಇನ್ನೊಂದು ಕಡೆಯಲ್ಲಿ ಈ ಕಾಲನೇಮಿ ಕೈಯಲ್ಲಿ ಸಾಯಬೇಕು ಅನ್ನುವಂಥ ಆ ಜಯನ ವರವೂ ಕೂಡ ಸತ್ಯ.
ಇದೆಲ್ಲ ಶಾಪವೂ ಸತ್ಯ ಆಗಬೇಕು. ಅದನ್ನು ವ್ಯವಸ್ಥಿತವಾಗಿ ಪರಮಾತ್ಮ ಮಾಡಿದಂತೆ ಭಗವಂತ. ಹೀಗೆ ಮಾಡಿ ಅದಕ್ಕೋಸ್ಕರವೇ ಆ 6 ಜನರು ಕೂಡ ಸತ್ತು ಹೋಗಿದ್ದು ಅಂತ ಹೇಳುತ್ತಾರೆ. 6 ಜನ ಸತ್ರಂತೆ. ಈ 6 ಜನ ಹತೇಶು ಷಟ್ಸು ಬಾಲೇಶು ದೇವಕ್ಯ ಔಗ್ರಸೇನಿನ. ಆಮೇಲೆ 7ನೇ ಗರ್ಭವಾಗಿ ಅಲ್ಲಿಗೆ ಬಂದದ್ದು ಯಾರು ಅಂದರೆ ಶೇಷದೇವರು ಬಂದರು. ಶೇಷದೇವರು ಬಂದು ಆ ಶೇಷದೇವರು ಏನು ಮಾಡಿದರು, ಗರ್ಭಪ್ರವೇಶ ಮಾಡಿದರು. ದೇವಕೀ ದೇವಿಯ ಗರ್ಭದಲ್ಲಿ 3 ತಿಂಗಳ ವಾಸ ಅಂತೇಳಿ, 3 ತಿಂಗಳು. ಇದು ಎಷ್ಟು ವ್ಯವಸ್ಥೆ ಪರಮಾತ್ಮನದ್ದು. ಇದು ಅಷ್ಟೇ ಆ ಯೋಗಮಾಯ ಅನ್ನೋ ರೂಪಕ್ಕೆ ಹೇಳಿತ್ತು. ಅಲ್ಲಲ್ಲಿ ಯೋಗಮಾಯನೇ ಮಾಡೋದು ಈ ಕೆಲಸಗಳನ್ನೆಲ್ಲ. ಆ ಯೋಗಮಾಯ ರೂಪದಿಂದ ಬಂದು ಆ ಲಕ್ಷ್ಮೀದೇವಿ ಆ ಬಲರಾಮ ದೇವರನ್ನು 3 ತಿಂಗಳಲ್ಲಿಟ್ಟು ಆಮೇಲೆ 6 ತಿಂಗಳು ಕೂಡ ರೋಹಿಣಿ ಗರ್ಭದಲ್ಲಿ ಬೆಳೆಯುವಂತೆ ಮಾಡಿದರು. ಹೆಂಗೆ ಈ ವ್ಯವಸ್ಥೆಗಳೆಲ್ಲ? ಗರ್ಭದಿಂದ ಗರ್ಭಕ್ಕೆ ಟ್ರಾನ್ಸ್ಫರ್ ಅಂದರೆ ಏನು ಸಾಮಾನ್ಯನೇ ಅದೆಲ್ಲ. ಅದು ಏನು ಹುಟ್ಟಿದ ಮೇಲೆ ಬೇಕಾದರೆ ಒಂದು 10 ವರ್ಷ ಮಾದನೂರಲ್ಲಿದ್ದರು, ಇನ್ನೊಂದು 10 ವರ್ಷ ಹುಬ್ಬಳ್ಳಿಯಲ್ಲಿದ್ದರು, ಇನ್ನು 10 ವರ್ಷ ಬೆಂಗಳೂರು, ಸರಿ. ಆದರೆ ಇಲ್ಲಿ ಗರ್ಭದಲ್ಲೇನೆ 3 ತಿಂಗಳಿಲ್ಲಿ 6 ತಿಂಗಳಲ್ಲಿ ಅಂದರೆ ಏನಿದೆ ವ್ಯವಸ್ಥೆ? ಇದೆಲ್ಲ ಹೇಗೆ ಅಂದರೆ ಯೋಗಮಾಯ ರೂಪದಿಂದ ಲಕ್ಷ್ಮೀದೇವಿಗೆ ಪರಮಾತ್ಮ ಮಾಡಿದ ಆಜ್ಞೆ. ಆ ಆಜ್ಞೆಯಿಂದಾಗಿ ಲಕ್ಷ್ಮೀದೇವಿ ಏನು ಮಾಡಿದ್ಲಿ ಎಲ್ಲ ಕೆಲಸಗಳನ್ನು ಕೂಡ ಮಾಡಿದ್ಲಂತೆ. ಇದೆಲ್ಲ ಆಯಿತು. ಆದ ನಂತರ ಬಲರಾಮ ದೇವರ ಅವತಾರ ಆಗುತ್ತೆ. ಭಗವಾನಪಿ ವಿಶ್ವಾತ್ಮ ವಿದಿತ್ವಾ ಕಂಸಜಂಬಯಂ ಯದೂನಾಂ ನಿಜನಾಥಾನಾಂ ಯೋಗಮಾಯಾಂ ಸಮಾದಿಶತ್. ಯೋಗಮಾಯ ಅಂತ ಲಕ್ಷ್ಮೀದೇವಿ ರೂಪ. ಅದಕ್ಕೆ ಆದೇಶ ಮಾಡಿ ಗಚ್ಚ ದೇವಿ ವ್ರಜಂ ಭದ್ರೇ ಗೋಪಗೋಭಿರಲಂಕೃತಂ ರೋಹಿಣಿ ವಸುದೇವಸ್ಯ ಭಾರ್ಯಾಸ್ತೆ ನಂದಗೋಕುಲೆ. ನಂದಗೋಕುಲದಲ್ಲಿ ಅವನ ಹೆಂಡತಿ ವಸುದೇವನ ಹೆಂಡತಿನೇ ಅವಳಲ್ಲಿ ಈ ಗರ್ಭವನ್ನು ಇಡಬೇಕು ಅಂತ ಹೇಳಿ ಅಲ್ಲಿ ವ್ಯವಸ್ಥೆ ಮಾಡಿದ್ನಂತೆ ಪರಮಾತ್ಮ. ಆಯಿತು ಅಂತ ಅಲ್ಲಿಗೆ ಹೋದು. ಆ ಗರ್ಭ ಬೆಳೀತು. ಗರ್ಭ ಬೆಳೆದಾದ ನಂತರ ಅಲ್ಲಿ ದೇವಕಿಯ ರೋಹಿಣಿ ಗರ್ಭದಲ್ಲಿ ಕೂಸು ಬೆಳೀತಂತೆ. ಇದೇ ರೀತಿಯಲ್ಲಿ ಅದೇ ಕಾಲದಲ್ಲಿ ಆಗಬೇಕಾದ್ರೆ ಈ ಲಕ್ಷ್ಮೀದೇವಿ ದುರ್ಗಾ ಅನ್ನುವ ರೂಪದಿಂದ ಈ ಯಶೋದೆ ಗರ್ಭದಲ್ಲಿ ಪ್ರವೇಶ ಮಾಡುತ್ತಾಳೆ. ಈ ಕಡೆಯಿಂದ ಭಗವಂತ ಕೃಷ್ಣನೂ ಕೂಡ ಏನು ಮಾಡುತ್ತಾನೆ ಪರಮಾತ್ಮ, ಅವನು ದೇವಕೀ ದೇವಿಯಲ್ಲಿ ಪ್ರವೇಶವನ್ನು ಮಾಡುತ್ತಾನೆ ಭಗವಂತ. ಈ ಕಡೆ ದುರ್ಗೆ ಅನ್ನುವ ರೂಪ, ಅವಳಿಗೆ ಬೇರೆ ಬೇರೆ ಹೆಸರು. ದುರ್ಗೇತಿ, ಭದ್ರಕಾಳೀತಿ, ವಿಜಯ ವೈಷ್ಣವೀತಿ ಚ, ಕುಮುದ ಚಂಡಿಕಾ ಕೃಷ್ಣ, ಮಾಧವಿ ಕನ್ಯಕೇತಿ ಚ, ಮಾಯಾ ನಾರಾಯಣೀಶಾನ, ಶಾರದೇತ್ಯಂಬಿಕೇತಿ ಚ. ಇದೆಲ್ಲ ಅವಳಿಗಿರುವಂಥ ಹೆಸರು. ಅವಳನ್ನು ಸ್ತೋತ್ರ ಮಾಡಿದ್ದಾರೆ. ಆಮೇಲೆ ಪರಮಾತ್ಮ ಈ ದೇವಕೀ ದೇವಿಯ ಗರ್ಭದಲ್ಲಿ ಪ್ರವೇಶ ಮಾಡುತ್ತಾನೆ. ಆ ಗರ್ಭದಲ್ಲಿ ಪ್ರವೇಶ ಮಾಡಿದಾಗ ಅವಳಲ್ಲೊಂದು ಕಾಂತಿ ಬಂತು ನೋಡಿ. ಎಂಥ ಕಾಂತಿ ಅಂತೀರಿ? ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ತಾನು ಗರ್ಭಿಣಿಯಾದ್ಲು ಅಂತಾದ್ರೇ ಆ ಮಗುವಿನಿಂದಲೇ ಒಂದು ಒಳ್ಳೆ ಕಾಂತಿ ಬರುತ್ತದಂತೆ ಮುಖದಲ್ಲಿ. ಅಂಥದ್ರಲ್ಲಿ ಪರಮಾತ್ಮನನ್ನೇ ಗರ್ಭದಲ್ಲಿ ಧಾರಣೆ ಮಾಡಿದ್ದಾಳೆ ಅಂದರೆ ಎಂಥ ಕಾಂತಿ ಇರಬೇಕು? ದಿವ್ಯವಾದ ಬೆಳಕು. ಸೆರೆಮನೆಯಲ್ಲಿ ಅವನು ದೀಪವನ್ನು ಹಚ್ಚಲಿಕ್ಕೆ ಕೊಡಲಾರ್ದ ವ್ಯವಸ್ಥೆ ಮಾಡಿದ್ದ ಕೆಲವೊಂದು ಸಂದರ್ಭ. ಆದರೂ ಇವರು ರಾತ್ರಿ ಹೊತ್ತಿಗೆ ಒಂದು ದೀಪ ಹಚ್ಚಿಕೊಳ್ಳುತ್ತಿದ್ರು. ಕತ್ಲಿರ್ತಿತ್ತು ಯಾವಾಗಲೂ ಕೂಡ. ಆದರೆ ಯಾವಾಗ ಪರಮಾತ್ಮ ಗರ್ಭ ಪ್ರವೇಶ ಮಾಡಿದ್ನೋ ಬೆಳ್ಳಂ ಬೆಳಕಂತೆ, ಬೆಳ್ಳಂ ಬೆಳಕು. ಅಂಥ ಬೆಳಕು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಅದ್ಭುತವಾದಂಥ ಬೆಳಕು ಅಂತ ಹೇಳುತ್ತಾರೆ. ಆಗ ಇವನೇನು ಮಾಡ್ತಿದ್ನಂತೆ, ಕಂಸ ಆಗಾಗ್ಗೆ ಬಂದು ನೋಡ್ಕೊಂಡು ಹೋಗ್ತಿದ್ನಂತೆ ಮಗು ಹುಟ್ಟಿತೋ ಇಲ್ಲೋ ಅಂತ. ಬಂದು ನೋಡ್ತಿದ್ದ. ಆದರೆ 8ನೇ ಗರ್ಭ ಪ್ರವೇಶ ಆಗಿತ್ತಲ್ಲ, ಆ ಗರ್ಭ ಪ್ರವೇಶ ಆದ ಮೇಲೆ ಆ ಕಡೆ ಬರಲಿಕ್ಕೆ ಹೆದರಿಕೆ ಬರ್ತಿತ್ತಂತವನಿಗೆ, ಅಂಜಿಕೆ ಅವನಿಗೆ. ಯಾಕೆ ಅವನಿಗೆ ಅನಿಸೋದು ಆ ಬೆಳಕು ನೋಡಬೇಕಾದ್ರೇನೋ ಏನೋ ಒಂಥರ ಎದೆ ಒಡೆದಾಗ ಆಗ್ತಿತ್ತಂತವನಿಗೆ. ಇದೇ ನನ್ನ ಮೃತ್ಯು ಅಂತ ಹೇಳಿದಾಗ ಆಗ್ತಿತ್ತಂತೆ. ಅದಕ್ಕೆ ಆ ಕಡೆಗೆ ಹೋಗೋದಿರಲಿ, ಆ ಕಡೆ ತಲೆ ಹಾಕೇ ಮಲಗ್ತಿರ್ಲಿಲ್ಲಂತೆ ಎಷ್ಟೋ ದಿವಸ. ಆಮೇಲೆ ಯಾರಿಗೂ ಹೇಳಿಬಿಟ್ಟಿದ್ದ, ಮಗು ಹುಟ್ಟಿತ್ತು ಅಂದರೆ ಬಂದು ನನಗೆ ಹೇಳ್ರಿ ಅಂತ ಹೇಳಿಟ್ಟಿದ್ನಂತೆ. ಆ ಕಡೆ ತಲೆ ಹಾಕಲಿಕ್ಕೆ ಹೋಗ್ತಿರ್ಲಿಲ್ಲ ಅವನು. ಅಂಥವನು ಆ ರೀತಿ ಆ ಬೆಳಕು ಬಂದಿತ್ತು ಅಂತ ಹೇಳುತ್ತಾರೆ. ಹೀಗೆ ಅಂಥ ಬೆಳಕಿರಬೇಕಾದ್ರೆ ಆಗ ಈ ಪರಮಾತ್ಮನನ್ನು ಸ್ತೋತ್ರ ಮಾಡಲಿಕ್ಕೆ ಅಂತ ದೇವತೆಗಳೆಲ್ಲರೂ ಕೂಡ ಬರುತ್ತಾರೆ. ದೇವತೆಗಳೆಲ್ಲರೂ ಕೂಡ ಭಗವಂತನ ಸ್ತೋತ್ರ ಮಾಡಲಿಕ್ಕೆ ಗರ್ಭಸ್ತುತಿ ಅಂತ ಸ್ತೋತ್ರ ಮಾಡಿದ್ದಾರೆ. ಬ್ರಹ್ಮಾದಿ ದೇವತೆಗಳು ಬಂದಿದ್ದಾರೆ. ಬ್ರಹ್ಮದೇವರು ಬಂದು ಬ್ರಹ್ಮದೇವರು ರುದ್ರದೇವರೆಲ್ಲ ಸ್ತೋತ್ರ ಮಾಡುತ್ತಾರೆ. ಸತ್ಯವು ವ್ರತಂ
ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ನೋಡಿ ಎಷ್ಟು ಸರ್ತಿ ಹೇಳಿದ್ದಾರೆ ಸತ್ಯ 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 ಅಂತ ಆ ಶ್ಲೋಕದಲ್ಲಿ. ಇಷ್ಟು ಬಾರಿ ಸತ್ಯ ಅಂದರೂ ಇನ್ನೂ ಜಗತ್ತು ಸುಳ್ಳು ಅಂತಾರಲ್ಲ, ಏನು ಮಾಡ್ಬೇಕು ಹೇಳ್ರಿ ಅಲ್ವಾ? ಅಂಥದ್ದು ಅಷ್ಟು ಸತ್ಯ ಸತ್ಯ ಅಂತ ಹೇಳ್ತಿದ್ದಾರೆ, ಮತ್ತೆ ಹೇಳ್ತಿದ್ದಾರೆ ಭಾಗವತ ಪುರಾಣದಲ್ಲಿ. ಏನರ್ಥ? ಪರಮಾತ್ಮನನ್ನು ಬ್ರಹ್ಮಾದಿ ದೇವತೆಗಳು ಬಂದು ಸ್ತೋತ್ರ ಮಾಡುತ್ತಿದ್ದಾರೆ. ಸತ್ಯವು ವ್ರತಂ, ಪರಮಾತ್ಮ ಸತ್ಯವು ವ್ರತ. ವ್ರತ ಅಂದರೆ ವ್ಯಾಪ್ತ ಅಂತ, ವ್ಯಾಪ್ತ ಅಂತಲೂ ಒಂದರ್ಥ ಇದೆ. ಸತ್ಯವು ವ್ರತಂ, ಪರಮಾತ್ಮ ಸತ್ಯವ್ರತನಾಗಿದ್ದಾನೆ, ಸತ್ಯವ್ರತನಾಗಿದ್ದಾನೆ. ಇನ್ನು ಸತ್ಯಪರಂ, ಸತ್ಯಪರಂ, ಸತ್ಯಪರಂ ಅಂತ ಹೇಳಿದರೆ ಪಾಲಕ ಅಂತ ಅರ್ಥ. ಸತ್ಯವಾದದ್ದು ಈ ಜಗತ್ತು, ಸತ್ಯವಾದಂಥ ಜಗತ್ತನ್ನು ಪಾಲನೆ ಮಾಡ್ತಾನೆ. ಪಾಲನ ಪೂರ್ಣಯೋಹೋ ಅಂತ ಧಾತು. ಹಾಗಾಗಿ ಪೃ ಧಾತುವಿಗೆ ಪಾಲನ ಅಂತ ಅರ್ಥ. ಹಾಗಾಗಿ ಸತ್ಯಪರಂ ಅಂತ ಹೇಳಿದರೆ ಜಗತ್ತನ್ನು ಪಾಲನೆ ಮಾಡುತ್ತಿದ್ದಾನೆ, ಸತ್ಯವಾದ ಜಗತ್ತನ್ನು ಪಾಲನೆ ಮಾಡುತ್ತಾನೆ. ತ್ರಿಸತ್ಯಂ, ತ್ರಿಸತ್ಯಂ ಅಂದರೆ ತ್ರಿ ಅಂದರೆ ಮೂರು, ಮೂರು ವೇದಗಳಿಂದಲೂ ಕೂಡ ಪ್ರಥಮ ಪರಮಾತ್ಮ ಸತ್ಯ ಅಂದರೆ ಸತ್ ತ ಯ ಅಂದರೆ ಸತ್ ಅಂದರೆ ಸಚ್ಚಿದಾನಂದ ಜ್ಞಾನಮಯನಾಗಿದ್ದಾನೆ ಅಂತ ಪ್ರತಿಪಾದನೆ ಮಾಡ್ತಾ ಇದೆ. ಮೂರು ವೇದಗಳು ಕೂಡ ಪರಮಾತ್ಮನನ್ನೇ ಪ್ರತಿಪಾದನೆ ಮಾಡ್ತಾ ಇದೆ. ಆಮೇಲೆ ಸತ್ಯಸ್ಯ ಯೋನಿಂ, ಸತ್ಯಸ್ಯ ಯೋನಿ ಪರಮಾತ್ಮ. ಸತ್ಯವಾದ ಏನು ಪ್ರಪಂಚ ಇದೆ, ಈ ಪ್ರಪಂಚಕ್ಕೆ ಕಾರಣನಾದವನೇ ಭಗವಂತ, ಇದಕ್ಕೆ ಕಾರಣನಾದವನು. ಅಷ್ಟೇ ಅಲ್ಲ, ಅದರ ಜೊತೆಗೆ ಸತ್ಯಸ್ಯ ನಿಹಿತಂ, ಸತ್ಯದ ಒಳಗೆ ಇದ್ದಾನೆ. ಅಂದರೆ ಸತ್ಯವಾದ ಪ್ರಪಂಚದಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮನೇ ಇದ್ದಾನೆ ಅಂತ. ಆಮೇಲೆ ಇನ್ನೊಂದೇನು? ನಿಹಿತಂಚ ಸತ್ಯೆ, ಸತ್ಯೇ ನಿಹಿತಂ. ಸತ್ಯಸ್ಯ ಸತ್ಯಂ, ಈ ಸತ್ಯಸ್ಯ ಸತ್ಯಂ ಅಂತ ಹೇಳಿದರೆ ಸತ್, ಸತ್ ಅಂತ ಹೇಳಿದರೆ ಸತ್ಶಬ್ದ ಉತ್ತಮಂ ಬ್ರೂಯಾತ್ ಅಂತ ಹೇಳುತ್ತಾರೆ. ಸತ್ಶಬ್ದ ಉತ್ತಮಂ ಬ್ರೂಯಾತ್, ಉತ್ತಮವನ್ನು ಹೇಳುತ್ತದಂತೆ. ಅಂದರೆ ಉತ್ತಮ ಅಂತ ಹೇಳಿದರೆ ಸತ್ಯಸ್ಯ ಸತ್ಯಂ ಅಂತ ಹೇಳಿದರೆ ಏನು ಉತ್ತಮವಾದಂಥ ಈ ಪ್ರಪಂಚ ಇದೆ, ಅಥವಾ ಉತ್ತಮರಾದಂತಹ ಬ್ರಹ್ಮದೇವರಿದ್ದಾರೆ, ಅಥವಾ ಉತ್ತಮರಾದಂಥ ವಾಯುದೇವರಿದ್ದಾರೆ, ಉತ್ತಮರಾದಂಥ ಲಕ್ಷ್ಮೀದೇವಿ, ಇವರೆಲ್ಲರಿಗೂ ಕೂಡ ಅವರ ಅಸ್ತಿತ್ವ ಸತ್ಯ, ಅವರಿಗೆ ಅಸ್ತಿತ್ವವನ್ನು ಕೊಟ್ಟವನೇ ಪರಮಾತ್ಮ ಭಗವಂತ. ಈ ರೀತಿಯಲ್ಲೂ ಹೇಳು. ಆಮೇಲೆ ಸತ್ಯನೇತ್ರಂ, ಸತ್ಯನೇತ್ರ ಭಗವಂತ. ನೇತ್ರ ಅಂದರೆ ನಯತಿ ಇತಿ ನೇತ್ರಂ ಅಂತ. ನಯತಿ ಎಲ್ಲವನ್ನು ಕೊಂಡೊಯ್ಯುವವನು ಅಂತ. ಸತ್ಯವಾದ ಪ್ರಪಂಚವನ್ನು ನಡೆಸ್ತಾ ಇರತಕ್ಕಂಥವನೇ ಭಗವಂತ ಪರಮಾತ್ಮ. ಆಮೇಲೆ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ, ಪರಮಾತ್ಮ ನೀನು ಸತ್ಯಾತ್ಮಕ ಅಂದರೆ ನೀನು ಈ ಪ್ರಪಂಚಕ್ಕೆ ಅತ್ಯಂತ ಆಪ್ತ ಅಂತರ್ಥ. ಆಪ್ತತ್ವಾತ್, ಇವನನ್ನು ಪರಮಾತ್ಮನನ್ನು ಆಪ್ತ ಆದ್ದರಿಂದ ಆತ್ಮಕ, ಆ ಪ್ರಪಂಚವೇ ಆಗಿದ್ದಾನೆ ಅಂತ ಹೇಳೋದು ಅತ್ಯಂತ ಆಪ್ತ ಅಂತ ಅನ್ನೋ ದೃಷ್ಟಿಯಲ್ಲಿ. ಯಾರಾದರೂ ಕೆಲವರು ಬಂದಿರ್ತಾರೆ, ಬಂದರೆ ನೀವು ಬಂದಿದ್ದು ನೋಡಿ ಸ್ವಾಮಿಗಳೇ ಬಂದಾಗಾಯಿತು ಅಂತ ಅನ್ನಲ್ವೇ? ಅಂದ್ರೆ ಅರ್ಥ ಏನು? ಅಷ್ಟು ಆಪ್ತರು ನೀವು ಅಂತ ಅರ್ಥ. ಹಾಗೆ ಸತ್ಯಾತ್ಮಕಂ, ಸತ್ಯಾತ್ಮಕ ಅಂದರೆ ಈ ಪ್ರಪಂಚಕ್ಕೆ ಅತ್ಯಂತ ಆತ್ಮೀಯನಾದ ವ್ಯಕ್ತಿ, ಎಲ್ಲರಿಗೂ ಕೂಡ ಆತ್ಮೀಯನಾದಂಥವನು ಪರಮಾತ್ಮ ನೀನೇ ಅಂತ ಹೀಗೆ ಆ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರಂತೆ. ಇಂಥ ಪರಮಾತ್ಮ ನೀನು ಇನ್ನೆಂಥವನು? ಏಕಾಯನೋಸೌ ದ್ವಿಪಲಸ್ತ್ರಿಮೂಲಃ ಚತುರಸ ಪಂಚಶಿಪಷಡಾತ್ಮ ಸಪ್ತತ್ವಗಷ್ಟ ವಿಟಪೋ ನವಾಕ್ಷೋ ದಶಚ್ಛದಿ ದ್ವಿಕಗೋ ಹ್ಯಾದಿವೃಕ್ಷ. ಏನು ಅದ್ಭುತವಾಗಿದೆ! ಪರಮಾತ್ಮನನ್ನು ಮತ್ತೆ ಹೇಳ್ತಿದ್ದಾರೆ, ಗರ್ಭದಲ್ಲಿರುವ ಪರಮಾತ್ಮ ನೀನೆಂಥವನು? ನೀನೆಂಥವನು ಅಂದರೆ ಈ ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದವನು ನೀನು ಅಂತ. ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿದ್ದಿ. ಏನು ಪ್ರಪಂಚ? ಪ್ರಪಂಚ ಅಂದರೆ ಏನು? ಪ್ರಪಂಚ ಅಂತ ಹೇಳಿದರೆ ಯಾವುದು ಪ್ರಪಂಚ? ಪ್ರಕೃಷ್ಟವಾದ ಪಂಚ ಎಲ್ಲಿದೆಯೋ ಅದನ್ನು ಪ್ರಪಂಚ ಅಂತ ಕರೀತಾರೆ. ಒಂದರ್ಥ ಪ್ರಕೃಷ್ಟವಾದ ಪಂಚ. ಪ್ರಕೃಷ್ಟವಾದ ಪಂಚ ಅಂತಂದರೆ
ಇದಕ್ಕೆ ಪ್ರಪಂಚ ಅಂತ ಯಾಕೆ ಹೆಸರಿದಕ್ಕೆ ಅಂದರೆ ಪ್ರಕೃಷ್ಟ ಪಂಚ ಇದೆ. ಯಾವುದು ಅಂದರೆ ಮಧ್ವಾಚಾರ್ಯ ಪ್ರತಿಪಾದನೆ ಮಾಡಿದ್ದಾರಲ್ಲ ಪಂಚಭೇದಗಳು ಅಂತ. ಜೀವ ಈಶ ಭೇದ, ಈಶ ಜೀವ ಭೇದ, ಜೀವ ಜಡ ಭೇದ, ಹೀಗೆಲ್ಲ 5 ಭೇದಗಳನ್ನು ಹೇಳಿದ್ದಾರಲ್ಲ. ಆ 5 ಭೇದಗಳು ಪ್ರಕೃಷ್ಟವಾದ ಪಂಚ ಇದೆ. ಆದ್ದರಿಂದ ಇದಕ್ಕೆ ಪ್ರಪಂಚ ಅಂತ ಹೆಸರು. ಇನ್ನೊಂದು ಅರ್ಥದಲ್ಲಿ ಭಾಗವತ ಹೇಳ್ತಾ ಇದೆ ಪ್ರಪಂಚ ಅಂದರೆ ಅರ್ಥ ಏನು ಗೊತ್ತಾ? ಪಂಚ ಪಂಚ ಪ್ರಪಂಚ ಅಂತ. ಯಾವುದನ್ನು ಪ್ರಪಂಚ ಅಂತ ಕರಿಬೇಕು? 5 5 ಅಂದರೆ 5 5 ಅಂದರೆ ಏನು? 5 + 5 ಅಂದರೆ 10 ಅಂತ ಅರ್ಥ. 10 ಪ್ರಪಂಚ. ಅಥವಾ 5 5 ಅನ್ನೋದನ್ನು ನೀವು ಅಕ್ಕಪಕ್ಕದಲ್ಲಿಡ್ರಿ, ಅದೇ ಪ್ರಪಂಚ. ಅಕ್ಕಪಕ್ಕದಲ್ಲಿಟ್ರೆ ಏನಾಗುತ್ತೆ? 55. 1 ರಿಂದ 10 ಅಂದರೂ ಅದೇ ಅಲ್ವಾ? 1 ರಿಂದ 10 ನೀವು ಕೂಡಿಸ್ತಾ ಹೋಗ್ರಿ, ಏನು ಕೊನೆಗೆ ಸಿಗೋ ಸಂಖ್ಯೆ ನಿಮಗೆ? 1 + 2 3, 3 + 3 6, ಹೀಗೆ ನೀವು 10 ತನಕ ಕೂಡಿಸ್ರಿ 55 ಮತ್ತೆ. ಹಾಗಾಗಿ ಒಟ್ಟು ಪ್ರಪಂಚ ಅಂತಂದ್ರೆ ಅರ್ಥ ಏನು ಅಂದರೆ 55 ಅಂತ ಅರ್ಥ. 55 1 ರಿಂದ 10 ಅದೇ 55 ಅಂತ. ಏನು ಅಂತಲೇ ಈ ಒಗಟಿನ ಮಾತೆ ಅರ್ಥ ಆಗಲ್ಲಲ್ಲಪ್ಪ ಅಂದರೆ ಅದನ್ನು ವಿವರಣೆ ಕೊಡ್ತು ಭಾಗವತ. ಏಕಾಯನೋಸೌ ದ್ವಿಫಲಸ್ತ್ರಿಮೂಲ. ಏಕಾಯನೋಸೌ, ಈ ಪ್ರಪಂಚ ಅನ್ನುವುದು ಒಂದು ಮರ, ಇದೊಂದು ಹೆಮ್ಮರ ಅಂತ ಹೇಳಿದರು. ಹೆಮ್ಮರ ಇದು, ಮರ ಇದು, ದೊಡ್ಡ ಮರ ಇದು ಅಂತ. ಯಾವುದಪ್ಪ ಈ ಮರ? ಈ ಮರದ ಹೆಸರೇನು? ಏನು ಕತೆ? ಇದಕ್ಕೆ ಇಲ್ಲಿ ವ್ಯಾಖ್ಯಾನ ಇಲ್ಲ. ಅದಕ್ಕೆ ನೀವು ಭಗವದ್ಗೀತೆಗೆ ಹೋಗಿ ಅರ್ಥ ಮಾಡಿಕೊಳ್ಳ್ರಿ ಎಂದರು. ಅಲ್ಲಿ ಹೇಳಿದರು, ವ್ಯಾಖ್ಯಾನ ಮಾಡಿದರು ಏನಂತ? ಊರ್ಧ್ವಮೂಲಂ ಅಧಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ. ಏನದು? ಯಾವುದದು ವೃಕ್ಷ ಅಂತಂದರೆ ಊರ್ಧ್ವಮೂಲಂ ಅಧಶಾಕಂ. ಊರ್ಧ್ವಮೂಲ, ಊರ್ಧ್ವಮೂಲ ಅಂದರೆ ಬೇರೆ ವೃಕ್ಷಗಳಿಗೆ ಮರಗಳಿಗೆಲ್ಲ ಬೇರು ಕೆಳಗಿರ್ತದಂತೆ, ಕೊಂಬೆ ರೆಂಬೆಗಳೆಲ್ಲ ಮೇಲಿರ್ತದಂತೆ. ಆದರೆ ಈ ಪ್ರಪಂಚ ಅನ್ನೋ ವೃಕ್ಷ ಮಾತ್ರ ವಿಚಿತ್ರ. ಅದರ ಬೇರು ಮೇಲೆ ಇದೆ ಅಂತೆ, ಅದರ ಕೊಂಬೆ ರೆಂಬೆಗಳೆಲ್ಲ ಕೆಳಗಿದೆ ಅಂತೆ. ಊರ್ಧ್ವಮೂಲಂ ಅಧಶಾಕಂ ಅಂತ. ಈ ವೃಕ್ಷಕ್ಕೆ ಹೆಸರೇನು? ಅಶ್ವತ್ಥಂ ಪ್ರಾಹುರವ್ಯಯಂ. ಇದಕ್ಕೆ ಅಶ್ವತ್ಥ ಅಂತ ಹೆಸರು ಅಂತಂದರು. ಯಾಕೆ ಇದಕ್ಕೆ ಅಶ್ವತ್ಥ ಅಂತ ಕರೆದ್ರು ಅಂತ ಕೇಳಿದರೆ, ಸಂಸ್ಕೃತದಲ್ಲಿ ಶ್ವಃ ಅಂದರೆ ನಾಳೆ ಅಂತ ಅರ್ಥ, ಥ ಅಂದರೆ ಇರೋದು ಅಂತ ಅರ್ಥ, ಅಶ್ವತ್ಥ ಅಂದರೆ ನಾಳೆ ಇರುತ್ತೆ ಅನ್ನುವ ಗ್ಯಾರಂಟಿ ಇಲ್ಲ ಅಂತ ಅರ್ಥ. ಈ ಪ್ರಪಂಚ ಶಾಶ್ವತ ಅಲ್ಲ, ಅಶಾಶ್ವತವಾದದ್ದು ಅಂತ. ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ, ಯಾವ ಕ್ಷಣದಲ್ಲಿ ಯಾರು ಏನಾಗ್ತಾರೆ ಅಂತ ಗೊತ್ತಿಲ್ಲ, ಯಾವ ಕ್ಷಣದಲ್ಲಿ ಯಾರು ಏನಾಗ್ತಾರೆ ಅಂತ ಗೊತ್ತಿಲ್ಲ. ಮಕ್ಕಳು ಅಂತ ಅಂದ್ಕೊಂಡಿರ್ತಾರೆ, ಏನು ನಮ್ಮನ್ನು ನೋಡ್ಕೊಳ್ತಾರೆ ಅಂತಿರ್ತಾರೆ, ಎಲ್ಲ ಅವರೇ ಶತ್ರುಗಳಾಗಿ ನಿಂತಿರ್ತಾರೆ. ಹೇಳಲಿಕ್ಕಾಗೋದಿಲ್ಲ ಯಾವ ಕ್ಷಣದಲ್ಲಿ ಏನು ಅಂತ ಗೊತ್ತಿಲ್ಲ. ಕಾಯ್ತಾ ಕೂತಿರ್ತಾರೆ, ನೀನು ಹೋಗೋ ಮಾರ, ನಿನ್ನ ಆಸ್ತಿ ಅನುಭವಿಸ್ತೀನಿ ಅಂತಲೂ ಕೂತಿರ್ತಾರೆ ಕೆಲವೊಮ್ಮೆ. ಹೇಳಲಿಕ್ಕಾಗೋದಿಲ್ಲ. ಅದರಿಂದ ಇದು ಅಶಾಶ್ವತವಾದದ್ದು, ಇದು ಅಶಾಶ್ವತವಾದದ್ದು. ಅದರಿಂದಾಗಿ ಮನೆ ಮಕ್ಕಳು ನಿಮ್ಮ ಧನಕ್ಕೆ ಬಡಿದಾಡುವರು, ಧನಕ್ಕಾಗಿ ನಿಮ್ಮನೆ ನಂಬಿದವರು. ಅನುಮಾನವೇಕೆ ಈ ಜೀವ ತೊಲಗಿದಾಕ್ಷಣ, ಮುನ್ನೊಂದು ಅರಗಳಿಗೆ ನಿಲ್ಲಗೊಡರು. ಯಾರೂ ಜೊತೆಗೆ ಬರೋದಿಲ್ಲ ಇದು ಅಂಥದ್ದು. ಆದ್ದರಿಂದ ಅಶಾಶ್ವತವಾದದ್ದು ಅಂತ ತಿಳಿರಿ. ಆದ್ದರಿಂದಲೇ ಇದಕ್ಕೆ ಅಶ್ವತ್ಥ ಅಂತ ಕರೆದ್ರಿ ಈ ವೃಕ್ಷಕ್ಕೆ, ಅಶ್ವತ್ಥ ಅಂತ. ಆಮೇಲೆ ಅಶ್ವತ್ಥ, ಈ ವೃಕ್ಷ ಅಶ್ವತ್ಥ ವೃಕ್ಷ ಅಂತ ಹೇಳಿದರು. ಆಮೇಲೆ ಇದರಲ್ಲಿ ಏನಿದೆ ಅಂದರೆ 2 ವಿಧವಾದ ಹಣ್ಣು ಇದೆ ಅಂದರು. ದ್ವಿಫಲಹ, ಈ ವೃಕ್ಷದಲ್ಲಿ 2 ಹಣ್ಣು ಇದೆ. ಯಾವುದದು 2 ವಿಧವಾದ ಹಣ್ಣು ಅಂದರೆ ಅದಕ್ಕೆ ಮತ್ತೆ ಇಲ್ಲಿ ವ್ಯಾಖ್ಯಾನ ಇಲ್ಲ. ಮತ್ತೆ ಎಲ್ಲಿ ಹೋಗಬೇಕು? ನಾರಾಯಣ ಉಪನಿಷತ್ತಿಗೆ ಹೋಗಬೇಕು. ಅಲ್ಲಿ ಹೇಳ್ತಾರೆ ಏನು? ಅಜಾಂ ಏಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವೀಃ ಪ್ರಜಾ ಸೃಜಮಾನಾಂ ಸ್ವರೂಪಾಃ ಅಜೋಹ್ಯೇಕೋ ಜುಷಮಾನೋನುಶೇತೆ ಜಹಾತ್ಯೇನಾಂ ಭುಕ್ತಭೋಗಾಂ ಅಜೋನ್ಯಃ. ಎಷ್ಟು ಅದ್ಭುತವಾಗಿದೆ ಮಂತ್ರ ಅದು. ವೇದಕ್ಕೆ ಸಾಮಾನ್ಯವಾಗಿ 3 ಅರ್ಥ ಅಂತ ಹೇಳುತ್ತಾರೆ. ಮೇಲ್ನೋಟಕ್ಕೊಂದು ಅರ್ಥ ಕಾಣಿಸ್ತಾನೆ. ಮೊದಲು ಮೇಲ್ನೋಟದ ಅರ್ಥ ಹೇಳ್ತೀನಿ. ಅಜಾಂ ಏಕಾಂ ಲೋಹಿತ ಶುಕ್ಲ ಕೃಷ್ಣಾಂ. ಅಜ, ಅಜ ಅಂದರೆ ಹೆಣ್ಣಾಡು ಅಂತ ಅರ್ಥ. ಒಂದು ಹೆಣ್ಣಾಡು ಇದೆ, ಆಡು. ಆ ಆಡು ಹೇಗಿದೆ ಅಂದರೆ ಲೋಹಿತ ಶುಕ್ಲ ಕೃಷ್ಣಾಂ, ಕೆಂಪು ಬಿಳಿ ಕಪ್ಪು 3 ಬಣ್ಣದಿಂದ ಕೂಡಿದೆ ಅಂತೆ. ಅದು ಏನು ಮಾಡ್ತಾ ಇದೆ ಅಂದರೆ ಬಹ್ವೀಃ ಪ್ರಜಾ ಸೃಜಮಾನಾಂ ಸ್ವರೂಪಾಃ. ಬಹ್ವೀಃ ಪ್ರಜಾ, ತನ್ನಂತೆ ಇರುವಂತಹ ಅನೇಕ ಮಕ್ಕಳನ್ನು ಹೆರ್ತಾ ಇದೆ ಅಂತದು. ಅಂದರೆ ತನ್ನಂತೆ ಅಂದರೆ ಅದು ಕೆಂಪು ಬಿಳಿ ಕಪ್ಪು 3 ಬಣ್ಣದ ಮಕ್ಕಳನ್ನು ಹಡಿತಾ ಇದೆ ಅಂತದ್ದು, ಯಾವಾಗಲೂ ಹಡಿತಾ ಇರ್ತದಂತೆ. ಅದರಲ್ಲಿ ಏನಾಗಿದೆ ಅಂದರೆ ಅಜೋಹ್ಯೇಕೋ ಜುಷಮಾನೋನುಶೇತೆ, ಒಂದು ಗಂಡು ಆಡು ಇದೆ ಅಂತೆ. ಆ ಗಂಡು ಆಡು ಈ ಹೆಣ್ಣಾಡಿನ ಹಿಂದೆ ಸುತ್ತಲೂ ಬಿದ್ದು ಇದು ಬಹಳ ಚೆನ್ನಾಗಿದೆ ಅಂತ ಅಲ್ಲೇ ಓಡಾಡಿಕೊಂಡಿದೆ ಅಂತದ್ದು, ಅಲ್ಲೇ ಓಡಾಡಿಕೊಂಡಿದೆ.
ಇನ್ನೊಂದು ಗಂಡಾಡು ಇದೆ, ಜಹಾತ್ಯೇನಾಂ ಭುಕ್ತ ಭೋಗಾಂ ಅಜೋನ್ಯಃ. ಇನ್ನೊಂದು ಗಂಡು ಆಡು ಇದೆಯಲ್ವ, ಅದು ಏನು ಮಾಡುತ್ತಿದೆ, ಈ ಹೆಣ್ಣಾಡಲ್ಲಿ ಏನೂ ಇಲ್ಲ, ಇದು ಬರೀ ಸಾರ ಇಲ್ಲದ್ದು ನಿಸ್ಸಾರ ಅಂತ ತಿಳಿದು ಜಹಾತ್ಯೇನಾಂ ಜಹಾತಿ, ಅದನ್ನು ಬಿಟ್ಟು ಬೆನ್ನು ಹಾಕಿ ಹೊರಟೋಗ್ತಾ ಇದೆ ಅಂತ. ಈ ರೀತಿ ಎರಡು ವಿಧವಾಗಿರುವಂತಹ ಗಂಡಾಡುಗಳಿದ್ದಾವೆ ಅಂತ ಹೇಳಿದರು. ಇದು ಮೇಲ್ನೋಟದ ಅರ್ಥ. ಒಳಾರ್ಥ ಏನು ಗೊತ್ತಾ, ಇದರ ಒಳಗಿನ ಅರ್ಥ ಅಂದರೆ ಅದಕ್ಕೆ ಇನ್ನೊಂದು ಅರ್ಥ ಏನು ಅಂತಂದರೆ ಅಜ ಅಂತ ಹೇಳಿದರೆ ನ ಜಾಯತೆ ಇತ್ಯಜ, ಯಾವುದಕ್ಕೆ ಹುಟ್ಟಿಲ್ಲವೋ ಅದು ಅಜ ಅಂತ ಕರೀತಾರೆ. ಹುಟ್ಟಿಲ್ಲದ್ದಕ್ಕೆ ಅಜ ಅಂತ. ಹುಟ್ಟಿಲ್ಲದ್ದು ಅಂದರೆ ಯಾವುದದು ಅಂದರೆ ಮೂಲ ಪ್ರಕೃತಿಗೆ ಹುಟ್ಟಿಲ್ಲ. ಅದು ಮೂಲ ಪ್ರಕೃತಿ ಎನ್ನುವಂಥದ್ದು ಯಾವಾಗಲೂ ಇರುತ್ತೆ, ಸೂಕ್ಷ್ಮ ರೂಪದಲ್ಲಿ ಇದ್ದೇ ಇರುತ್ತೆ. ಅದನ್ನು ಭಗವಂತ ಆಗಾಗ ಅದನ್ನು ವಿಕಾರಗೊಳಿಸ್ತಾನಷ್ಟೇ, ಅವನಿಗೆ ಹುಟ್ಟಿಲ್ಲ ಮೂಲ ಪ್ರಕೃತಿಗೆ. ಆ ಮೂಲ ಪ್ರಕೃತಿ ಹೇಗಿದೆ ಅಂದರೆ ಲೋಹಿತ ಶುಕ್ಲ ಕೃಷ್ಣಾಂ, ಲೋಹಿತ ಕೆಂಪು ಬಿಳಿ ಕಪ್ಪು ಅಂದರೆ ಸತ್ವ ರಜಸ್ಸು ತಮಸ್ಸು ಅನ್ನುವಂಥ ಮೂರು ಗುಣಗಳಿಂದ ಕೂಡಿರುವಂತಹದ್ದು. ಅದು ಏನು ಮಾಡ್ತಾ ಇದೆ ಅಂದರೆ ಬಹ್ವಿ ಪ್ರಜಾ ಸೃಜಮಾನಾಂ ಸ್ವರೂಪಾಃ, ಆ ಮೂಲ ಪ್ರಕೃತಿ ಅನೇಕ ಮಕ್ಕಳನ್ನು ಹೆರ್ತಾ ಇದೆ. ಅಂದರೆ ನಮ್ಮಂಥವರೆಲ್ಲ ಹುಟ್ಟಿದ್ದೇ ನಮ್ಮದೆಲ್ಲ ಇದು ಪ್ರಾಕೃತಿಕವಾದ ಶರೀರ ಅಲ್ವಾ, ಎಲ್ಲದರಲ್ಲೂ ಕೂಡ ಏನಿದೆ, ಮೂರು ಬಣ್ಣದ್ದೇ. ಅಂದರೆ ಮೂರು ಬಣ್ಣ ಅಂತಂದ್ರೆ ಏನು, ಸತ್ವ ರಜಸ್ಸು ತಮಸ್ಸು ಅನ್ನುವಂಥ ಮೂರು ಗುಣಗಳು ಇದರಿಂದಲೇ ಸೇರಿಕೊಂಡು ನಮ್ಮ ದೇಹ ಎನ್ನುವಂಥದ್ದು ರಚನೆ ಆಗ್ತಾ ಇದೆ. ಈ ಹುಟ್ಟಿದಂಥ ಜೀವರಿದ್ದಾರಲ್ವಾ, ಇದರಲ್ಲಿ ಕೆಲವು ಜೀವರು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಸಂಸಾರ ಇದೆಯಲ್ವಾ, ಇದು ಎಷ್ಟು ಚೆನ್ನಾಗಿದೆಯಲ್ಲ, ಬಹಳ ರುಚಿಯಾಗಿದೆಯಲ್ಲ, ಇಲ್ಲೇ ಇದ್ದು ಬಿಡೋಣ ಅಂತ ಅಂದ್ಕೊಂಡು ಈ ಸಂಸಾರದಲ್ಲೇ ಬದುಕಬೇಕು ಅಂತ ಯೋಚನೆ ಮಾಡ್ತಿರ್ತಾರಂತೆ. ಬಹಳ ಜನ ಸಂಸಾರ ಬಹಳ ಸುಖ ಅಂತ ಅಂದ್ಕೊಳ್ತಾರೆ. ಆದರೆ ಕೆಲವರು ಇರ್ತಾರೆ ಜಹಾತ್ಯೇನಾಂ ಭುಕ್ತ ಭೋಗಾಂ ಅಜೋನ್ಯ, ಇದರಲ್ಲಿ ಏನಿಲ್ಲಪ್ಪ, ಸಂಸಾರ ನಿಸ್ಸಾರ, ಇದರಲ್ಲಿ ಏನಿದೆ. ಅವ್ರು ಹೇಳ್ತಾರೆ ಸಂಸಾರ ಅಂದರೆ ಏನು ಗೊತ್ತಾ, ಸಂಸಾರ ಅಂತಂದರೆ ನಾವು ತಿಳಿದಂತೆ ಸಂಸಾರ ಅಂದರೆ ಬಹಳ ಸುಖ ಅಂತ ತಿಳ್ಕೊಂಡಿದ್ದೀವಿ. ಸಂಸಾರ ಅದಲ್ಲ ಅಂತೆ. ಮತ್ತು ಯಾವುದು ಅಂದರೆ ಒಂದು ಸಣ್ಣದಾದ ಒಂದು ಕತೆ ಹೇಳುತ್ತದೆ, ಭಾರತ ಹೇಳ್ತದೆ. ಏನದು ಸಂಸಾರ ಅಂದರೆ, ಒಬ್ಬ ವ್ಯಕ್ತಿ ಕಾಡಲ್ಲಿ ಕಟ್ಟಿಗೆ ತರಲಿಕ್ಕೆ ಹೋಗಿದ್ದಂತೆ. ಕಟ್ಟಿಗೆ ತರಲಿಕ್ಕೆ ಹೋದಾಗ ಅವನ ಹಿಂದೆ ಒಂದು ಹುಲಿ ಬಂತು, ಓಡಿ ಬಂತು. ಎಲ್ಲಿ ಹುಲಿ ಕೈ ಸಿಗ್ತೇನೋ ಏನೋ ಅಂತ ಇವನು ಓಡಿ ಹೋಗಿ ಫಾಸ್ಟಾಗಿ ಹೋಗಿ ಒಂದು ಹಾಳು ಬಾವಿಗೆ ಬಿದ್ದನಂತ. ಹಾಳು ಬಾವಿಗೆ, ಆ ಬಾವಿಗೆ ಬೀಳುವಾಗ ಅಕಸ್ಮಾತ್ ಏನಾಯ್ತೇನೋ ಒಂದು ಹಗ್ಗ ಸಿಕ್ತು. ಆ ಹಗ್ಗ ಹಿಂಗೆ ಹಿಡ್ಕೊಂಬಿಟ್ನಂತೆ, ಗಟ್ಟಿ ಹಿಡಿದಂತೆ. ಅಲ್ಲೇ ನೇತಾಡಿದ ಒಂದು ಸ್ವಲ್ಪ, ಆ ಕಡೆ ಈ ಕಡೆ ನೇತಾಡಿದ. ಆ ಹುಲಿ ಅಲ್ಲಿ ತನಕ ಬಂತು, ಮೇಲೆ ನಿಂತುಕೊಳ್ಳುತ್ತಂತೆ, ಗರ್ಜನೆ ಮಾಡ್ತಾ ಇದೆ, ಬಾರೋ ಮೇಲ್ ಬಾ, ನೀನು ತಿಂದು ಹಾಕ್ತೀನಿ ಅಂತ. ಪ್ರಾಣ ಉಳೀತು ಅಂತ ಅಂದ್ಕೊಂಡ. ಆಮೇಲೆ ಇಲ್ಲಿ ಕೆಳಗಿಳಿಯೋಣ ಅಂತ ನೋಡಿದ್ನಂತೆ. ಕೆಳಗೆ ನೋಡಿದರೆ ಕೆಳಗಡೆ ಸಾವಿರಾರು ಸರ್ಪಗಳು ಬುಸ್ ಅಂತ ಬುಸುಗುಡ್ತಿದ್ದಾವೆ. ಗಾಬರಿ ಆಯ್ತು ಅವನಿಗೆ. ದೇವರೇ, ನನ್ನ ಪ್ರಾಣ ಉಳೀತು ಅಂತ ಅಂದ್ಕೊಂಡೆ, ಕೆಳಗೆ ನೋಡಿದ್ರೆ ಇವಿದ್ದಾವಲ್ಲ, ಇಲ್ಲೇ ಇದ್ದು ಬಿಡೋಣ ಅಂತ ಅಂದ್ಕೊಂಡವನು. ಅದನ್ನೇ ಹಿಡ್ಕೊಂಡು ನೇತಾಡೋಣ ಅಂತ. ಇಷ್ಟರ ಮಧ್ಯದಲ್ಲಿ ನೋಡಿದಂತೆ, ಏನು ಹಗ್ಗ ಹಿಡ್ದಿನಲ್ಲ ಗಟ್ಟಿದೆಯಾ ಅಂತ ನೋಡಿದರೆ ಹಿಡಿದದ್ದೇನು ಅಂದರೆ ಒಣಗಿ ಹೋದ ಬಳ್ಳಿ ಹಿಡ್ಕೊಂಡನಂತೆ. ಯಾವಾಗ ಕತ್ತರಿಸ್ಕೊಂಡ್ಬಿಡುತ್ತದೋ ಗೊತ್ತಿಲ್ಲ. ಇದರ ಮಧ್ಯದಲ್ಲಿ ಏನಾಯಿತು, ಮೇಲೆ 2 ಬಿಲ ಇತ್ತಂತೆ. ಆ ಬಿಲದಿಂದ ಹೊರಗಡೆ 2 ಇಲಿ ಬಂದುವಂತೆ. 2 ಇಲಿ ಬಂದು ಆ ಒಣಗಿ ಹೋದಂಥ ಏನು ಬಳ್ಳಿ ಇತ್ತಲ್ಲ ಅದನ್ನು ಕಟ ಕಡಿಲಿಕ್ಕೆ ಶುರು ಮಾಡಿದಂತೆ. ಯಾವಾಗ ಕತ್ತರಿಸ್ಕೊಂಡ್ಬಿಡುತ್ತದೋ ಗೊತ್ತಿಲ್ಲ. ಅದು ಅಂಥ ಸ್ಥಿತಿ ಅವನಿಗೆ. ಇದ್ರ ಮಧ್ಯದಲ್ಲಿ ಏನಾಯಿತು, ಅಲ್ಲೇ ಪಕ್ಕದಲ್ಲಿ ಒಂದು ಜೇನಿನ ಗೂಡಿತ್ತಂತೆ, ಹೆಜ್ಜೇನು, ದೊಡ್ಡ ಜೇನು. ಆ ಜೇನಿನ ಗೂಡಿಗೆ ಇವನು ಆ ಕಡೆ ಈ ಕಡೆ ಹಳ್ಳಾಡಬೇಕಾದ್ರೆ ಆ ಬಳ್ಳಿ ಏನಾಗಿಬಿಡ್ತು, ಆ ಜೇನಿನ ಗೂಡಿಗೆ ತಾಕಿಬಿಡ್ತು. ಆ ಗೂಡಲ್ಲಿದ್ದ ಜೇನುಗಳಲ್ಲೇ ಎದ್ದು ನೋಡ್ರಿ, ಎದ್ದು ಬಂದು ಇವನು ಮೈಗೆ ಮುತ್ತುಕೊಂಡು ಕದಿಲಿಕ್ಕೆ ಶುರು ಮಾಡಿದ್ದು. ಇಂಥ ಕಡ್ದು, ಒಂದು ಜೇನು ಕಡಿದ್ರೆ ತಡ್ಕೊಳ್ಳಿಕ್ಕಾಗೋದಿಲ್ಲ, ಅಂಥದ್ದು ಮೈಯೆಲ್ಲ ಜೇನು ಮುತ್ಕೊಂಡಿದ್ದಾವಂತೆ, ಕಡಿತಾ ಇದ್ದಾವೆ ಚೆನ್ನಾಗಿ. ಅದೆಲ್ಲ ಕಡಿಸ್ಕೊಂಡಿರುವಾಗ ಆ ಜೇನಿನ ಗೂಡಿಗೆ ಬಡದ್ನಲ್ಲ ಒಂದು ಸ್ವಲ್ಪ, ಆವಾಗ ಆ ಜೇನು ರಸ ಒಂದೊಂದೇ ಹನಿ ಕೆಳಗೆ ಬೀಳುತ್ತಾ ಇತ್ತಂತೆ. ಅಕಸ್ಮಾತ್ ಆ ಕಡೆ ಈ ಕಡೆ ಹೋಗಬೇಕಾದ್ರೆ ಇವನ ನಾಲಿಗೆ ಒಳಗೆ ಒಂದು ಹನಿ ಬಿತ್ತಂತೆ ಜೇನು. ಆ ಜೇನು ಬಿದ್ದು ಕೂಡಲೇ ಅವನಂದನಂತೆ, ಆಹಾ ಎಷ್ಟು ರುಚಿಯಾಗಿದೆಯಲ್ಲ ಜೇನು ಅಂದನಂತೊಂದು ಸರ್ತಿ. ನಿಮ್ಮ ಸಂಸಾರ ಅಂದರೆ ಬೇರೆ ಏನಲ್ಲ, ಇದೇ ನೋಡ್ರಿ ಅಂತ. ಇದೇ ಸಂಸಾರ. ಯಾಕೆ ಅಂದರೆ ನಮಗೂ ಜೀವನದಲ್ಲಿ ಏನಾಗಿರ್ತದೆ, ಹೊರಗೆ ಹೋದ್ವಿ ಅಂದರೆ ಎಷ್ಟೋ ಜನ ಹುಲಿಗಳಂತೆ ಕಾಯ್ತಿರ್ತಾರೆ, ಯಾವಾಗ ಇವನು ತಿನ್ನಲಿ ಅಂತಲೇ ಕಾಯ್ತಿರ್ತಾರೆ. ಮನೆಗೆ ಬಂದ್ವಿ ಅಂತಂದರೆ ಮನೆಯಲ್ಲಿ ಯಾವಾಗ ಯಾರು ಸರ್ಪಗಳಾಗ್ತಾರೋ ಗೊತ್ತಿಲ್ಲ. ಹೆಂಡತಿ ಗಂಡನಿಗೆ, ಗಂಡ ಹೆಂಡತಿಗೆ ಸರ್ಪಗಳು.
ಹಾಗಾಗಿ ಯಾರು ಕಚ್ಚುತ್ತಾರೆ ಗೊತ್ತಿಲ್ಲ. ಇದರ ಮಧ್ಯದಲ್ಲಿ ಆಗಾಗ ಬಂಧುಗಳು ಬರ್ತಿರ್ತಾರಲ್ಲ, ಬಂದು ನೋಡ್ಕೊಂಡು ಹೋಗ್ತಿರ್ತಾರಂತೆ. ಯಾಕೆ ಅಂದರೆ ನಿನಗೇನು ಬಂತು, ನಿನಗೆಷ್ಟು ಬಂತು, ನನಗೂ ಬರಬೇಕಲ್ಲ, ನಾನೇನು ಮಾಡಲಿ ಅಂತ ಇಲಿಗಳ ಥರ ಅವ್ರು ಬಂದು ಇದನ್ನು ಕತ್ತರಿಸ್ಬೇಕು ಅಂತಲೇ ನೋಡ್ತಿರ್ತಾರಂತೆ. ಇಲಿಗಳ ಥರ ಬರ್ತಿರ್ತಾರೆ. ಇನ್ನು ಮನೆಯಲ್ಲಿರುವಂಥ ಮಕ್ಕಳಂತೂ ಜೇನಿನಂತೆ ಮೈ ಮುತ್ತೇ ಬಿಟ್ಟಿರ್ತಾರೆ, ಮೈ ಮುತ್ತುಕೊಂಡೇ ಇರ್ತಾರೆ. ಇದರ ಮಧ್ಯದಲ್ಲಿ ಏನಾಗುತ್ತಂತೆ, ಒಂದೊಂದೇ ಹನಿ ಜೇನು ಬಿದ್ದಂತೆ ಎಲ್ಲೋ ಒಂದು ಸಣ್ಣ ಸುಖ ಸಿಗ್ತದಂತೆ ಜೀವನದಲ್ಲಿ. ನಮ್ಮ ಸಂಸಾರ ಎಷ್ಟು ಸುಖವಾಗಿದೆಯಲ್ಲ ಅಂತ ಅಂದ್ಕೊಳ್ತಾನಂತೆ ಮನುಷ್ಯ. ಇದೇ ಸಂಸಾರ, ಇದೇ ಸಂಸಾರ, ಏನೂ ಇಲ್ಲ ಇದರಲ್ಲಿ. ಹೀಗೆ ಇದು ಅರ್ಥ ಮಾಡಿಕೊಳ್ಳಲ್ಲ. ಆದರೆ ಇದರಲ್ಲಿ ಸುಖ ಇದೆ ಅಂತ ತಿಳ್ಕೊಂಡು ಬದುಕುವಂಥ ಜೀವ ಒಂದು, ಇದರಲ್ಲಿ ಸುಖ ಇಲ್ಲ ಅಂತ ಬೆನ್ನು ಹಾಕಿ ಹೋಗುವಂತಹ ಜೀವ ಒಂದು ಅಂತ ಎರಡು ವಿಧವಾದಂಥ ಜೀವರೇ ಈ ವೃಕ್ಷದಲ್ಲಿರುವಂಥ ಎರಡು ಫಲಗಳು ಅಂತ ಹೇಳಿದರು. ದ್ವಿಫಲಃ, ಆಮೇಲೆ ತ್ರಿಮೂಲಃ ಅಂತ ಹೇಳಿದರೆ ಮೂರು ಮೂಲಗಳಿದೆ ಅಂತಂದರು. ಮೂರು ಮೂಲಗಳು ಅಂತಂದರೆ ಇದಕ್ಕೆ ಇರುವಂತಹ ಮೂರು ಸಣ್ಣ ಸಣ್ಣ ತಾಯಿ ಬೇರು ಅಂತ ಕರೀತಾರೆ. ತಾಯಿ ಬೇರು ಅಂತ ಬೇರೆ ಇರ್ತದೆ. ತಾಯಿ ಬೇರು ಹೋಯಿತು ಅಂದರೆ ಗಿಡ ಬೆಳೆಯೋದು, ಅದು ಮೂರು ಬೇರಂತೆ. ಯಾವುದದು ಅಂದರೆ ಸತ್ವ, ರಜಸ್ಸು, ತಮಸ್ಸು, ಈ ಮೂರು. ಆಮೇಲೆ ಇದರಲ್ಲಿ 4 ರಸ ಇದೆ ಅಂದರು. ಯಾವುದದು ರಸ ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಪಂಚಶಿಪಃ, 5 ಬೀಳಲುಗಳು. ಈ ಆಲದ ಮರದಲ್ಲಿ ನೇತಾಡ್ಲಿಕ್ಕಿರ್ತದೆ ಬೀಳಲು, ಅದು ಅಶ್ವತ್ಥ ವೃಕ್ಷದಲ್ಲಿರುವಂಥ ಬೀಳಲುಗಳು 5 ಇದೆ ಅಂತಂದರು. ಯಾವುದು ಅಂತ ಹೇಳಿದರೆ ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ, ಅಂದರೆ ಪಂಚಭೂತಗಳು ಅಂತ ಅರ್ಥ. ಈ ಪಂಚಭೂತಗಳು. ಆಮೇಲೆ ಷಡಾತ್ಮ, ಇದಕ್ಕೆ 6 ವಿಧವಾದಂಥ ವಿಕಾರ ಇದೆ ಅಂತಂದರು. 6 ವಿಧವಾದಂಥ ವಿಕಾರ. 6 ವಿಧವಾದ ವಿಕಾರ ಯಾವುದು ಅಂತ ಹೇಳಿದರೆ ಇದು ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಪರಿಣಮತೆ, ನಶ್ಯತಿ. ಇದು 6 ವಿಕಾರ. ಅಂದರೆ ಅರ್ಥ ಏನು? ಅಸ್ಥಿ, ಮೊದಲು ತಾಯಿ ಗರ್ಭದಲ್ಲಿ ಇದ್ದಾನೆ. ಆಮೇಲೆ ಜಾಯತೆ, ಆಮೇಲೆ ಗರ್ಭದಿಂದ ಹೊರಗೆ ಬಂದ, ಆಗ ಕಣ್ಣರಳಿಸಿ ನೋಡುತ್ತಾನೆ, ಎಷ್ಟು ಚೆನ್ನಾಗಿದೆ ಪ್ರಪಂಚ. ಆಮೇಲೆ ವರ್ಧತೆ, ಬೆಳಿಲಿಕ್ಕೆ ಶುರುವಾದ, ಮೈಕೈ ಎಲ್ಲ ಗಟ್ಟಿಯಾಯಿತು, ಗಡ್ಡ ಮೀಸೆ ಬರಲಿಕ್ಕೆ ಶುರುವಾಯಿತು. ಆಮೇಲೆ ಏನಾಯಿತು? ಪರಿಣಮತೆ ಅಂತ ಹೇಳಿದರೆ ಪರಿಣಾಮಗಳೆಲ್ಲ. ವರ್ಧತೆ ಸ್ವಲ್ಪ ಬೆಳೆದಾಗ ಗಡ್ಡ ಮೀಸೆಗಳೆಲ್ಲ ಬಂತು, ಪರಿಣಮತೆ. ಆಮೇಲೆ ವಿಪರಿಣಮತೆ ಅಂದರೆ ಅದು ಬಂದ ಗಡ್ಡ ಮೀಸೆ ಎಲ್ಲವೂ ಕೂಡ ಬಿಳಿ ಆಗಲಿಕ್ಕೆ ಶುರುವಾಗ್ತದೆ, ಮೈ ಸುಕ್ಕುಗಟ್ಟಲಿಕ್ಕೆ ಶುರುವಾಗ್ತದೆ. ಕಡೆಗೊಂದು ದಿವಸ ನಶ್ಯತಿ, ಶಾಶ್ವತವಾಗಿ ಇಲ್ಲ. ಇದು 6 ವಿಕಾರಗಳು, 6 ವಿಧವಾದಂಥ ವಿಕಾರ. ಇದೇ ಪುರಂದರದಾಸರು ಹೇಳಿತ್ತು. ಇದನ್ನು ಬಿಟ್ಟು ಹೋಗಬೇಕು ಅಂತಂದರೆ ನಮಗೆ ದೇವರು ಸಂಸಾರದ ಸಮುದ್ರದಿಂದ ದಾಟಿಸಿದರೆ ಮಾತ್ರ ಸಾಧ್ಯ, ಇಲ್ದಿದ್ರೆ ಇಲ್ಲ. 6 ತೆರೆಯ ನೋಡಂಬಿಗ, ಹದ ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗದೋ ಅಂಬಿಗ, ಅದ ನೀವಾರಿಸಿ ದಾಟಿಸೋ ಅಂಬಿಗ. ಪರಮಾತ್ಮನನ್ನು 6 ತೆರೆಯ ನೋಡಂಬಿಗ ಅಂದ್ರಲ್ಲ, ಇದೇ 6 ತೆರೆಗಳು ಅಂತಂದರೆ ಎಲ್ರಿಗೂ ಬರ್ತದಂತಿದು, ಹೋಗೋದಿಲ್ಲ. ಹಾಗಾಗಿ ಇಂಥ 6 ವಿಕಾರಗಳಿರುವಂತಹದ್ದು ಈ ಪ್ರಪಂಚ ಎನ್ನುವಂಥ ವೃಕ್ಷ. ಆಮೇಲೆ ಸಪ್ತತ್ವಕ್ಕೂ 7 ತೊಗಟೆಗಳಿದ್ದಾವೆ ಅಂದರು. ಯಾವುದದು 7 ವಿಧವಾದಂಥ ತೊಗಟೆ ಅಂತ ಹೇಳಿದರೆ, 7 ತೊಗಟೆ ಅಂತಂದರೆ ನಮ್ಮ ದೇಹದಲ್ಲಿರುವ ಸಪ್ತಧಾತುಗಳು. ತ್ವಕ್, ಚರ್ಮ, ಮಾಂಸ, ರುಧಿರ, ಮಜ್ಜ, ಮೇಧೋ, ಅಸ್ಥಿ ಅಂತ 7 ವಿಧವಾದಂಥ ಈ ತೊಗಟೆಗಳು ಅಂತಂದರು. ಅಷ್ಟವಿಟಪಃ, ಈ ವೃಕ್ಷದಲ್ಲಿ 8 ಟೊಂಗೆಗಳಿದ್ದಾವೆ ಅಂತಂದರು. ಯಾವುದು ಅಂದರೆ ದೇವರು ಮಾಡಿದಂಥ ಸೃಷ್ಟಿ, ದೇವರು ಮಾಡತಕ್ಕಂತಹ ಕರ್ತೃತ್ವ ಶಕ್ತಿ 8 ವಿಧವಾದದ್ದು. ಅಂದರೆ ಸೃಷ್ಟಿ, ಸ್ಥಿತಿ, ಲಯ, ನಿಯತಿ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಇದು 8. ಅದೇ ರೀತಿಯಲ್ಲಿ ದೇವ, ದಾನವ, ಗಂಧರ್ವ ಮತ್ತು ರಾಕ್ಷಸ, ಜೊತೆಗೆ ಪಿಶಾಚ, ತಿರ್ಯಕ್ ಜಂತು, ಮನುಷ್ಯ ಮತ್ತು ಸ್ಥಾವರ ಅಂತ 8 ವಿಧವಾದಂಥ ಸೃಷ್ಟಿ ಪರಮಾತ್ಮನದ್ದು. ಇದು 8 ಟೊಂಗೆಗಳು ಅಂತಂದರು. ಇದೇ ಅಷ್ಟವಿಟಪಃ ಅಂತ ಹೇಳಿತ್ತು, 8 ವಿಧವಾದಂಥ ಟೊಂಗೆಗಳು ಅಂತ. ಆಮೇಲೆ ನವಾಕ್ಷಃ ಅಂದರೆ 9 ಪೊಟರೆಗಳಿದ್ದಾವೆ ಅಂತ, 9 ಛಿದ್ರಗಳು ತೂತುಗಳಿದ್ದಾವೆ ನಮ್ಮ ದೇಹದಲ್ಲಿರುವಂಥ ನವದ್ವಾರಗಳು ಅಂತ. ಆಮೇಲೆ ದಶಚ್ಛದಿ ಅಂದರೆ 10 ಎಲೆಗಳಿದೆ ಈ ವೃಕ್ಷದಲ್ಲಿ. ಯಾವುದದು ಅಂತ ಹೇಳಿದರೆ 10 ಎಲೆಗಳು ಕೂಡ ಒಂದು ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಅಂತ. ತ್ವಕ್ ಅಂದರೆ ಒಂದೊಂದು ಕೂಡ ಇರುವಂತಹದ್ದು. ವಾಕ್, ಪಾಣಿ, ಪಾಯು, ಉಪಸ್ಥ ಅಂತೆಲ್ಲ
ಇವೆಲ್ಲವೂ ಕೂಡ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಅಂತ ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ ಅಂತ 5 ಜ್ಞಾನೇಂದ್ರಿಯಗಳು ಅಂತ ಹೀಗೆ 10 ಎಲೆಗಳಿದೆ. ಇಂಥದ್ದೇ ಇದನ್ನೇ ಹೇಳಿದ್ದು ಪಂಚ 1 ರಿಂದ 10 ಇದೇ 5 ಪಂಚ ಪ್ರಪಂಚ. ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದಂಥವನು ಪರಮಾತ್ಮ ನೀನೇನಯ್ಯ. ನೀನೇ ಸೃಷ್ಟಿ ಮಾಡಿ ಈ ಪ್ರಪಂಚದ ಒಳಗೆ ಒಂದು ಪುಟ್ಟ ಗರ್ಭದಲ್ಲಿ ಬಂದು ನೀನೂ ಪುಟ್ಟ ಮಗುವಾಗಿ ವಾಸ ಮಾಡ್ತಾ ಇದೆಯಲ್ಲೋ ಸ್ವಾಮಿ, ನಿನ್ನ ಲೀಲೆಗೆ ಏನು ಹೇಳಬೇಕು ನಾನು? ನಮೋ ನಮಃ ಅಂತ ಹೇಳ್ತೇನೆ ಅಂದ್ರಷ್ಟೆ. ಇದೇ ನಿನಗೆ ಮಾಡುವಂತಹದ್ದು. ದ್ವಿಕಗೋ ಹ್ಯಾದಿವೃಕ್ಷ, ಇದು ಆದಿವೃಕ್ಷ ಅಂತ ಕರೆಸಿಕೊಂಡಿದ್ದಾರೆ. ಇದರಲ್ಲಿ 2 ಪಕ್ಷಿ ಇರ್ತಾವೆ ಅಂತ ಬೇರೆ ಹೇಳ್ತಾರೆ. ಇದರಲ್ಲಿ 2 ಪಕ್ಷಿ ಇದ್ದಾವಂತೆ. ಈ ಪ್ರಪಂಚ ಇದು ದೇಹ ಅಂದರೆ ಬ್ರಹ್ಮಾಂಡವೂ ಆಗಬಹುದು, ಪಿಂಡಾಂಡವು. ಈ ಪಿಂಡಾಂಡ ಅಂತ ಇಟ್ಕೊಂಡಾಗ 2 ಪಕ್ಷಿಗಳು. ಆ 2 ಪಕ್ಷಿಗಳು ಆದಿವೃಕ್ಷ. ಇದರಲ್ಲಿ 2 ಪಕ್ಷಿ ಇದ್ದಾವೆ. ಯಾವುದದು ಅಂತಂದರೆ 2 ಪಕ್ಷಿಗಳು ನೋಡಿ ಏನಂದರೆ ಬಹಳ ವಿಚಿತ್ರ. ಒಂದು ಪಕ್ಷಿ ಯಾವಾಗಲೂ ಕೂಡ ಹಣ್ಣು ತಿಂತಾನೇ ಇರ್ತದಂತೆ ಆ ಗಿಡದಲ್ಲಿ. ಆದರೆ ಅದು ಏನಾಗಿರ್ತದಂತೆ, ಭಾಳ ಬಡಕಲಾಗಿರ್ತದಂತೆ, ಬಡವಾಗಿರ್ತದಂತೆ. ಆದರೆ ಇನ್ನೊಂದು ಪಕ್ಷಿ ಇದೆ, ಅದು ಏನೂ ತಿನ್ನೋದಿಲ್ಲ, ಆದರೆ ದಷ್ಟಪುಷ್ಟವಾಗಿರ್ತದಂತೆ, ದಷ್ಟಪುಷ್ಟವಾಗಿ. ದ್ವಾಸುಪರ್ಣ ಸಯುಜಾಸ ಕಾಯು ಅದನ್ನು ಹೇಳ್ತಾರೆ ವೇದದಲ್ಲೇ ಹೇಳಿದಂಥ ಅಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅನಶ್ನನ್ನನ್ಯ ಅಭಿಚಾಕಶೀತಿ. ಹೇಗಿದೆ ಅದು? ಒಂದು ತಿಂತಾ ಇದೆ ಅಂತೆ, ಆದರೆ ಬಡಕಲಾಗಿದೆ ಅಂತೆ. ತಿನ್ನಿಲ್ಲ ಅಂತ ಇನ್ನೊಂದು ಹಕ್ಕಿ, ಅದು ಮಾತ್ರ ಏನು ಅಂತ ಹೇಳಿದರೆ ಅದು ದಷ್ಟಪುಷ್ಟವಾಗಿದೆ ಅಂತ ಹೇಳುತ್ತಾರೆ. ಇದನ್ನೇ ಪುರಂದರದಾಸರು ಕೂಡ ಹೇಳಿದ್ದಾರೆ ಒಂದು ಕಡೆಯಲ್ಲಿ. ಹಣ್ಣು ತಿಂದಕ್ಕೆ ಬಡವಾಗೈತೆ, ತಿನ್ನದ ಹಕ್ಕಿ ಬಲಿತೈತಣ್ಣ ದ್ವಾಸುಪರ್ಣದ. ಇದೆಲ್ಲ ದ್ವಾಸುಪರ್ಣ ಎನ್ನುವಂಥ ಶ್ರುತಿಯ ಹಕ್ಕಿ ಇದು ಅಂತ ಒಂದು ಬುಡುಬುಡಿಕೆ ಹಾಡು ಅಂತ ಪುರಂದರದಾಸರ ರಚನೆ ಮಾಡಿದ್ದಾರೆ. ಅದರಲ್ಲಿ ಹೇಳುತ್ತಾರೆ, ಹಣ್ಣು ತಿಂದಕ್ಕಿ ಬಡವಾಗೈತಿ, ಅದು ಹಣ್ಣು ತಿಂತಾ ಇದೆ ಆದರೆ ಬಡಕಲು. ಅಂದರೆ ಅರ್ಥ ಏನು? ಜೀವ ಪ್ರತಿನಿತ್ಯವೂ ಕೂಡ ತಾನು ಮಾಡಿದ ಕರ್ಮದ ಫಲವನ್ನು ತಿಂತಾನೆ, ತಿಂದರೂ ಕೂಡ ಬಡಕಲಾಗ್ತಾನಂತವನು. ಏನು ತಿಂತಾನೆ? ಪಾಪವೇ ತಿಂದರೆ ಇನ್ನೇನಾಗ್ತದೆ? ಹಾಗಾಗಿ ಬಡಕಲಾಗೇ ಇರ್ತಾನವನು, ಸೊರಗ್ತಾನವನು. ಆದರೆ ಭಗವಂತ ಮಾತ್ರ ತಿನ್ನೋದಿಲ್ಲ, ದಷ್ಟಪುಷ್ಟ ಅವನು. ಯಾಕೆ ಅಂದರೆ ಅವನಿಗೆ ಕರ್ಮಫಲದ ಲೇಪವೇ ಇಲ್ಲ. ತಿನ್ನಲ್ಲ ಅಂದರೆ ಕರ್ಮಫಲದ ಲೇಪವೇ ಇಲ್ಲ ಅವನಿಗೆ, ಭಗವಂತನಿಗೆ, ಇಂಥವನು. ಹಾಗೆ ಅಂಥ ಪರಮಾತ್ಮ ನೀನು ದೇವರೇ ಈ ಗರ್ಭದಲ್ಲಿ ಬಂದು ವಾಸ ಮಾಡ್ತೀಯಲ್ಲಪ್ಪ ಸ್ವಾಮಿ, ಏನು ಹೇಳಬೇಕು ನಿನ್ನ ಲೀಲೆಗೆ ಅಂತ ಈ ರೀತಿಯಲ್ಲಿ ಆ ಪರಮಾತ್ಮನನ್ನು ವಿಚಿತ್ರವಾಗಿ ಸ್ತೋತ್ರವನ್ನು ಮಾಡುತ್ತಾರೆ ಭಗವಂತನನ್ನು. ಇಂಥ ಸ್ತೋತ್ರವನ್ನೆಲ್ಲ ಮಾಡುತ್ತಾ ಮುಂದೆ ಇನ್ನೂ ಬೇರೆ ಬೇರೆ ಹೇಳಲಿಕ್ಕೂ ಬರ್ತದೆ. ಇದೇ ಶ್ಲೋಕಕ್ಕೇನೆ ಇನ್ನೊಂದು ರೀತಿ ವ್ಯಾಖ್ಯಾನವೂ ಕೂಡ ಮಾಡಲಿಕ್ಕೆ ಬರ್ತದೆ. ಏಕಾಯನೋಸೌ ದ್ವಿಫಲಸ್ತ್ರಿಮೂಲ ಚತುರಸ ಪಂಚಶಿಪಷಡಾತ್ಮ. ಇದಕ್ಕೆಲ್ಲ ಮತ್ತೆ ಬೇರೆ ಬೇರೆ ರೀತಿಯಾದಂಥ ವ್ಯಾಖ್ಯಾನವೂ ಕೂಡ ಇದೆ. ಅದು ಇರಲಿ, ಇಷ್ಟು ಸಾಕು. ಮುಂದೆ ಯಾಕಂದರೆ ಮುಂದಿನ ಕತೆ ಹೋಗಲ್ಲ, ಆಮೇಲೆ ಒಂದೇ ಶ್ಲೋಕಕ್ಕೆ ಕೂತ್ಬಿಟ್ರೆ. ಹಾಗೆ ಅಂತೂ ಇದನ್ನೆಲ್ಲ ಸ್ತೋತ್ರ ಮಾಡಿದ್ರಂತೆ, ಪರಮಾತ್ಮನ ಸ್ತೋತ್ರ ಮಾಡಿದರು. ಈ ಸ್ತೋತ್ರವನ್ನೆಲ್ಲ ಕೇಳಿಸಿಕೊಂಡಂಥ ಭಗವಂತ ಸುಮಾರು ಒಂದು 20-25 ಶ್ಲೋಕದ ತನಕಲೂ ಕೂಡ ಪರಮಾತ್ಮನ ಸ್ತೋತ್ರವನ್ನು ಮಾಡುತ್ತಾರೆ. ಮತ್ಸ್ಯಾಶ್ವ ಕಚ್ಚಪ ನೃಸಿಂಹ ವರಾಹ ಹಂಸ ರಾಜನ್ಯ ವಿಪ್ರ ವಿಬುಧೇಶು ಕೃತಾವತಾರ ತ್ವಂಪಾಸಿನಸ್ತ್ರಿಭುವನಂ ಚ ತಥಾದುನೇಶ ಭಾರಂಭುವೋ ಹರಯದುತ್ತಮ ವಂದನಂತೆ. ಆ ಭಗವಂತ ಅವತಾರ ಮಾಡ್ತೇನೆ ಎಂದಿದ್ನಲ್ಲ, ಭಾರಂಭುವೋ ಹರ, ಈ ಭೂಮಿಯಲ್ಲಿ ಇರುವಂಥ ಭಾರವನ್ನೆಲ್ಲ ಪರಿಹಾರ ಮಾಡೋ ಭಗವಂತ, ಈ ಭೂಮಿಯನ್ನು ರಕ್ಷಣೆ ಮಾಡುವಂಥ ದೇವತೆಗಳು ಪ್ರಾರ್ಥನೆ ಮಾಡಿದರು. ಈ ಹಿಂದೆನೂ ಕೂಡ ನೀನು ಮತ್ಸ್ಯಾಶ್ವ ಕಚ್ಚಪ ನೃಸಿಂಹ ವರಾಹ ಹಂಸ, ನೀನೇ ಏನಾಗಿದ್ದಿ ಅಂತಂದರೆ ಹಿಂದೆ ಮತ್ಸ್ಯನಾಗಿ ಅವತಾರ ಮಾಡಿದ್ದಿ. ಮತ್ಸ್ಯಾವತಾರದಲ್ಲೂ ಕೂಡ ನೀನು ವೇದಗಳ ಸಂರಕ್ಷಣೆಯನ್ನು ಮಾಡಿದಿ. ಅದೇ ರೀತಿಯಲ್ಲಿ ಹಯಗ್ರೀವ ಅನ್ನುವ ರೂಪದಿಂದ ಬಂದು ವೇದಗಳನ್ನು ನೀನೇ ಉಪದೇಶ ಮಾಡಿದ್ದಿ, ಅದನ್ನು ರಕ್ಷಣೆ ಮಾಡಿದೆ ನೀನು. ಕೂರ್ಮಾವತಾರದಿಂದ ಬಂದು ದೇವತೆಗಳ ರಕ್ಷಣೆ ಮಾಡಿದೆ. ನರಸಿಂಹನಾಗಿ ಬಂದು ಭಕ್ತ ಪ್ರಹ್ಲಾದನನ್ನು ಉದ್ಧಾರ ಮಾಡಿದೆ. ವರಾಹ ರೂಪದಿಂದ ಬಂದು ಭೂಮಿಯನ್ನು ಉದ್ಧಾರ ಮಾಡಿದ್ದಿ ಪರಮಾತ್ಮ. ಹೀಗೆ ರಾಮ, ಪರಶುರಾಮ, ವಾಮನ ಇಂಥ ಅವತಾರಗಳನ್ನೆಲ್ಲ ಮಾಡಿ ಜಗತ್ತನ್ನು ಉದ್ಧಾರ ಮಾಡಿದವನು ಪರಮಾತ್ಮ. ಈಗಲೂ ಕೂಡ ಮತ್ತೆ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ನೀನು ಅವತಾರ ಮಾಡೋ ಸ್ವಾಮಿ ಅಂತ ಭಾರಂಭುವೋ ಹರಯದು ಉತ್ತಮ ವಂದನಂತೆ, ಈ ಭೂಮಿಯ ಭಾರವನ್ನು ಪರಿಹಾರ ಮಾಡಲಿಕ್ಕೆ ಬಾ ನೀನು ಅಂತ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆಗೆ ಸರಿಯಾಗಿ ಭಗವಂತ
ಶ್ರಾವಣ ಬಹುಳ ಅಷ್ಟಮಿ ಮಧ್ಯರಾತ್ರಿ ಚಂದ್ರೋದಯ ಕಾಲ, ಆಗ ಏನಂತಾರೆ ಪ್ರಜಾಪತಿ ದೇವತಾಕವಾದಂಥ ರೋಹಿಣಿ ನಕ್ಷತ್ರದ ಯೋಗ ಇತ್ತಂತೆ. ಗ್ರಹಗಳೆಲ್ಲವೂ ಕೂಡ ಉಚ್ಚಸ್ಥಾನದಲ್ಲಿ ಬಂದು ಕೂತ್ಕೊಂಡಿದ್ವಂತೆ. ಜೊತೆಗೆ ಗ್ರಹಗಳು ಉಚ್ಚಸ್ಥಾನ ಅದಷ್ಟೇ ಅಲ್ಲ, ಜೊತೆಗೆ ನಂದ ಭದ್ರಾದಿ ಕುಹುಯೋಗಗಳು ಇರಲಿಲ್ಲ ಅಂತೆ. ಕೆಲವು ಯೋಗ ಅಂತಿರ್ತದೆ, ಕುಹುಯೋಗ ಅಂತ ಹೇಳುತ್ತಾರೆ. ಈ ವ್ಯಾಸರಾಜರ ಚರಿತ್ರೆಯಲ್ಲಿ ಕೃಷ್ಣದೇವರಾಯನಿಗೆ ಕುಹು ಅನ್ನುವಂಥ ಒಂದು ಯೋಗ ಬಂದಿತ್ತು. ಅದು ಆ ಯೋಗ ಬಂತು ಅಂದರೆ ಬಹಳ ಕಷ್ಟ, ಅದನ್ನು ಪರಿಹಾರ ಮಾಡಬೇಕು, ಅದು ಗುರುಗಳಿಂದಲೇ ಆಗುವಂಥದ್ದು. ಆದರೆ ಭಗವಂತ ಅವತಾರ ಮಾಡುವಂಥ ಕಾಲದಲ್ಲೇನೆ ಈ ಕುಹುಯೋಗಗಳೆಲ್ಲವೂ ಕೂಡ ಹೊರಟೋಗಿ ಬಿಟ್ಟಿದ್ವಂತೆ. ಅಂಥ ಯೋಗಗಳು ಬಂದಿರಲಿಲ್ಲ. ಅಂಥ ಒಂದು ಪ್ರಶಸ್ತವಾದಂಥ ಕಾಲದಲ್ಲಿ ಕೃಷ್ಣ ಅವತಾರವನ್ನು ಮಾಡ್ತಾ ಇದ್ದಾನಂತೆ. ಪರಮಾತ್ಮ ಅವತಾರವನ್ನು ಮಾಡಿದ. ಅದಕ್ಕೆ ಎಲ್ಲ ಇದು ಒಳ್ಳೆಯ ಕಾಲ ಅನ್ನೋದನ್ನು ಸೂಚನೆ ಮಾಡಲಿಕ್ಕೂ ಕೂಡ ಆಗ ದಿಗ್ದೇವತೆಗಳೆಲ್ಲರೂ ಕೂಡ ದಿಕ್ಕೇನಿದೆ ಆ ದಿಕ್ಕುಗಳೆಲ್ಲವೂ ಕೂಡ ಪರಿಶುದ್ಧವಾಗಿದ್ದುವಂತೆ. ಪರಿಶುದ್ಧವಾದಂಥ ದಿಕ್ಕುಗಳು. ಜೊತೆಗೆ ಅವನ ಅವತಾರವನ್ನು ಮಾಡುವಂಥ ಕಾಲದಲ್ಲಿ ಹೇಗಿತ್ತು ಕಾಲ ಅಂತ ಕೇಳಿದರೆ ಬಹಳ ಸುಂದರವಾದಂಥ ಕಾಲ ಅಂತೆ. ಒಳ್ಳೆ ಸುಂದರ ಕಾಲ. ಹೇಗಿತ್ತು ಆ ಕಾಲ? ನದ್ಯ ಪ್ರಸನ್ನ ಸಲಿಲ ಹೃದಾ ಜಲರುಹಶ್ರಿಯ, ನದಿಗಳೆಲ್ಲ ಶಾಂತವಾಗಿ ಹರಿತಾ ಇದ್ವಂತೆ. ಸರೋವರಗಳೆಲ್ಲವೂ ಕೂಡ ತಿಳಿಯಾದ ನೀರನ್ನು ಬಿಟ್ಟಿದ್ದಾವಂತೆ. ಆ ಕಾಲದಲ್ಲಿ ನಿಜವಾಗಲೂ ರಾತ್ರಿ ಕಾಲದಲ್ಲಿ ಈ ಕಮಲ ಎಲ್ಲ ಕಮಲಗಳು ಅರಳೋದಿಲ್ಲ. ಆದರೆ ಕಮಲಗಳು ಅರಳದೇ ಇದ್ದರೂ ಕೂಡ ಸೂರ್ಯನ ಕಿರಣ ಇರಲ್ಲ ಅದರಿಂದ. ಆದರೆ ಕಮಲಗಳೆಲ್ಲ ಅರಳಿ ನಿಂತಿದ್ವು. ಯಾಕೆ ಅಂದರೆ ಅವುಗಳು ಯೋಚನೆ ಮಾಡಿದುವಂತೆ, ಭಗವಂತ ಕೃಷ್ಣನಾಗಿ ಅವತಾರ ಮಾಡ್ತಾ ಇದ್ದಾನೆ, ಅವನು ಅವತಾರ ಮಾಡಬೇಕಾದ್ರೆ ನಾವು ಅರಳಿ ಅವನ ಪಾದವನ್ನು ಮುಟ್ಲಿಲ್ಲ ಅಂದರೆ ನಮ್ಮ ಜನ್ಮವೇ ವ್ಯರ್ಥ ಅಂತ ತಿಳ್ಕೊಂಡುವಂತೆ. ಅದಕ್ಕೋಸ್ಕರ ಸೂರ್ಯನ ಕಿರಣ ಇಲ್ಲದೆ ಇದ್ದರೂ ಕೂಡ ಸ್ವಸಾಮರ್ಥ್ಯದಿಂದ ಅರಳಿ ನಿಂತಿದ್ವಂತೆ. ಎಲ್ಲವೂ ಕೂಡ ಅರಳಿ ನಿಂತ್ಕೊಂಡು, ಆಮೇಲೆ ಜೊತೆಗೆ ವವೌ ವಾಯು ಸುಖಸ್ಪರ್ಶ, ಗಾಳಿ ಬೀಸ್ತಾ ಇದ್ದರೆ ಏನೋ ಒಂದು ರೀತಿ ಮೈಗೆ ಹಿತ ಅಂತ ಅನಿಸ್ತಿತ್ತಂತೆ. ಕೆಲವು ಸರ್ತಿ ಗಾಳಿ ಬೀಸಿದ್ರೆ ಅಯ್ಯೋ ಗಾಳಿ ಜೋರು ಬಂತಪ್ಪ ಒಳಗೆ ಹೋಗಿ ಬಾಗಿಲು ಹಾಕ್ಕೊಳ್ರಿ ಅನಿಸುತ್ತೆ. ಇನ್ನೊಂದು ಸರ್ತಿ ಎಷ್ಟೊತ್ತಾದರೂ ಒಂದು ಗಿಡ ಒಂದು ಸಣ್ಣದಾಗಿ ಅಳ್ಳಾಡ್ತಿಲ್ಲ ನೋಡು, ಗಾಳಿ ಬರ್ತಾ ಇಲ್ಲ ಅಂತ ಬೈಕೋತಿರ್ತೀವಿ. ಆದರೆ ಕೃಷ್ಣಾವತಾರದ ಕಾಲದಲ್ಲಿ ಹಾಗಿರಲಿಲ್ಲಂತೆ. ಏನು ಗಾಳಿ ಎನ್ನುವಂಥದ್ದು ಸುಖಸ್ಪರ್ಶವನ್ನು ಮಾಡುತ್ತಿತ್ತಂತೆ. ಅಂಥ ತಂಪಾದ ಕಾಲವಾಗಿತ್ತು ಅಂತ. ಪುಣ್ಯಗಂಧ ವಹಶುಚಿಹಿ, ಎಲ್ಲೆಲ್ಲಿ ಗಾಳಿಯಲ್ಲಿ ಹೂಗಳು ಸಿಗ್ತದೋ ಆ ಹೂವಿನ ಪರಿಮಳಗಳನ್ನೆಲ್ಲ ಎತ್ಕೊಂಡು ಬರ್ತಿದ್ದಂತೆ ವಾಯು. ಎಲ್ಲರ ಮೂಗಿಗೆ ಘಮಘಮ ಅನ್ನುವಂಥ ಪರಿಮಳವನ್ನು ಕೊಡಿಸ್ತಾ ಇದ್ದಂತೆ. ಅಗ್ನಯಶ್ಚ ದ್ವಿಜಾತೀನಾಂ ಶಾಂತಾಸ್ತತ್ರ ಸಮಿಂಧತ, ಅಗ್ನಿಗಳು ಕೂಡ ಚಟಪಟ ಅಂತ ಅಗ್ನಿಹೋತ್ರಿ ಅಂತ ಇರ್ತಾರೆ. ಅಗ್ನಿಹೋತ್ರವನ್ನು ಮಾಡ್ತಾರಲ್ಲ ಅಂಥವ್ರ ಮನೆಯಲ್ಲಿ ನಿರಂತರ ಅಗ್ನಿ ಇರ್ತದೆ. ಆ ಅಗ್ನಿ ಕಟಕಟ ಅಂತ ಶಬ್ದ ಮಾಡ್ತಿರ್ಲಿಲ್ಲಂತೆ, ಶಾಂತವಾಗಿ ಉರಿತಾ ಇತ್ತಂಥದ್ದು, ಶಾಂತವಾಗಿ. ಆ ರೀತಿಯಲ್ಲಿ ಅಂಥ ಕಾಲ ಇದು ಅಂತ. ಶಾಂತಾಸ್ತತ್ರ ಸಮಿಂಧತ ಮನಾಂಸ್ಯಾಸನ್ ಪ್ರಸನ್ನಾನಿ ಸಾಧೂನಾಂ, ಸಜ್ಜನರ ಮನಸ್ಸಿತ್ತಲ್ವ ಕಲ್ಮಶವೇ ಇರಲಿಲ್ಲಂತೆ. ಕೃಷ್ಣಾವತಾರದ ಕಾಲದಲ್ಲಿ ಕಲ್ಮಶವೇ ಇರಲಿಲ್ಲ. ಎಲ್ಲರ ಮನಸ್ಸಿನಲ್ಲೂ ಕೂಡ ಶಾಂತವಾದ ಭಾವ, ನಿರ್ಮಲವಾದ ಭಾವ. ಆ ನಿರ್ಮಲವಾದ ಭಾವದಲ್ಲಿ ಕೃಷ್ಣ ಅವತಾರ ಮಾಡುತ್ತಾನೆ ಅಂತ. ಅವನು ಅವತಾರ ಮಾಡುತ್ತಿರೋದು ಎಲ್ಲೋ ಮಥುರಾ ಪಟ್ಟಣದಲ್ಲಿ ಅಂತಾಗಿದ್ದರೂ ಕೂಡ ನಮ್ಮ ಮನಸ್ಸಲ್ಲೇ ಅವತಾರ ಮಾಡುತ್ತಿದ್ದಾನೆ, ನಮ್ಮ ಹೃದಯದಲ್ಲೇ ಕೃಷ್ಣ ಬರುತ್ತಿದ್ದಾನೆ ಅನ್ನುವ ಭಾವ ಅವರೆಲ್ಲರಿಗೂ ಕೂಡ ಬಂದಿತ್ತಂತೆ. ಅದೇ ಕಾಲ ಹೇಗಾಗಿತ್ತು ಅಂದರೆ ಅಥ ಸರ್ವಗುಣೋಪೇತಃ ಕಾಲ ಪರಮಶೋಭನಃ ಯರ್ಹೇವಾನ ಜನ್ಮರ್ಕ್ಷಃ ಶಾಂತರ್ಕ್ಷಗ್ರಹ ತಾರಕಃ. ಪರಮಾತ್ಮ ಅವತಾರ ಮಾಡುವಾಗ ಅಥ ಸರ್ವಗುಣೋಪೇತಃ ಅಂತ ಹೇಳುತ್ತಾರೆ. ಸರ್ವಗುಣಗಳಿಂದ ಕೂಡಿತ್ತು ಅಂತ. ಎಲ್ಲ ಉಪವಾಸ ಮಾಡಿದ್ರಂತೆ. ಎಲ್ಲ ಭಾಗವತದಲ್ಲಿ ಎಲ್ಲೂ ಉಪವಾಸ ಅನ್ನೋ ಶಬ್ದ ಹೇಳಿಲ್ಲ. ಮತ್ತೆ ಕೃಷ್ಣಾಷ್ಟಮಿ ಬಂದಾಗ ನಾವೆಲ್ಲ ಉಪವಾಸ ಮಾಡ್ತೀವಿ. ಉಪವಾಸ ಮಾಡಿ ಅವನಿಗೆ ಅರ್ಘ್ಯ ಕೊಟ್ಟು ಮಾಡಿ ಮರುದಿವಸ ಪಾರಣೆ ಅಂತೆಲ್ಲ ನಿಯಮ ಇರ್ತದೆ. ಅದಕ್ಕೆ ಉಪವಾಸ ಮಾಡಿ ಮತ್ತೆ ಎಲ್ಲಿ ಭಾಗವತದಲ್ಲಿ ಹೇಳಿಲ್ಲಲ್ವ ಉಪವಾಸದ ಬಗ್ಗೆ ಅಂತ ಕೇಳಿದರೆ ಸತ್ಯಧರ್ಮ ತೀರ್ಥರು ಹೇಳುತ್ತಾರೆ ಅಲ್ಲೇ ಹೇಳಿದ್ದಾರೆ ಅಂತ. ಎಲ್ಲಿ ಹೇಳಿದ್ದಾರೆ? ಅಥ ಸರ್ವಗುಣೋಪೇತಃ, ಅಥ ಸರ್ವಗುಣೋಪೇತಃ ಕಾಲಃ. ಈ ಕಾಲ ಎಂಥ ಕಾಲ ಅಂದರೆ ಸರ್ವಗುಣಗಳಿಂದ ಕೂಡಿದ ಕಾಲ. ಇನ್ನೊಂದು ಅರ್ಥ ಅಥ ಕಾಲಃ. ಅಥ ಕಾಲಃ ಅಂತಂದರೆ ಅರ್ಥ ಏನು? ಸಂಸ್ಕೃತದಲ್ಲಿ ಅಥ ಅಂದರೆ ಅನಂತರ ಅಂತ ಒಂದು ಅರ್ಥ ಇದೆ. ಇನ್ನೊಂದು ಅರ್ಥ ಏನು ಅಂದರೆ ಅಥ ಥ ಅಂತಿದೆ. ಥ ಅಂದರೆ ಅರ್ಥ ಏನು ಗೊತ್ತಾ? ಇರೋದು ಅಂತ ಅರ್ಥ. ಇರೋದು ಅಂತ. ಥ ಅಂದರೆ ಇರೋದು. ಅಥ ಅಂದರೆ ಅ ಅಂದರೆ
ಅನ್ನ ನೀರು ಇಲ್ಲದಂತೆ ಇರೋದು ಅಂತ ಅರ್ಥ. ಅನ್ನೋ ಶಬ್ದಕ್ಕೇನೆ ಅನ್ನ ಇಲ್ಲದಂತೆ ಇರೋದು ಅಂತ ಅರ್ಥ. ಹಾಗಾಗಿ ಅನ್ನ ಇಲ್ಲದೆ ಇರುವಂತಹ ಸರ್ವಗುಣಗಳಿಂದ ಕೂಡಿದ ಕಾಲ ಅದು ಕೃಷ್ಣಾಷ್ಟಮಿ ಕಾಲ. ಆದ್ದರಿಂದ ಅಥ ಅನ್ನೋ ಶಬ್ದದಿಂದ ಎಲ್ಲ ಉಪವಾಸ ಇದ್ರು ಅಂತ ಹೇಳಿದ್ದಾರೆ. ಆದ್ದರಿಂದ ಭಾಗವತದಲ್ಲೂ ಕೂಡ ಉಪವಾಸ ಹೇಳಿದ್ದಾರೆ. ಆದ್ದರಿಂದ ಉಪವಾಸ ಮಾಡಬೇಕು ಅಂತ ಹೇಳಿದರು ಕೃಷ್ಣಾಷ್ಟಮಿ ದಿವಸ ಅಥ ಅಂತ ಹೇಳಿ. ಹಾಗಾಗಿ ಅನ್ನ ಇಲ್ಲದಂಥ ಸ್ಥಿತಿ ಅಂತ ಅಥ ಅನ್ನೋ ಶಬ್ದಕ್ಕರ್ಥ ಅಂತ ಹೇಳ್ತಾರೆ. ಹೀಗೆ ಪರಮಾತ್ಮ ಪರಮಶೋಭನಃ ಪರಮಾತ್ಮ ಭಗವಂತ ಪರಮಶೋಭನಃ. ಪರ ಅಂತ ಹೇಳಿದರೆ ಪರಮಾತ್ಮ ಅಂತಲೇ. ಪರೋರಿ ಪರಮಾತ್ಮನೋಹೋ ಅಂತ ಪರ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಇದೆ. ಹಾಗಾಗಿ ಪರಮಾತ್ಮ ಶೋಭನಃ ಅಂತ ಭಗವಂತ ಇದ್ದ ಪರಮಾತ್ಮನ ಒಳ್ಳೆ ಕಾಲವಾಗಿತ್ತದು ಅಂತ. ಅಂತಹ ಕಾಲದಲ್ಲಿ ಇನ್ನೇನಾಯ್ತಂತೆ, ಅದೇ ಕಾಲದಲ್ಲಾಗುವಾಗ ಇನ್ನೂ ಕೆಲವರೆಲ್ಲರೂ ಕೂಡ ಜಗುಕ್ಕಿನ್ನರ ಗಂಧರ್ವಾಹ ತುಷ್ಟುವು ಸಿದ್ಧಚಾರಣಾಹ, ಗಂಧರ್ವರೆಲ್ಲರೂ ಕೂಡ ಹಾಡು ಹೇಳಿದ್ರಂತೆ. ಇನ್ನು ಅಪ್ಸರೆಯರೆಲ್ಲರೂ ಕೂಡ ನನೃತುಹು ಅಪ್ಸರೋಭಿಹಿ ಅಂತ ಅಪ್ಸರೆಯರೆಲ್ಲರೂ ಕೂಡ ಕುಣಿದ್ರಂತೆ, ಕುಣಿದು ಕುಪ್ಪಳಿಸಿದರು ಅಂತ ಹೇಳುತ್ತಾರೆ. ಇದು ಭಾಗವತದಲ್ಲಿ ಇಷ್ಟೇ ಹೇಳಿದ್ದಾರೆ, ಕುಣಿದ್ರು ಅಂತ. ಅಂದರೆ ಕೃಷ್ಣಾವತಾರದ ಕಾಲ ಇದು ಅಂತ ಸಂಭ್ರಮಿಸಿದರೆಲ್ಲರೂ ಕೂಡ, ಬಹಳ ಸಂಭ್ರಮವನ್ನು ಪಟ್ಟರು. ಆದರೆ ಇಷ್ಟೆಲ್ಲ ಸಂಭ್ರಮಿಸಿದರಲ್ವ, ಇದರ ಹಿನ್ನೆಲೆಯನ್ನು ಇನ್ನೊಂದು ರೀತಿಯಲ್ಲಿ ವಾದಿರಾಜ ಸ್ವಾಮಿಗಳು ಚಮತ್ಕಾರದಿಂದ ಹೇಳುತ್ತಾರೆ. ಯಾಕೆ ಗಂಧರ್ವರೆಲ್ಲ ಹಾಡನ್ನು ಹೇಳಿದರೆ ಯಾಕೆ ಅಂತ ಕೇಳಿದರೆ, ಗಂಧರ್ವರು ಹಾಡು ಹೇಳಲಿಕ್ಕೆ ಕಾರಣ ಏನು ಅಂತಂದರೆ, ಗಂಧರ್ವರಿಗೆ ಅನ್ನಿಸ್ತಂತೆ ಮನಸ್ಸಲ್ಲಿ, ಅಲ್ಲ ಮುಂದೆ ಈ ಕೃಷ್ಣ ಏನು ಮಾಡ್ತಾನೆ, ಕೃಷ್ಣ ಪರಮಾತ್ಮ ಮುಂದೆ ಆಗಬೇಕಾದರೆ ಅವನೇ ಸ್ವತಃ ವೇಣುನಾದವನ್ನು ಮಾಡುತ್ತಾನೆ. ಆ ವೇಣುನಾದಕ್ಕೆ ಜಗತ್ತೇ ಮರಳಾಗಿ ಹೋಗ್ತದೆ, ಎಲ್ಲರೂ ಮರಳಾಗಿ ಬಿಡ್ತಾರೆ. ಅಂಥ ಅದ್ಭುತವಾದಂಥ ವೇಣುನಾದವನ್ನು ಪರಮಾತ್ಮ ಮಾಡುತ್ತಾನೆ. ಇಂಥ ವೇಣುನಾದವನ್ನು ಮಾಡಿದಾಗ ಪರಮಾತ್ಮ ಭಗವಂತ, ಆಗ ನಮ್ಮ ಗಾನವನ್ನು ಕೇಳಲಿಕ್ಕೆ ನಮ್ಮ ಕಚೇರಿಗೆ ಯಾರು ಬರ್ತಾರೆ ಹೇಳ್ರಿ? ಯಾರೂ ಬರುವುದಿಲ್ಲ. ಆದ್ದರಿಂದಾಗಿ ನಮ್ಮದೇನಾದರೂ ಕೂಡ ಕಚೇರಿ ಕೊಡೋ ಕಾರ್ಯಕ್ರಮ ಇದ್ದರೆ ಈಗಲೇ ಮುಗಿಸ್ಬಿಡ್ಬೇಕು ಕೃಷ್ಣಾವತಾರಕ್ಕಿಂತ ಮೊದಲೇ ಅಂತ ಅವರೆಲ್ಲ ಹಾಡು ಹೇಳ್ತಿದ್ರಂತೆ. ಅಪ್ಸರ ಸ್ತ್ರೀಯರೆಲ್ಲರೂ ಕೂಡ ಕುಣಿದ್ರಲ್ಲ. ಯಾಕೆ ಅಂದರೆ ಕೃಷ್ಣ ಮುಂದೆ ಕಾಳಿಂಗ ಮರ್ದನ ಮಾಡುವಾಗ ಕುಣಿದು ಬಿಡ್ತಾನಪ್ಪ ಪರಮಾತ್ಮ. ಅವನು ಕುಣದ ಅಂತ ಆದರೆ ಅವನ ನರ್ತನೆ ನೋಡಿದ ಮೇಲೆ ಆ ನರ್ತನೆ ಮುಂದೆ ಇನ್ಯಾರದಲ್ಲ ಹೋಗ್ರಿ ಅಂತ ಕೆಲವ್ರು ಇರ್ತಾರೆ ನೋಡ್ರಿ. ಭಾರಿ ಚೆನ್ನಾಗಿ ಯಾರೋ ಉಪನ್ಯಾಸ ಮಾಡಿದರು ಅಂತಂದರೆ ಆ ಆಚಾರ ಬಂದ್ರೆ ಮಾತ್ರ ಹೋಗ್ತೀನಿ, ಇಲ್ದಿದ್ರಿಲ್ಲ, ಅವರೊಬ್ಬರೇ ನಮಗೆ ಅಂತ ಹಂಗಿರ್ತಾರೆ ಕೆಲವರು. ಹಾಗೆಲ್ಲ ಆ ಥರ ಅವರಿಗೆಲ್ಲ ಅನಿಸ್ಬಿಡುತ್ತಂತೆ. ಆ ರೀತಿ ಕೃಷ್ಣನ ನರ್ತನೆ ನೋಡಿದ ಮೇಲೆ ನಮ್ಮ ನರ್ತನೆ ನೋಡಲಿಕ್ಕೆ ಯಾರು ಇರಲ್ಲ, ನಾವು ಈಗಲೇ ಕುಣಿಬೇಕು ಅಂತ ಕುಣಿದ್ರು ಅಂತ ವಾದರಾಜ ಸ್ವಾಮಿಗಳು ಇದನ್ನೆಲ್ಲವನ್ನು ಕೂಡ ಚಮತ್ಕಾರದಿಂದ ಹೇಳ್ತಾರೆ. ಈ ರೀತಿಯಲ್ಲಿ ಪರಮಾತ್ಮ ಆ ನಿಶೀತೆ ತಮ ಉದ್ಭೂತೆ ಜಾಯಮಾನೇ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವ ಗುಹಾಶ್ರಯ. ಪರಮಾತ್ಮ ಅವತಾರ ಮಾಡ್ತಿದ್ದಾನಂತೆ. ಆ ಕಾಲದಲ್ಲಿ ನಿಶೀತೆ ತಮ ಉದ್ಭೂತೆ, ಒಂದು ಕತ್ತಲು ಬಂದಿದೆ. ತಮಸ್ಸು ಅಂದರೆ ಕತ್ತಲು ಅಂತ ಅರ್ಥ. ತಮ ಉದ್ಭೂತೆ, ಆ ಕಾಲದಲ್ಲಿ ಅವತಾರ ಮಾಡ್ತಿದ್ದಾನೆ. ಇನ್ನೊಂದು ಅರ್ಥದಲ್ಲೇನು ಅಂದರೆ ನಿಶೀತೆ ತಮ ಉದ್ಭೂತೆ, ತಮ ಅನ್ನೋ ಶಬ್ದಕ್ಕೆ ತಮೋಭಿಮಾನಿಯಾದಂತಹ ದುರ್ಗಾದೇವಿ ಅಂತಲೂ ಅರ್ಥ. ತಮೋಭಿಮಾನಿಯಾದ ದುರ್ಗಾದೇವಿ. ಆ ದುರ್ಗೆನೂ ಕೂಡ ಇನ್ನು ಸ್ವಲ್ಪ ಹೊತ್ತಿಗೇನೆ ಅವತಾರವನ್ನು ಮಾಡುತ್ತಾಳೆ. ಕೃಷ್ಣಾವತಾರ ಆಗತ್ತಲ್ವ, ಈ ಕೃಷ್ಣಾವತಾರ ಆದಂಥ ಕೆಲವೇ ಸಮಯಕ್ಕೇನೆ ದುರ್ಗಾದೇವಿಯು ಕೂಡ ಅವತಾರವನ್ನು ಮಾಡುತ್ತಾಳೆ. ಅದೇನು ಜಾಸ್ತಿ ಹೊತ್ತಿಲ್ಲ, 1 ಗಂಟೆ ಅವರಿಗೆ ಇವಳಿಗೆ ಡಿಫ್ರೆನ್ಸ್ ಅಷ್ಟೇ. ಹಾಗೆ ಅಂಥ ಕಾಲದಲ್ಲಿ ಅವತಾರ ಮಾಡ್ತಾಳೆ. ಆದ್ದರಿಂದ ನಿಶೀತೆ ತಮ ಉದ್ಭೂತೆ ಅಂದರೆ ದುರ್ಗಾದೇವಿ ಉದಯಿಸುವಂತಹ ಕಾಲದಲ್ಲಿ ಜಾಯಮಾನೇ ಜನಾರ್ದನೆ, ಆ ಜನಾರ್ದನನು ಕೂಡ ಪರಮಾತ್ಮ ಅವತಾರವನ್ನು ಮಾಡುವಂತಹ ಕಾಲದಲ್ಲಿ ಪ್ರಾದುರಾಸೀದ್ಯತಾ ಪ್ರಾಚ್ಯಾಂ ದಿಶೀಂದುರಿವ ಪುಷ್ಕಲಃ, ಆ ಕಾಲದಲ್ಲಿ ಪೂರ್ವ ದಿಕ್ಕಿನಲ್ಲಿ ಈ ಹುಣ್ಣಿಮೆ ಚಂದ್ರನಂತೆ, ಯದ್ಯಪಿ ಅಷ್ಟಮಿ ಆದರೂ ಕೂಡ ಪೂರ್ಣ ಚಂದ್ರನಂತೆ ಆ ಚಂದ್ರ ಬಂದು ಕಂಗೊಳಿಸ್ತಾ ಇದ್ದಂತ, ಒಳ್ಳೆ ಬೆಳಕನ್ನು ಕೊಡ್ತಾ ಇದ್ದಂಥ ಆ ಕಾಲದಲ್ಲಿ. ಅಂಥ ದಿವ್ಯವಾದಂಥ ಕಾಲ ಪರಮಾತ್ಮ ಭಗವಂತ ತಾನು ಆ ಗರ್ಭದಿಂದ ಅವತಾರವನ್ನು ಮಾಡಬೇಕು ಅಂತ ಪರಮಾತ್ಮ ಹೊರಗೆ ಬಂದಂತೆ. ಬಂದಾಗ ಭಗವಂತ ಹೇಗಿದ್ದ? ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ
ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಶ್ವಕ್ತ ಸಹಸ್ರ ಕುಂತಲಂ ಉದ್ಧಾಮ ಕಾಂಚಂ ಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ. ಹೀಗೆ ಕೃಷ್ಣ ಪರಮಾತ್ಮ ಅವತಾರ ಮಾಡಿದ. ಅವನನ್ನು ನೋಡಿ ಆಶ್ಚರ್ಯ ಆಗ್ತಾ ಇದೆ ಅಂತೆ. ಪರಮಾತ್ಮನನ್ನು ನೋಡಿ ಎಂಥ ಅದ್ಭುತವಾದಂಥ ರೂಪ ಭಗವಂತನದ್ದು. ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ. ತಮದ್ಭುತಂ, ಪರಮಾತ್ಮ ಅತ್ಯದ್ಭುತನಾಗಿದ್ದಾನೆ. ಭಗವಂತ ಅತ್ಯದ್ಭುತನಾಗಿದ್ದಾನೆ. ತಮದ್ಭುತಂ. ಅದಕ್ಕೆ ಯಾಕೆ ಈ ಶಬ್ದ ಹಾಕಿದರು ಅಂದರೆ, ಒಂದು ಹೇಳ್ತಾರೆ, ಯಾವ ಶಬ್ದ ಇದೆಯಲ್ವ, ಯಾವ ಶಬ್ದವನ್ನು ಅಂದರೆ ಯಾವ ಶಬ್ದ ಅನ್ನೋಕ್ಕಿಂತ ಯಾವ ವಸ್ತು ಇರ್ತದಲ್ಲ, ಆ ವಸ್ತುವನ್ನು ವರ್ಣನೆ ಮಾಡಬೇಕು ಅಂತ ಹೋದಾಗ ಶಬ್ದ ನಿಲ್ಕೋದಿಲ್ಲ ನೋಡಿ. ಕೆಲವಕ್ಕೆ ಶಬ್ದ ನಿಲ್ಕಲ್ಲ. ಇಂಥ ಹೇಗಿತ್ತು ಅಂತ ಕೇಳಿದರೆ ಚೆನ್ನಾಗಿತ್ತು, ಅಲ್ಲ ಹೇಗಿತ್ತು ಇನ್ನೂ ಸ್ವಲ್ಪ ಹೇಳ್ರಿ ಅಂದರೆ ಅದು ಚೆನ್ನಾಗಿತ್ತು ಅಂತ ಮುಗಿತು ಸುಮ್ಮನೆ ಬಿಟ್ಬಿಡ್ರಿ ಅನ್ಬೇಕಷ್ಟೇ. ಆದರೆ ಇಲ್ಲ, ಅದು ಭಾಳ ಚೆನ್ನಾಗಿತ್ತು, ಅದು ಸಾಕಾಗಲಿಲ್ಲ. ಇನ್ನೂ ಅದಕ್ಕಿಂತ ಮೇಲೆ ಹೋದರೆ ಅದ್ಭುತವಾಗಿತ್ತು ಅಂತ ಅಷ್ಟೇ. ಅದಕ್ಕಿಂತ ಇನ್ನೇನು ಶಬ್ದಗಳಿಂದ ವರ್ಣನೆ ಮಾಡಲಿಕ್ಕೆ ಯಾವುದು ಆಗೋದಿಲ್ಲವೋ ಅದನ್ನು ಅದ್ಭುತ, ಯಾವುದು ನಿರ್ವಚನ ಮಾಡಲಿಕ್ಕಾಗೋದಿಲ್ವೋ ಅದನ್ನು ಅದ್ಭುತ ಅಂತ ಹೇಳುತ್ತಾರೆ. ಅದನ್ನು ಆಚಾರ್ಯರು ಕೂಡ ತತ್ವೋದ್ಯೋತ ಗ್ರಂಥದಲ್ಲಿ ಹೇಳುತ್ತಾರೆ. ಅದ್ಭುತತ್ವಾದ ಅನಿರ್ವಾಚ್ಯಂ ಅಂತ. ಅದ್ಭುತತ್ವಾತ್, ಅದು ಪರಮಾತ್ಮ ಹೇಗಿದ್ದಾನೆ ಅಂದರೆ ನಿರ್ವಚನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಎಲ್ಲ ಮಾತುಗಳು ಕೂಡ ಪರಮಾತ್ಮನ ತನಕ ಹೋಗ್ತಾವಂತೆ. ಹೋಗಿ ಅವನನ್ನು ಪೂರ್ಣವಾಗಿ ವರ್ಣನೆ ಮಾಡಲಿಕ್ಕೆ ನಮ್ಮಿಂದ ಆಗಲ್ಲಪ್ಪ ಅಂತ ವಾಪಸ್ ಬಂದ್ಬಿಡ್ತಾವಂತೆ ಮಾತುಗಳೆಲ್ಲ. ಆದ್ದರಿಂದಾಗಿ ಅಂಥವನು ಭಗವಂತ, ಆದ್ದರಿಂದ ಅವನನ್ನು ಪೂರ್ಣವಾಗಿ ನಿರ್ವಚನ ಮಾಡಲಿಕ್ಕೆ ಆಗಲ್ಲ. ಆದ್ದರಿಂದಾಗಿ ಅದ್ಭುತ, ಪರಮಾತ್ಮ ಅದ್ಭುತ ಅಂತ ಹೇಳಿದರು. ತಮದ್ಭುತಂ. ಆಮೇಲೆ ಇನ್ನೆಂಥವನು ಶಂಖ ಚಕ್ರ ಗದಾದ್ಯುಧಾಯುಧಂ. ಇದನ್ನೆಲ್ಲ ಹಿಡ್ಕೊಂಡಿದ್ದಾನೆ ದೇವರು. ಶಂಖ ಚಕ್ರ ಗದ ಪದ್ಮ ಎಲ್ಲ ಹಿಡ್ಕೊಂಡೇ ಬಂದಿದ್ದಾನೆ ಪರಮಾತ್ಮ. ಇದನ್ನೆಲ್ಲ ಹಿಡ್ಕೊಂಡು ಬಂದಿದ್ದಾನಲ್ಲ ದೇವರು. ಹಾಗಾದ್ರೆ ಇದನ್ನೆಲ್ಲ ಹಿಡ್ಕೊಂಡಿದ್ದಾನೆ ಅಂತಂದರೆ ಇದರ ಮೂಲಕ ಏನು ತಿಳಿಸಿದ ಪರಮಾತ್ಮ? ಏನು ತಿಳಿಸಿದ? ನನಗೆ ಗರ್ಭವಾಸ ಇಲ್ಲ. ಯಾರಾದರೂ ಗರ್ಭದಿಂದ ಬರಬೇಕಾದ್ರೆ ಶಂಖ ಚಕ್ರ ಗದ ಪದ್ಮ ಎಲ್ಲ ಹಿಡ್ಕೊಂಡ್ಬರ್ತಾರೆ. ಯಾರು ಬರ್ತಾರೆ ಹೇಳ್ರಿ? ಯಾರು ಬರುವುದಿಲ್ಲ. ಅವು ಹುಟ್ಟಿದ ಮೇಲೆ ಕೆಲವೆಲ್ಲ ಹುಚ್ಚು ಬರ್ತಿರ್ತದೆ ಅಷ್ಟೇ. ಬ್ಯಾಟ್ ಹಿಡದೆ ಬಾಲ್ ಹಿಡದೆ ಅವು ರಾತ್ರಿ ಮಲಗುವಾಗಲೂ ಬ್ಯಾಟ್ ಬಾಲು ಪಕ್ಕದಲ್ಲಿ ಇಟ್ಕೊಂಡು ಮಲಗ್ತಿರ್ತವೆ. ಕೆಲವು ಏನಾದರೂ ಇದ್ರಿ, ಕೆಲವು ಗೊಂಬಿ ಇರ್ತವೆ ನೋಡ್ರಿ, ಗೊಂಬಿ ಅವನ್ನೆಲ್ಲ ಪಕ್ಕದಲ್ಲೇ ಇಟ್ಕೊಂಡು ಮಲಗಿರ್ತಾರೆ. ಅವನು ಅದು ಏನೋ ಅದನ್ನ ಹುಚ್ಚಿಡ್ದು ಬಿಟ್ಟಿರ್ತದೆ. ಆದರೆ ಗರ್ಭದಿಂದ ಬರಬೇಕಾದ್ರೆ ಯಾರಾದರೂ ಬ್ಯಾಟು ಬಾಲ್ ಹಿಡ್ಕೊಂಡ್ಬರ್ತಾರೆ, ಬಂದಮೇಲೆ ಹುಚ್ಚಿಡಿತದೆ ಅಷ್ಟೇ. ಆದರೆ ನಮ್ಮ ಸ್ವಾಮಿ ಹೇಗಿದ್ದಾನೆ ಭಗವಂತ ಅಂದರೆ ಬರುವಾಗಲೇ ಪರಮಾತ್ಮ ಅದನ್ನು ಹಿಡ್ಕೊಂಡೇ ಬರ್ತಾನೆ. ಶಂಖ ಚಕ್ರ ಗದ ಪದ್ಮ ಇದನ್ನೆಲ್ಲ. ಅಂದರೆ ಇದರ ಅರ್ಥ ನನಗೆ ಗರ್ಭವಾಸ ಇಲ್ಲ ಅಂತ ತೋರಿಸಿದ ಪರಮಾತ್ಮ. ಆದ್ದರಿಂದ ದೇವರು ಅವತಾರ ಅಂತ ಪರಮಾತ್ಮ. ಅವನು ಹುಟ್ಟು ಅಂದರೆ ಎಲ್ಲಿಯಾದರೂ ಕೃಷ್ಣ ಹುಟ್ಟಿದ ಅಂದ್ರೆ ಅರ್ಥ ಏನು? ಹುಟ್ಟು ಅಂದರೆ ಪರಮಾತ್ಮ ಅವತಾರ ಮಾಡಿದ ಅಂತ. ನಮ್ಮ ನಾರಾಯಣಗೂ ಈ ರಮ್ಮೆ ಗಡಿ ಗಡಿಗೂ ಜನ್ಮವೆಂಬುವುದು ಅವತಾರ. ಎಲ್ಲ ಅವತಾರ ಅಂತ ತಿಳಿಬೇಕು. ವಾದರಾಜ ಸ್ವಾಮಿಗಳು ಹೇಳುತ್ತಾರೆ. ಅದರಿಂದ ಪರಮಾತ್ಮನಿಗೆ ಹುಟ್ಟಿಲ್ಲ. ಇಲ್ಲೇನೋ ಹುಟ್ಟಿದೆ ಅಂತ ನೀವು ಹೇಳ್ಬೋದೇನೋ ಒಂದು ಸ್ವಲ್ಪ, ದೇವಕಿ ಗರ್ಭ ಅದು ಇದು ಅಂತೆಲ್ಲ. ನರಸಿಂಹಾವತಾರದಲ್ಲಂತೂ ಎಲ್ಲಿದೆ ಹೇಳ್ರಿ? ಎಲ್ಲಿದೆ? ಅಲ್ಲಂತೂ ಇಲ್ಲವೇ ಇಲ್ಲಲ್ಲ. ತಾಯಿ ಎಲ್ಲಿದ್ದಾಳೆ ನರಸಿಂಹನಿಗೆ? ಲಕ್ಷ್ಮೀ ನರಸಿಂಹದೇವರ ತಾಯಿ ಯಾರು ಅಂತ ಏನು ಹೇಳ್ತೀರಿ ನೀವು? ಯಾರು? ಕಂಬದಿಂದ ಬಂದಿದ್ದಾನೆ, ತಾಯಿನೇ ಇಲ್ಲ. ಏನು ಕಂಬಕ್ಕೆ ಯಾರಾದರೂ ಬಾಣಂತನ ಮಾಡ್ತಾರೇನು? ಕಂಬದ ಕೂಸು ಅಂತೇಳಿ ಯಾರು ಮಾಡ್ತಿದ್ದಾರೆ? ಅದರಿಂದ ವಾದರಾಜರು ಹೇಳುತ್ತಾರೆ, ಸ್ತಂಭಾರ್ಭ ಕಾಸಹನ ಡಿಂಬಾಯ ದತ್ತವರ ಗಂಭೀರ ನಾದ ನೃಹರೇ. ಪರಮಾತ್ಮ ಅವನು ಸ್ತಂಭಾರ್ಭ ಅಂದರೆ ಕಂಬದ ಕೂಸಾಗಿ ಬಂದಿದ್ದಾನೆ ಭಗವಂತ. ಅವನು ಪರಮಾತ್ಮ. ಅವನಿಗೆ ನಮ್ಮಂತೆ ಹುಟ್ಟಿಲ್ಲ, ಗರ್ಭವಾಸ ಇಲ್ಲ. ಹಾಗೆ ಕೃಷ್ಣಾವತಾರ ಅಂತ ತಿಳ್ಕೊಳ್ಬೇಕು. ಪರಮಾತ್ಮ ಬಂದ ಅಲ್ಲ. ಮತ್ತೆ ಬಾಲಕಂ ಅಂದ್ರಲ್ಲ, ಬಾಲಕಂ ಅಂದರೆ ಸಣ್ಣ ಹುಡುಗ. ಈ ಶಂಖ ಚಕ್ರ ಗದ ಎಲ್ಲ ಹಿಡ್ಕೊಂಡು ಬಾಲಕ ಹೆಂಗಾಗ್ತಾನೆ ಅಂದರೆ ಅದಕ್ಕೆ ಸತ್ಯಧರ್ಮರು ಹೇಳಿದರು, ಬಾಲಕ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಬಾಲಹ ಕಹ ಯಸ್ಯ ಸಹ ಅಂತ. ಬಾಲಹ ಕಹ, ಕ ಶಬ್ದಕ್ಕೆ ಬ್ರಹ್ಮದೇವರು ಅಂತ ಅರ್ಥ ಇದೆ, ಚತುರ್ಮುಖ ಬ್ರಹ್ಮ ಅಂತ. ಬಾಲಹ ಕಹ, ಬ್ರಹ್ಮನು ಕೂಡ ಯಾರಿಗೆ ಬಾಲ ಅಂದರೆ ಸಣ್ಣ ಕೂಸೋ ಮಗನೋ ಅಂಥವನು ಅಂತ ಅರ್ಥ. ಬ್ರಹ್ಮನನ್ನ ಮಗನನ್ನಾಗಿ ಪಡೆದವನು ಅಂದರೆ ಪರಮಾತ್ಮ, ಆ ಅರ್ಥ ಅಲ್ಲಿ ಬಾಲಕಃ ಅನ್ನೋದಕ್ಕೆ. ಹೀಗೆ ಬಾಲಕನಾಗಿ ಪರಮಾತ್ಮ ಬಂದಿದ್ದಾನೆ. ಶ್ರೀವತ್ಸ ಲಕ್ಷ್ಮಂ, ಶ್ರೀವತ್ಸ ಲಕ್ಷ್ಮ, ಹೃದಯದಲ್ಲಿ ಶ್ರೀವತ್ಸ ಚಿಹ್ನೆ ಇದೆ ಅಂತೆ ಪರಮಾತ್ಮನಿಗೆ.
ಎಲ್ಲಿದೆ ಈ ಪೌಂಡ್ರಕ ವಾಸುದೇವ ಅಂತ ಬರುತ್ತಾನೆ. ಅವನಿಗೆ ಹೇಳಿದ್ರಂತೆ, ಅವನೇ ಹೇಳ್ಕೊತಿದ್ದ, ನಾನೇ ಕೃಷ್ಣ, ನಾನೇ ಜಗದೊಡೆಯ ಅಂತ ಹೇಳ್ತಿದ್ದಂತೆ. ಯಾರೋ ಹೇಳಿದರು, ಅಲ್ಲೋ ನೀನು ನೋಡಿದರೆ ನೀನು ಸಣ್ಣ ಹುಡುಗ, ನಿಂಗೆ ಗೊತ್ತಿಲ್ಲ, ಆದರೆ ದೇವರು ಅಂತಂದರೆ ಶ್ರೀವತ್ಸ ಚಿಹ್ನೆ ಇರ್ತದೆ, ನಿನಗಿಲ್ಲ, ನೀನು ಹೆಂಗೆ ದೇವರಾಗ್ಲಿಕ್ಕೆ ಸಾಧ್ಯ? ಆಮೇಲೆ ಗರುಡ ವಾಹನ ಅದು ಇಲ್ಲ ನಿನಗೆ, ನೀ ಹೆಂಗೆ ದೇವರಾಗ್ತಿ ಅಂದರೆ ಅದಕ್ಕೇನು ಮಾಡಿದ್ನಂತೆ, ಒಂದು ಕೀ ಕೊಟ್ಟರೆ ಮಿಷನ್ ಬರ್ತಾವೆ ನೋಡ್ರಿ ಕೆಲವು, ಅಂಥದ್ದೊಂದು ಗರುಡ ವಾಹನ ಮಾಡಿಸ್ಬಿಟ್ನಂತೆ. ಆಗಾಗ ಕೆಳಗೆ ಹಿಡ್ಕೊಂಡು ಹಿಂಗೆ ಕೀ ಕೊಡ್ತಿದ್ದಂತೆ, ಅದು ಸ್ವಲ್ಪ ಮೇಲೆ ಹೋಗ್ತಿತ್ತು, ಮತ್ತು ಕೆಳಗೆ ಬಂದು ಕೂತ್ಬಿಡ್ತಿತ್ತು. ನಾ ಗರುಡ ವಾಹನ ಅಂದಂತೆ, ಗರುಡ ವಾಹನ ಅಂದ. ಆಮೇಲೆ ಎದೆಯಲ್ಲಿ ಶ್ರೀವತ್ಸ ಚಿಹ್ನೆ ಇರಲಿಲ್ಲಲ್ಲ, ಅದಕ್ಕೇನು ಮಾಡಬೇಕು? ಅಡಿಗೆ ಮನೆಗೆ ಹೋಗಿ ಕೊಳ್ಳಿ ಉರಿತಿತ್ತು, ಕಟ್ಟಿಗೆ ತಗೊಂಡು ಎದೆಗೆ ಇಟ್ಕೊಂಡ್ಬಿಟ್ನಂತೆ. ದೊಡ್ಡ ಗಾಯ ಆಯಿತು, ಆ ಗಾಯ ಇದೇ ಶ್ರೀವತ್ಸ ಚಿಹ್ನೆ ಅಂದಂತೆ. ಮುಟ್ಟಾಳ ಏನು ಹೇಳಬೇಕು? ನಾನು ದೇವರು ಅಂದ್ಕೊಳ್ಳಿಕ್ಕಿಂತದ್ದೆಲ್ಲ ಅಂದರೆ ಯಾರು ನಾನೇ ದೇವರು ಅಂತಾನೋ ಅವನಿಗೆ ಅವನ ಮೈಯೇ ಸುಟ್ಕೊಂಡಂಗೆ ಅಂತ ಅರ್ಥ, ತಾನೇ ಮೈ ಸುಟ್ಕೊಳ್ಬೇಕಾಗ್ತದೆ. ಅದರಿಂದ ಜೀವ ಯಾವತ್ತೂ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ, ಇದನ್ನು ತೋರಿಸೋದು. ಹಾಗೆಯೇ ಅದೇ ರೀತಿ ಶ್ರೀವತ್ಸ ಚಿಹ್ನೆ ಇದೆ ಅಂತವನು, ಅದರ ನಿಜವಾದ ಶ್ರೀವತ್ಸ ಚಿಹ್ನೆ ಅಂದರೆ ಗೊತ್ತಿಲ್ಲ. ವಾದರಾಜ ಸ್ವಾಮಿಗಳು ಹೇಳುತ್ತಾರೆ, ಶ್ರೀವತ್ಸ ಚಿಹ್ನೆ ಯಾವುದು ಗೊತ್ತಾ ದೇವರಿಗೆ? ಯಾವುದು ಅಂದರೆ ಪರಮಾತ್ಮನಿಗೆ ಅವರು ಮಲಗಿದಾಗ ಭೃಗು ಮಹರ್ಷಿಗಳು ಬಂದು ಜಾಡಿಸಿ ಎದೆಗೆ ಒದ್ರಂತ ಅನ್ಸರ್ತಿ. ಒದ್ದಾಗ ಅವರ ಪಾದದ ಗುರುತು ಎದೆ ಮೇಲೆ ಮೂಡುತ್ತಂತೆ ಭಗವಂತ. ಆಮೇಲೆ ಆ ಮೂಡಿದಂಥ ಪಾದದ ಗುರುತನ್ನು ತೆಗಿಲಿಲ್ಲಂತೆ. ಯಾಕೆ? ಬ್ರಾಹ್ಮಣರ ಪಾದ ನನ್ನ ಹೃದಯದಲ್ಲಿರಲಿ ಅಂತ ಇಟ್ಟುಕೊಂಡಂತೆ. ಅದೇ ಶ್ರೀವತ್ಸ ಚಿಹ್ನೆ ಅಂತ ಆಯ್ತಂತೆ ಪರಮಾತ್ಮನಿಗೆ. ಬ್ರಾಹ್ಮಣರು ಅಂದರೆ ಅಷ್ಟು ಪ್ರೀತಿ ಪರಮಾತ್ಮನಿಗೆ, ಅಷ್ಟು ವಾತ್ಸಲ್ಯ ಭಗವಂತನಿಗೆ. ಆ ರೀತಿಯಲ್ಲಿ ಭಗವಂತ ಧಾರಣೆ ಮಾಡಿದ್ದ. ಹೀಗೆ ಪರಮಾತ್ಮ ಅವತಾರವನ್ನು ಮಾಡಿದಂತೆ. ಪರಮಾತ್ಮ ಅವತಾರ ಮಾಡಿದಾಗ ಕೃಷ್ಣಾವತಾರವನ್ನು ಮಾಡಿದ್ನಲ್ಲ ದೇವರು. ಕೃಷ್ಣನ ಅವತಾರದಲ್ಲಿರುವ ಸಂದೇಶ ಏನು ಅಂದರೆ ದೇವರದರಲ್ಲಿ ಸಂದೇಶ ಕೊಟ್ಟ. ಏನು? ಯಾಕೆ ಅಂದರೆ ಪ್ರತಿ ವರ್ಷವೂ ಕೂಡ ಈ ಕೃಷ್ಣಾಷ್ಟಮಿ ಬರ್ತದಲ್ಲ, ಕೃಷ್ಣಾಷ್ಟಮಿ ಬಂದಾಗ ಸರಿಯಾಗಿ ಏನಾಗ್ತದೆ, ಅದು ಕೃಷ್ಣಾಷ್ಟಮಿ ಅಂತಂದರೆ ಅದು ಹುಟ್ಟಿದ ದಿವಸ. ನಮ್ಮ ಸ್ವಾಮಿಗಳು ಕೂಡ ಅವತಾರ ಮಾಡಿದಂಥ ದಿವಸ, ಕೃಷ್ಣ ಹುಟ್ಟಿದ ದಿವಸ. ಅದರಿಂದ ಕೃಷ್ಣಾಷ್ಟಮಿ ಬಂದಾಗ ಕೃಷ್ಣ ಯಾವತ್ತು ಹುಟ್ಟಿದ, ಆವತ್ತು ಅವತಾರ ಮಾಡಿದ್ನಲ್ಲ, ಆ ದಿನ ಅಂತಂದಾಗ ನಮ್ಮ ಗುರುಗಳು ಕೂಡ ಅದೇ ದಿನ. ಸಮಸ್ಯೆ ಮಾಡಿಕೊಳ್ಬಾರ್ದು. ಭಾಳ ಜನರಿಗೆ ಗೊಂದಲ ಇದು. ಯಾಕೆ ಅಂದರೆ ಎಲ್ಲ ಮಠಗಳು ಕೂಡ ಗಲಾಟೆ. ಯಾಕೆ? ನಿಮ್ಮ ಮಠಕ್ಕೆ ನಾಳೆ ಕೃಷ್ಣಾಷ್ಟಮಿ, ನನಗೆ ಇವತ್ತು ಕೃಷ್ಣಾಷ್ಟಮಿ, ಅವರಿಗೆ ಅವತ್ತು ಕೃಷ್ಣಾಷ್ಟಮಿ, ನನಗಿವತ್ತು. ಮಧ್ವಾಚಾರ್ಯ ಹೇಳ್ತಾರೆ, ನೀವು ಇಷ್ಟೆಲ್ಲ ಗಲಾಟೆ ಮಾಡ್ಕೋಬೇಡ್ರಿ. ಏನು? ನಿತ್ಯ ಕೃಷ್ಣಾಷ್ಟಮಿ ಮಾಡಿರಿ ಏನು, ಪ್ರತಿನಿತ್ಯ. ಮಾದ್ನೂರು ವಿಷ್ಣು ತೀರ್ಥರಿಗೆ ಯಾವತ್ತೋ ಜನ್ಮದಿನ ಅಂತ ಒಂದಿನ ಅಲ್ಲ, ಪ್ರತಿನಿತ್ಯವೂ ವೈಭವ ನಡೀಲಿ ಅವರಿಗೆ. ಅವರಂಥ ಮಹಾತ್ಮರು. ಭಾಗವತ ಸಾರೋದ್ಧಾರಕಾರರವರು. ಅವರ ಗ್ರಂಥವನ್ನು ಹಿಡಿದು ತಲೆ ಮೇಲೆ ಇಟ್ಟುಕೊಂಡು ಕುಣದಂಥ ಮಹಾತ್ಮರವರು. ಅಂಥ ಮಹಾವೈರಾಗ್ಯ ಶಿಖಾಮಣಿಗಳು ಅಂಥವರು. ಅದರಿಂದಾಗಿ ಅಂಥ ದಿನವನ್ನು ಇಂಥ ಒಂದು ದಿವಸ ಅಂತಲ್ಲ, ನಿತ್ಯವೂ ಕೂಡ ಕೃಷ್ಣಾಷ್ಟಮಿ ಉತ್ಸವ ಆಗಬೇಕು ಅಂತ ಹೇಳ್ತಾರೆ. ಹೆಂಗಪ್ಪ ಮಾಡೋದು ಅಂದರೆ ಕೃಷ್ಣಾಷ್ಟಮಿಯ ಸಂದೇಶ ಏನು ಗೊತ್ತಾ? ಭಗವಂತನ ಅವತಾರದ ಸಂದೇಶ ಅಂದರೆ ಮಥುರಾ ಪಟ್ಟಣದಲ್ಲಿ ಸೆರೆಮನೆಯಲ್ಲಿ 6 ಮಕ್ಕಳು ಸತ್ತ ಮೇಲೆ ವಸುದೇವ ದೇವಕಿಯರ ಗರ್ಭದಲ್ಲಿ ಬಂದದ್ದು ಭಗವಂತ. ಅಂದರೆ ಅರ್ಥ ಏನು? ಮಥುರಾ ಪಟ್ಟಣ ಅಂತಂದರೆ ಬೇರೆ ಯಾವುದಲ್ಲ, ನಮ್ಮ ದೇಹವೇ ಮಧುರವಾದ ಪಟ್ಟಣ. ಇದರಲ್ಲಿರುವಂಥ ಸೆರೆಮನೆ ಅಂತಂದರೆ ನಮ್ಮ ಹೃದಯವೇ ಆ ಸೆರೆಮನೆ ಅಂತ. ಆ ಹೃದಯವೆಂಬಂಥ ಸೆರೆಮನೆಯಲ್ಲಿ ಅಲ್ಲಿ ಏನಿರಬೇಕು? ವಸುದೇವ ದೇವಕಿಯರು. ವಸುದೇವ ಅಂದರೆ ವೈರಾಗ್ಯದ ಸಂಕೇತ, ದೇವಕಿ ಅಂದರೆ ಭಕ್ತಿಯ ಸಂಕೇತ. ಯಾರ ಹೃದಯದಲ್ಲಿ ಭಕ್ತಿ ವೈರಾಗ್ಯ ಸೇರಿಕೊಳ್ಳುತ್ತದೋ 6 ಜನ ಮಕ್ಕಳು ಸಾಯ್ತಾರಂತೆ. ಅಂದರೆ ಅರ್ಥ ಏನು? ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ, ಲೋಭ ಅಂತ 6 ಅರಿಷಡ್ವರ್ಗಗಳು ಸಾಯ್ತವೆ. ಅವುಗಳು ಸತ್ತಾಗ ತಾನಾಗಿಯೇ ತತ್ವಜ್ಞಾನ ಬರ್ತದಂತೆ. ಅಂದರೆ ತತ್ವಜ್ಞಾನದ ಅಭಿಮಾನಿಗಳಾದ ಶೇಷದೇವರು ಬರ್ತಾರೆ. 3 ಸೇರಿಕೊಳ್ಳುತ್ತವಾಗ ಜ್ಞಾನ, ಭಕ್ತಿ, ವೈರಾಗ್ಯ. ಈ 3 ಮುಪ್ಪುರಿಗೊಂಡಾಗ ಭಗವಂತ ಹೇಳ್ತಾನೆ, ಯಾರ ಹೃದಯದಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯಗಳು ಮೇಳವಿಸಿಯೋ ಅದರಲ್ಲಿ 8ನೇ ಗರ್ಭವಾಗಿ ನಾನೇ ಅವತಾರ ಮಾಡುತ್ತೇನೆ ಅಂತ ಕೃಷ್ಣನ ಅವತಾರವನ್ನು ಮಾಡುತ್ತಾನಂತೆ ಪರಮಾತ್ಮ. ಹೀಗೆ ಭಗವಂತನ ಈ ಕೃಷ್ಣಾಷ್ಟಮಿ ಇದೆಯಲ್ವ, ಇಂಥ ಕೃಷ್ಣಾಷ್ಟಮಿಯನ್ನು ಯಾವತ್ತೂ ಒಂದು ದಿವಸ ಅಲ್ಲ, ಪ್ರತಿನಿತ್ಯ ಮಾಡಿ.
ನಿಮ್ಮ ಹೃದಯದಲ್ಲಿ ಜ್ಞಾನಭಕ್ತಿ ವೈರಾಗ್ಯಗಳು ಬರಲಿ, ಅರಿಷಡ್ವರ್ಗಗಳು ನಾಶ ಆಗಲಿ, ಕೃಷ್ಣನ ಅವತಾರ ಆಗಲಿ. ಅವನನ್ನು ಎದೆಯಲ್ಲಿ ಹೊತ್ತುಕೊಂಡು ಪ್ರತಿನಿತ್ಯವೂ ಕೂಡ ಓಡಾಡಬೇಕಾದ್ರೆ ನಾವು ಮಾಡಬೇಕಾದ ಕೆಲಸ ಏನು ಅಂದರೆ, ಕೃಷ್ಣನನ್ನು ಹೃದಯದಲ್ಲಿ ಅವತಾರ ಮಾಡಿದ್ದಾನೆ, ಅವನನ್ನು ಈ ದೇಹವೆಂಬ ರಥದಲ್ಲಿ ಕೂಡಿಸಿಕೊಂಡಿದ್ದೇನೆ, ಓಡಾಡುವ ಹೆಜ್ಜೆ ಹೆಜ್ಜೆಯೂ ಕೂಡ ಕೃಷ್ಣನಿಗೆ ಮಾಡುವ ರಥೋತ್ಸವ ಇದು ಅಂತ ಅನುಸಂಧಾನವನ್ನು ಮಾಡಿ ಅಂತ ಈ ಅನುಸಂಧಾನವನ್ನು ಕೊಟ್ಟಿದ್ದಾನೆ ಭಗವಂತ. ಕೂಡಲೇ ಪರಮಾತ್ಮ ಹೇಳ್ತಾನೆ, ನಾನು ಪುಟ್ಟ ಮಗುವಾಗ್ತೇನೆ, ಆ ನನ್ನನ್ನು ಯಶೋದೆಯ ಮನೆಯಲ್ಲಿ ಬಿಡಬೇಕು, ಅಲ್ಲಿ ನಾನಿರ್ತೇನೆ, ಮತ್ತೆ ಆಮೇಲೆ ಉಳಿದದ್ದನ್ನೆಲ್ಲ ನಾನು ನೋಡ್ಕೊಳ್ತೇನೆ, ನನ್ನನ್ನು ಕರ್ಕೊಂಡು ಹೋಗು ಅಂತ ಪುಟ್ಟ ಬಾಲಕನಾಗ್ತಾನೆ ಭಗವಂತ. ಅವನೆಲ್ಲ ತಲೆಯ ಮೇಲೆ ಒಂದು ಬಿದಿರಿನ ಬುಟ್ಟಿಯಲ್ಲಿ ಹಾಕ್ಕೊಂಡು ಅದರಲ್ಲಿ ಹಾಸಿ ಅದರ ಮೇಲೆ ಆ ಪರಮಾತ್ಮನನ್ನು ಹೊತ್ತುಕೊಂಡು ಕರ್ಕೊಂಡು ಹೋಗ್ತಾನೆ. ಹೋಗುವಾಗ ದೇವಕಿ ದೇವಿ ಏನು ಮಾಡಿದ್ಲಂತೆ, ಗೋಡೆಗೆ ಒಂದು ದೀಪ ಹಚ್ಚಿಟ್ಟಿದ್ಲು. ಉರಿದು 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 ಕಪ್ಪಾಗಿತ್ತಂತೆ ಗೋಡೆ. ಆ ಕಪ್ಪಾದ ಗೋಡೆಯಲ್ಲಿದ್ದಂಥ ಕಪ್ಪನ್ನು ತೆಗೆದು ಕೃಷ್ಣನ ಹಣೆಗೆ, ಕೆನ್ನೆಗೆ, ಕೈಗೆ, ಕಾಲಿಗೆ ಎಲ್ಲ ಕಡೆ ಹಚ್ಚಿದ್ಲು. ದೃಷ್ಟಿ ಆಗಬಾರದು ನಿನಗೆ ಕೂಸು ಅಂತ ಇದನ್ನೆಲ್ಲ ಹಚ್ಚಿ ಕಳಿಸಿಕೊಟ್ಲಂತೆ. ಆ ಕೃಷ್ಣನನ್ನು ಹೊತ್ತುಕೊಂಡು ಅವನು ಹೊರಟಿದ್ದಾನೆ. ನಾಳೆ ದಿವಸ ಅವನು ನಂದಗೋಕುಲಕ್ಕೆ ಬರ್ತಾನಂತೆ. ನಾಳೆ ಏನಾಯಿತು ಅಂತ ನೋಡೋಣ ಅಂತ. ಕೃಷ್ಣ ಅರ್ಪಣ.